ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ಈ ವಿಡಿಯೋದಲ್ಲಿ ನಾನು ಕಂಟಿನ್ಯೂಡ್ ಪಾರ್ಟಾಗಿ ಕೆಮಿಸ್ಟ್ರಿ 9th ಸ್ಟ್ಯಾಂಡರ್ಡ್ ಕೆಮಿಸ್ಟ್ರಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೆಕೆಂಡ್ ಚಾಪ್ಟರ್ ಕೆಮಿಸ್ಟ್ರಿನೇ ಇದೆ. ಈಸ್ ಮ್ಯಾಟರ್ ಅರೌಂಡ್ ಅಸ್ ಪ್ಯೂರ್. ಈಗ ಮ್ಯಾಟರ್ ಅಂದರೆ ಏನು ಅಂತೇಳಿ ನಿಮಗೀಗ ಆಲ್ರೆಡಿ ನಾಲೆಜ್ ಇದೆ ಅಂತ ಅನ್ಕೋತೀನಿ. ಈಗ ಆ ಮ್ಯಾಟರ್, ನಮ್ಮ ಸುತ್ತಮುತ್ತ ಇರುವಂತಹ ಆ ಮ್ಯಾಟರ್ ಅದು ಪ್ಯೂರ್ ಫಾರ್ಮಲ್ಲಿ ಇದೆಯಾ ಅಂಥೇಳಿ ಕೇಳ್ತಾ ಇರೋದು. ನಾವೇನು ಅನ್ಕೊತೀವಿ, ಮ್ಯಾಟರ್ ಅಂದ ತಕ್ಷಣ ಇಟ್ ಈಸ್ ಆಲ್ವೇಸ್ ಪ್ಯೂರ್ ಅಂತ ಹೇಳ್ಬೋದು, ಕೆಲವೊಮ್ಮೆ ಇಟ್ಸ್ ನಾಟ್ ಇನ್ಪ್ಯೂರ್ ಅಂತ ಹೇಳ್ಬೋದು. ಅದನ್ನು ಯಾವ ರೀತಿಯಾಗಿ ನಾವು ಜಡ್ಜ್ ಮಾಡ್ತೀವಿ, ಇದು ಪ್ಯೂರ್ ಸಬ್ಸ್ಟೆನ್ಸ್ ಹಾಗೆ ಇದು ಇಂಪ್ಯೂರ್ ಅಂಥೇಳಿ ಯಾವಾಗ ಹೇಳ್ತೀವಿ, ಅದನ್ನೇ ನೀವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ. ಈಗ ಒಂದು ಕಾನ್ಸೆಪ್ಟ್ ಬಿಲ್ಡ್ ಮಾಡೋದಕ್ಕೋಸ್ಕರ, ಹೌ ಡು ವಿ ಜಡ್ಜ್ ವೆದರ್ ಮಿಲ್ಕ್, ಗೀ, ಬಟರ್, ಸಾಲ್ಟ್, ಸ್ಪೈಸಸ್, ಮಿನರಲ್ ವಾಟರ್ ಆರ್ ಜ್ಯೂಸ್ ದಟ್ ವಿ ಬೈ ಫ್ರಮ್ ದ ಮಾರ್ಕೆಟ್ ಆರ್ ಪ್ಯೂರ್. ನಮಗೆ ಸಿಗುವಂತಹ ಈ ಎಲ್ಲ ಸಬ್ಸ್ಟೆನ್ಸಸ್ಗಳು ನಮಗೆ ಅಂದರೆ ಅವೆಲ್ಲವೂ ಪ್ಯೂರ್ ಅಂಥೇಳಿ ನಾವು ಯಾವ ರೀತಿಯಾಗಿ ಅದನ್ನು ನಾವು ಜಡ್ಜ್ ಮಾಡ್ತೀವಿ, ನಾವು ಹೇಗೆ ಅದನ್ನು ತೀರ್ಮಾನ ಮಾಡ್ತೀವಿ ಅಂತಂದರೆ, ನಿಮಗೀಗ ಅದಕ್ಕೆ ಜಸ್ಟ್ ಕ್ವಶನ್ ನೋಡೋಣ ಅವ್ರು ನೆಕ್ಸ್ಟ್ ಏನು ಕೇಳ್ತಿದ್ದಾರೆ ಅಂಥೇಳಿ. ಹ್ಯಾವ್ ಯು ಎವರ್ ನೋಟಿಸ್ಡ್ ದ ವರ್ಡ್ ಪ್ಯೂರ್ ರಿಟನ್ ಆನ್ ದ ಪ್ಯಾಕ್ಸ್ ಆಫ್ ದೀಸ್ ಕನ್ಸ್ಯೂಮ್ಸ್. ಈಗ ನೀವು ಯೂಶ್ವಲಿ ನೋಡಿರ್ತೀರ, ಈ ಜೇನುತುಪ್ಪ ಒಂದು ಬಾಕ್ಸಲ್ಲಿ ಅಥವಾ ಅದನ್ನು ನೀವು ಬೈ ಮಾಡುವಾಗ ನೋಡಿರ್ಬೋದು ಪ್ಯೂರ್ ಗೀ ಅಂಥೇಳಿ, ಅದಂತೂ ಪಕ್ಕ ನೋಡಿರ್ತೀರ. ನೆಕ್ಸ್ಟ್ ಸಾಲ್ಟ್ ಇದರಲ್ಲೂ ಸಹಿತ ಇರುತ್ತೆ, ಅಯೋಡೈಸ್ಡ್ ಅಥವಾ ಸಲ್ಫರ್ ಫ್ರೀ ಶುಗರ್ ಅಂಥೇಳಿ ಸಹಿತ ನೀವು ಶುಗರ್ ಪ್ಯಾಕೆಟ್ ಮೇಲೆಲ್ಲ ಸಹಿತ ನೋಡಿರ್ತೀರ. ಏನದು ಅಂದರೆ ಅವರು ಹೇಳ್ತಾ ಇರೋದು ನಿಜನ ಅಥವಾ ಪ್ಯೂರ್ ಅಂತ ಹೇಳಿ ಕೊಟ್ಟಿರ್ತಾರೆ. ಅಂದರೆ ಅವ್ರು ಹೇಳಕ್ಕೆ ಹೊರಟಿರೋದು ಏನು ಹಾಗಿದ್ರೆ ಪ್ಯೂರ್ ಅಂತ ಅಂದರೆ ವಾಟ್ ಇಟ್ ಮೀನ್ಸ್ ಫಾರ್ ಎ ಕಾಮನ್ ಪರ್ಸನ್. ಈಗ ನಾವಿವಾಗ ಸೈನ್ಸ್ ಸ್ಟೂಡೆಂಟ್ಸ್ ಅಲ್ಲ ಅಂಥೇಳಿ ಫಸ್ಟ್ ಥಿಂಕ್ ಮಾಡೋಣ, ಅಥವಾ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿಲ್ಲದೆ ಇದ್ದಾಗ ನೀವು ಯಾವ ರೀತಿಯಾಗಿ ಥಿಂಕ್ ಮಾಡಿರ್ತೀರ ಅಂಥೇಳಿ. ಫಾರ್ ಎ ಕಾಮನ್ ಪರ್ಸನ್ ಪ್ಯೂರ್ ಮೀನ್ಸ್ ಹ್ಯಾವಿಂಗ್ ನೋ ಅಡಲ್ಟ್ರೇಷನ್, ಬದಾಗಿದೆ ಅದು ನೋ ಅಡಲ್ಟ್ರೇಷನ್, ಯಾವುದೇ ರೀತಿಯಾದಂತಹ ಕಲುಷಿತ ವಸ್ತುಗಳು ಅದರಲ್ಲಿ ಇಲ್ಲದೇ ಇದ್ದರೆ ಅದನ್ನು ನಾವು ಪ್ಯೂರ್ ಅಂತ ಹೇಳಿ ಕರಿತೀವಿ. ಈಗ ಒಬ್ಬ ಪರ್ಸನ್ ಪ್ಯೂರ್ ಇದನ್ನು ಇಲ್ವ ಅದನ್ನು ಹೇಗೆ ಹೇಳ್ತಾರೆ, ಅವನಲ್ಲಿ ಕಲುಷಿತವಾಗಿರುವಂಥ ಗುಣ ಇರಬಾರ್ದು, ಅವನ ಥಾಟ್ಸಲ್ಲಿ ಇಂಪ್ಯೂರಿಟಿ ಇರಬಾರ್ದು ಅಂತ ಹೇಳಿ ನಾವು ಕನ್ಸಿಡರ್ ಮಾಡೋದು. ಬಟ್ ಫಾರ್ ಎ ಸೈಂಟಿಸ್ಟ್ ಆರ್ ಸೈನ್ಸ್ ಸ್ಟೂಡೆಂಟ್ಸ್ ಹೇಗೆ ಹೇಳ್ಬೋದು, ಆಲ್ ದೀಸ್ ಥಿಂಗ್ಸ್ ಆರ್ ಆ್ಯಕ್ಚುಲಿ ಮಿಕ್ಸ್ಚರ್ಸ್ ಆಫ್ ಡಿಫ್ರೆಂಟ್ ಸಬ್ಸ್ಟೆನ್ಸಸ್ ಆ್ಯಂಡ್ ಹೆನ್ಸ್ ನಾಟ್ ಪ್ಯೂರ್. ಅಂದರೆ ಒಂದು ಸಬ್ಸ್ಟೆನ್ಸನ್ನು ನಾವು ಪ್ಯೂರ್ ಅಂತ ಹೇಳಿ ಕರಿತೀವಿ ಅಂತಂದರೆ ಅದರಲ್ಲಿರುವಂತಹ ಮಿಶ್ರಣ, ಅದರಲ್ಲಿರುವಂತಹ ಈ ಮ್ಯಾಟರ್ ಏನಾದರೂ ಪ್ಯೂರ್ ಆಗಿತ್ತು ಅಂತಂದರೆ ಅದನ್ನು ನಾವು ಪ್ಯೂರ್ ಅಂತ ಹೇಳಿ ಕರಿತೀವಿ. ಅಂದರೆ ಒಂದೇ ರೀತಿಯಾಗಿತ್ತು ಅಂತಂದರೆ ಅದನ್ನು ನಾವು ಪ್ಯೂರ್ ಅಂತ ಹೇಳಿ ಕರಿತೀವಿ. ಮೋರ್ ದ್ಯಾನ್ ಒನ್ ಡಿಫ್ರೆಂಟ್ ಮಿಕ್ಸ್ಚರ್ಸ್ ಇತ್ತು ಅಂತ ಅಂದರೆ ಅದನ್ನು ನಾವು ಇಂಪ್ಯೂರ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಮಿಲ್ಕ್, ನೀವು ನೋಡಿರ್ಬೋದು, ಮಿಲ್ಕ್ ನೀವು ಒಂದು ಕಪ್ಪಲ್ಲಿ ಮಿಲ್ಕ್ ಹಿಡ್ಕೊಂಡು ನೋಡಿದ್ರಿ ಅಂತಂದರೆ ನೀವು ಹೇಳ್ಬೋದು ಇಟ್ಸ್ ಅ ಪ್ಯೂರ್ ಅಂತೇಳಿ. ಬಟ್ ಇಟ್ ಈಸ್ ನಾಟ್ ಅ ಪ್ಯೂರ್ ಅಕಾರ್ಡಿಂಗ್ ಟು ಸೈನ್ಸ್. ಹೇಗೆ, ಇಟ್ ಈಸ್ ಅ ಮಿಕ್ಸ್ಚರ್, ಇದು ಮಿಶ್ರಣ. ಏನೇನಿದೆ ಅದರಲ್ಲಿ, ಒಂದು ವಾಟರ್ ಇದೆ, ಹಾಗೆ ನೀವು ನೋಡಬಹುದು ಫ್ಯಾಟ್ ಇದೆ ಅಂದರೆ ಲಿಪಿಡ್ ಹೇಳ್ತೀವಿ ನಾವು, ಜೊತೆಗೆ ಪ್ರೋಟೀನ್ ಇದೆ, ಇವೆಲ್ಲವೂ ಸಹಿತ ನೋಡ್ಬೋದು. ಕೆನೆ ಇರುತ್ತಲ್ವ, ಇವೆಲ್ಲವೂ ಸಹಿತ ಸೇರೇನಾಗಿದೆ, ಇಟ್ಸ್ ಅ ಮಿಕ್ಸ್ಚರ್ ಆಗಿದೆ. ಸೊ ಇಟ್ ಈಸ್ ನಾಟ್ ಅ ಪ್ಯೂರ್ ಸಬ್ಸ್ಟೆನ್ಸ್. ಅರ್ಥ ಆಯಿತು ಅಂತ ಅನ್ಕೋತೀನಿ. ಹಾಗಿದ್ರೆ ಇವತ್ತಿನ ದಿನದಿಂದ ನೀವು ಸೈಂಟಿಫಿಕ್ಕಾಗಿ ನೋಡಬೇಕು ಅಂತಂದರೆ ಯಾವುದೇ ಒಂದು ವಸ್ತು ಪ್ಯೂರ್ ಫಾರ್ಮಲ್ ಇದೆ ಅಥವಾ ಇಂಪ್ಯೂರ್ ಫಾರ್ಮಲ್ ಇದೆ ಅಂಥೇಳಿ ನೀವು ಹೇಳಬೇಕು, ಜಡ್ಜ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಕನ್ಸಿಡರ್ ವಾಟ್ ಟೈಪ್ ಆಫ್ ಮಿಕ್ಸ್ಚರ್ ಇಟ್ ಕಂಟೈನ್ಸ್. ಅದರಲ್ಲಿರುವಂತಹ ಮಿಕ್ಸ್ಚರ್ ಇದೆಯೋ ಅಥವಾ ಒಂದೇ ರೀತಿಯಾಗಿ ಒಂದು ಸಬ್ಸ್ಟೆನ್ಸ್ ಇದೆಯೋ ಅದನ್ನು ನೀವು ಕನ್ಸಿಡರ್ ಮಾಡಿ ಇದು ಪ್ಯೂರ್ ಅಥವಾ ಇಂಪ್ಯೂರ್ ಅಂಥೇಳಿ ನೀವು ಹೇಳೋಕ್ಕೆ ಸಾಧ್ಯ ಆಗುತ್ತೆ. ನಂತರ ವೆನ್ ಎ ಸೈಂಟಿಸ್ಟ್ ಸೇಸ್ ದಟ್ ಸಮಥಿಂಗ್ ಈಸ್ ಪ್ಯೂರ್, ಈಗ ಅದು ಪ್ಯೂರ್ ಅಂತ ಹೇಳಬೇಕು ಅಂತಂದರೆ ಇಟ್ ಮೀನ್ಸ್ ಏನು ಹೇಳ್ತಾರೆ ಅವರು, ಆಲ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆಫ್ ದಟ್ ಸಬ್ಸ್ಟೆನ್ಸ್ ಆರ್ ದ ಸೇಮ್ ಇನ್ ದೇರ್ ಕೆಮಿಕಲ್ ನೇಚರ್. ಅದು ನಾನು ಹೇಳಿದ ಹಾಗೆ ಸಿಂಪಲ್ ಆಗಿ ನೀವು ತಿಳ್ಕೊಳ್ಳೋದಾದರೆ, ಈಗ ಒಂದು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಿ ಕರಿತೀವಿ ಅಂತಂದರೆ ಅದರಲ್ಲಿರುವಂತಹ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಒಂದೇ ಆಗಿರಬೇಕು, ನಾಟ್ ಮೋರ್ ದ್ಯಾನ್ ಒನ್ ಅಷ್ಟೇ. ಎ ಪ್ಯೂರ್ ಸಬ್ಸ್ಟೆನ್ಸ್ ಕನ್ಸಿಸ್ಟ್ಸ್ ಆಫ್ ಎ ಸಿಂಗಲ್ ಟೈಪ್ ಆಫ್ ಪಾರ್ಟಿಕಲ್. ಒಂದೇ ರೀತಿಯಾದಂತಹ ಪಾರ್ಟಿಕಲ್ ಇತ್ತು ಅಂತಂದರೆ ಅದನ್ನು ನಾವು ಪ್ಯೂರ್ ಸಬ್ಸ್ಟೆನ್ಸ್ ಅಂತೀವಿ. ಇಂಪ್ಯೂರ್ ಇಟ್ ಮೀನ್ಸ್ ಅದರಲ್ಲಿ ಮೋರ್ ದ್ಯಾನ್ ಒನ್ ಇರುತ್ತೆ, ಒನ್ ಪಾರ್ಟಿಕಲ್ ಇರುತ್ತೆ, ಅಥವಾ ಇಟ್ಸ್ ಅ ಮಿಕ್ಸ್ಚರ್ ಅಂತ ಹೇಳಿ ಕರಿಬೋದು ಸಿಂಪಲ್ಲಾಗಿ. ಮತ್ತು ಮಿಕ್ಸ್ಚರಲ್ಲಿ ಮತ್ತೆ ಟೈಪ್ಸ್ ಇದೆ, ಟೈಪ್ಸ್ ಆಫ್ ಮಿಕ್ಸ್ಚರ್, ಅದನ್ನೇ ನಾವು ಡಿಸ್ಕಸ್ ಮಾಡೋಣ ನೆಕ್ಸ್ಟ್. ಅದಕ್ಕಿಂತ ಮುಂಚೆ ಮಿಕ್ಸ್ಚರ್ ಅಂತ ಅಂದರೆ ವಾಟ್ ಈಸ್ ಮಿಕ್ಸ್ಚರ್? ಮಿಕ್ಸ್ಚರ್ಸ್ ಆರ್ ಕಾನ್ಸ್ಟಿಟ್ಯೂಟೆಡ್ ಬೈ ಮೋರ್ ದ್ಯಾನ್ ಒನ್ ಕೈಂಡ್ ಆಫ್ ಪ್ಯೂರ್ ಫಾರ್ಮ್ ಆಫ್ ಮ್ಯಾಟರ್ ನೌನ್ ಆಸ್ ಎ ಸಬ್ಸ್ಟೆನ್ಸ್. A substance cannot be separated into other kinds of matter by any
physical process, we know that dissolved sodium chloride can be separated from water by the process of evaporation. ಈಗ ಉಪ್ಪನ್ನು ನೀವು ಚೆನ್ನಾಗಿ ಈಗ ಉಪ್ಪು ನೀರು ಮಾಡ್ಕೊಂಡಿರ್ತೀರ, ಈಗ ನಿಮಗೆ ಮತ್ತೆ ಅದು ಉಪ್ಪು ವಾಪಸ್ ಸಿಗುತ್ತಾ? ಅಫ್ಕೋರ್ಸ್ ಸಿಗುತ್ತೆ. ಹೇಗೆ ಅಂತಂದರೆ ಬೈ ಹೀಟಿಂಗ್ ಇಟ್, ಬೈ ಫಿಸಿಕಲ್ ಪ್ರೋಸೆಸ್ ಆಫ್ ಇವಾಪ್ರೇಷನ್ ಮಾಡೋದ್ರ ಮೂಲಕ ನಮಗೆ ಎಗೇನ್ ನಾವು ಸಾಲ್ಟನ್ನು ತೊಗೋಬೋದು. ಈ ಒಂದು ಪ್ರೋಸೆಸ್ ಮೂಲಕನೇ ನಮಗೆ ಈ ಉಪ್ಪು ಸಿಗ್ತಾ ಇರೋದು. ಸಮುದ್ರದ ನೀರನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಅದು ಆವಿ ಆಗೋವರೆಗೂ ಅದನ್ನು ಏನು ಮಾಡ್ತಾರೆ, ಸೂರ್ಯನ ಕಿರಣಕ್ಕೆ ಇಡ್ತಾರೆ. ನಂತರ ಅದೆಲ್ಲ ಅಲ್ಲಿರುವಂತಹ ನೀರೆಲ್ಲ ಎವಾಪರೇಟ್ ಆದಮೇಲೆ ಅಲ್ಲಿ ಉಳಿಯೋದು ಉಪ್ಪಾಗಿರುತ್ತೆ, ಅದನ್ನು ಅವರು ಸಪ್ರೇಟ್ ಮಾಡ್ಕೊಳ್ತಾ ಹೋಗ್ತಾರೆ. ಗೊತ್ತಾಗ್ತಿದೆ? ಈ ರೀತಿಯಾಗಿ ನೋಡ್ಬೋದು. ಮಿಕ್ಸ್ಚರ್ ಅಂತ ಅಂದರೆ ಇದರಲ್ಲೇನಾಗಿರುತ್ತೆ, ಮೋರ್ ದ್ಯಾನ್ ಒನ್ ಕೈಂಡ್ ಆಫ್ ಪ್ಯೂರ್ ಫಾರ್ಮ್ ಆಫ್ ಮ್ಯಾಟರ್ ಇರುತ್ತೆ. ಇದರಲ್ಲಿರುವಂತಹ ಮ್ಯಾಟರ್ ಸಹಿತ ಪ್ಯೂರ್ ಫಾರ್ಮಲ್ಲಿರುತ್ತೆ, ಬಟ್ ಇದರಲ್ಲೇನಾಗಿರುತ್ತೆ, ಇಟ್ ಕಂಟೈನ್ಸ್ ಮೋರ್ ದ್ಯಾನ್ ಒನ್ ಕೈಂಡ್ ಆಫ್ ಮ್ಯಾಟರ್ ಆಗಿರುತ್ತೆ. ನೌನ್ ಆ್ಯಸ್, ಅದನ್ನೇ ನಾವೇನಂತ ಕರಿತೀವಿ, ಸಬ್ಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಗೊತ್ತಾಗ್ತಿದೆಯಾ? ಅಂದರೆ ಅದರಲ್ಲಿರುವಂತಹ ಒಂದೊಂದು ಕೈಂಡ್ ಇರುತ್ತಲ್ಲ, ಅವನ್ನು ನಾವು ಸಬ್ಸ್ಟೆನ್ಸ್ ಅಂತಿದ್ದೀವಿ. ಮಿಕ್ಸ್ಚರ್ ಅಂತ ಅಂದರೆ ಇದರಲ್ಲಿ ಏನಾಗಿರುತ್ತೆ, ಮೋರ್ ದ್ಯಾನ್ ಒನ್ ಕೈಂಡ್ ಆಫ್, ಅಥವಾ ಸಿಂಗಲ್ ಪಾರ್ಟಿಕಲ್ ಇತ್ತು ಅಂತ ಅಂದರೆ ಅದನ್ನು ನಾವು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಅಥವಾ ಮೋರ್ ದ್ಯಾನ್ ಸಿಂಗಲ್ ಆರ್ ಮೋರ್ ದ್ಯಾನ್ ಟು ಆರ್ ಮೋರ್ ಕೈಂಡ್ ಆಫ್ ಪಾರ್ಟಿಕಲ್ಸ್ ಇತ್ತು ಅಂತ ಅಂದರೆ ಅದನ್ನು ನಾವು ಮಿಕ್ಸ್ಚರ್ ಅಂತ ಹೇಳಿ ಕರಿತೀವಿ. ಇಷ್ಟು ಥರಲ್ಲಿದ್ದರೆ ಸಾಕು. ಈ ಸಬ್ಸ್ಟೆನ್ಸ್ ಕ್ಯಾನ್ ಬಿ ಸಪ್ರೇಟೆಡ್ ಇಂಟು ಅದರ್ ಕೈಂಡ್ಸ್ ಆಫ್ ಮ್ಯಾಟರ್. ಈಗ ನಾವು ಒಂದು ಸಬ್ಸ್ಟೆನ್ಸನ್ನು ಡಿಫ್ರೆಂಟ್ ಅದನ್ನು ಸಪ್ರೇಟ್ ಮಾಡ್ಕೋಬಹುದು ಥ್ರೂ ದ ಅಂದರೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಕ್ಕೆ ಹೋಗ್ತಾ ಇರೋದು. ಈ ಸಬ್ಸ್ಟೆನ್ಸ್ನ ಈ ಮಿಕ್ಸ್ಚರ್ ಓಕೆ, ಸಬ್ಸ್ಟೆನ್ಸ್ ಕೆನಾಟ್ ಬಿ ಸಪ್ರೇಟೆಡ್ ಇಂಟು ಅದರ್ ಕೈಂಡ್ಸ್ ಆಫ್ ಮ್ಯಾಟರ್, ಬೇರೆ ಮ್ಯಾಟರ್ಗಳಿಗೆ. ಈಗ ನಿಮಗೆ ಒಂದು ತಿಳಿಬೇಕಾಗಿರೋದೇನು ಅಂದರೆ, ಮ್ಯಾಟರ್ ಟೈಪ್ಸ್ ಆಫ್ ಮ್ಯಾಟರ್ ಯಾವುದಿದೆ, ಯು ಆಲ್ ನೋ ದಟ್ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್. ಅದನ್ನು ನಾವು ಇದರಲ್ಲಿ ಹೇಳೋಕ್ಕೆ ಹೊರಟಿರೋದೇನು ಅಂತಂದರೆ, ಸಬ್ಸ್ಟೆನ್ಸಸ್ಗಳನ್ನು ಅದರ್ ಕೈಂಡ್ಸ್ ಆಫ್ ಮ್ಯಾಟರ್ಗಳಿಗೆ. ಈಗ ಇಫ್ ಇಟ್ ಈಸ್ ಪ್ರೆಸೆಂಟ್ ಇನ್ ಅ ಸಾಲಿಡ್ ಸ್ಟೇಟ್, ವಿ ಕೆಟ್ ಇಟ್ ಇನ್ ಅ ಸಾಲಿಡ್ ಸ್ಟೇಟ್. ಫಿಸಿಕಲ್ ಪ್ರೋಸೆಸ್ ಮೂಲಕ ಮಾಡೋಕ್ಕಾಗಲ್ಲ. ಇಫ್ ಇಟ್ ಈಸ್ ಚಾನ್ಸ್ ಫಾರ್ ದ ಕೆಮಿಕಲ್ ಪ್ರೋಸೆಸ್, ಲೆಟ್ಸ್ ಚೆಕ್ ಇನ್ ನೆಕ್ಸ್ಟ್ ಕ್ಲಾಸಸಲ್ಲಿ ನೋಡ್ತಾ ಹೋಗೋಣ, ಗೊತ್ತಾಗುತ್ತೆ ನಿಮಗೆ. ಇಷ್ಟು ಗೊತ್ತಿದ್ರೆ ಸಾಕು ಅಂದ್ಕೊತೀನಿ. ನೆಕ್ಸ್ಟ್, ಹವೆವರ್ ಸೋಡಿಯಂ ಕ್ಲೋರೈಡ್ ಈಸ್ ಇಟ್ ಸೆಲ್ಫ್ ಎ ಸಬ್ಸ್ಟೆನ್ಸ್ ಆ್ಯಂಡ್ ಕೆನಾಟ್ ಬಿ ಸಪ್ರೇಟೆಡ್ ಬೈ ಫಿಸಿಕಲ್ ಪ್ರೋಸೆಸ್ ಇಂಟು ಇಟ್ಸ್ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸ್. ಇಲ್ಲಿ ಎವಾಪ್ರೇಷನ್ ಇಲ್ಲಿ ಮಾಡ್ತಾ ಇರೋದು ನಾವು ಹೀಟ್ ಮಾಡ್ತಾ ಇದ್ದೀವಿ. ವೈ ವಿ ಕಾಲಿಂಗ್ ದಿಸ್ ಆ್ಯಸ್ ಫಿಸಿಕಲ್ ಪ್ರೋಸೆಸ್, ಇದು ನಿಮಗೆ ಮೇನ್ ಆಗಬೇಕಾಗಿರೋದು. ಇಲ್ಲಿ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಇದಕ್ಕಿರುವಂತಹ ಡಿಫ್ರೆನ್ಸ್ ನಿಮಗೆ ಗೊತ್ತಾಯಿತು ಅಂದರೆ ಯು ಕ್ಯಾನ್ ಈಸಿಲಿ ರೆಕಗ್ನೈಸ್. ಇಲ್ಲಿ ಫಿಸಿಕಲ್ ಪ್ರೋಸೆಸ್ ಅಂತ ಅಂದರೆ ಅಥವಾ ಫಿಸಿಕಲ್ ಚೇಂಜ್ ಅಂತ ಗೊತ್ತಿದ್ರೂ ಸಹಿತ ಇಟ್ಸ್ ಅ ಸೇಮ್. ಫಿಸಿಕಲ್ ಅಂಥೇಳಿ ಬಂದಾಗ ನಾವು ಇಲ್ಲಿ ಯಾವುದೇ ಒಂದು ಕ್ರಿಯೆ ಆಗ್ತಿದೆ ಅಂತಂದರೆ ದೆರ್ ಈಸ್ ಓನ್ಲಿ ಚೇಂಜ್ ಇನ್ ದ ಫಿಸಿಕಲ್ ಪ್ರಾಪರ್ಟೀಸ್. ಅಂದರೆ ಹೈಟ್ ಆಗಿರ್ಬೋದು, ಕ್ವಾಂಟಿಟೇಟಿವ್ ಆಗಿ ಅಂದರೆ ಹೈಟ್ ಆಗಿರ್ಬೋದು, ವೆಯ್ಟ್ ಆಗಿರ್ಬೋದು, ಅಥವಾ ಲೆಂತಲ್ಲಾಗಿರ್ಬೋದು. ಅದರ್ವೈಸ್ ಈ ಫಿಸಿಕಲ್ ಚೇಂಜ್ ಅಂತ ಹೇಳಿ ಫಿಸಿಕಲ್ ಪ್ರೋಸೆಸ್ ಅಂತ ಹೇಳ್ತಿದ್ದೀವಿ ಅಂತಂದರೆ ಎನಿಥಿಂಗ್ ವಿ ಕ್ಯಾನ್ ಗೆಟ್ ಇಟ್ ಆ್ಯಸ್ ದ ಪ್ರೀವಿಯಸ್ ಒನ್. ಅಂದರೆ ಮುಂಚೆ ಹೇಗಿರುತ್ತೋ ಒಂದು ಸಬ್ಸ್ಟೆನ್ಸು, ಅದರ ನಾವು ಏನೇ ಒಂದು ಪ್ರೋಸೆಸ್ ಮಾಡಿದ್ಮೇಲೆ, ಏನೇ ಒಂದು ಕ್ರಿಯೆನ ಹೀಟ್ ಮಾಡಲಿ ನಾವು, ಅಥವಾ ಒಂದು ಪ್ರೆಷರನ್ನು ಅಪ್ಲೈ ಮಾಡಲಿ, ಅಥವಾ ಇನ್ನೊಂದು ಏನೋ ಒಂದು ಪ್ರೋಸೆಸ್ ಮಾಡಿದ್ರೂ ಸಹಿತ ಅಲ್ಲಿ ಯಾವುದೇ ರೀತಿಯಾಗಿ ಬದಲಾವಣೆ ಹೊಂದಿದ್ರೂ ಕೊನೆಗೆ ನಮಗೆ ನಾವು ಮತ್ತೊಂದೇನೋ ಮಾಡಿ ಅದನ್ನು ಮತ್ತೆ ವಾಪಸ್ ನಾವು ಅದರದ್ದು ಒರಿಜಿನಲ್ ಫಾರ್ಮಿಗೆ ನಾವು ತಂದ್ವಿ ಅಂತಂದರೆ ಅದನ್ನು ನಾವು ಫಿಸಿಕಲ್ ಪ್ರೋಸೆಸ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ನಾವು ಉಪ್ಪನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಕರಗಿಸ್ತೀವಿ ಫಸ್ಟು, ಆನಂತರ ಅದನ್ನು ಕುದಿಸಿದಾಗ ನಮಗೇನಾಗುತ್ತೆ, ಒರಿಜಿನಲ್ ಸಾಲ್ಟ್ ನಮಗೆ ಹೆಂಗಿತ್ತೋ ಅದೇ ಥರ ಸಿಗುತ್ತೆ. ಸೊ ಇಟ್ ಈಸ್ ಫಿಸಿಕಲ್ ಪ್ರೋಸೆಸ್. ಈಗ ಹಾಗಿದ್ರೆ ಇನ್ನೊಂದು ಸಿಂಪಲಾಗಿ ಹೇಳೋದಾದರೆ, ಒಂದು ಪೇಪರ್ನ ತೊಗೋತೀನಿ. ಪೇಪರ್ನ ನಾನು ಚೆನ್ನಾಗಿ ಮರ್ಚಿ ನಾವು ರಾಕೆಟ್ ಮಾಡ್ತೀವಿ, ಗೊತ್ತಿದೆ ಅಲ್ವಾ? ಆ ರಾಕೆಟ್ ಮಾಡಿ ನಾವು ಎಸಿತೀನಿ, ಮತ್ತೆ ಅದನ್ನು ಆ ರಾಕೆಟ್ ಆಗಿರೋದನ್ನು ಆ ಪೇಪರ್ನ ತೊಗೊಂಡ್ಬಿಟ್ಟು ಮತ್ತೆ ಅದನ್ನು ಹೇಗಿತ್ತೋ ಅದನ್ನೆಲ್ಲ ಹೇಗೆ ಮರ್ಚಿರ್ತೀವಲ್ಲ ಅದನ್ನು ನಾನು ಮತ್ತೆ ವಾಪಸ್ ಅದೇ ಶೇಪಿಗೆ ನಾನು ತರ್ಬೋದು ಅಲ್ವಾ? ಸೊ ಇಟ್ ಈಸ್ ಕನ್ಸಿಡರ್ ಆಸ್ ಎ ಫಿಸಿಕಲ್ ಪ್ರೋಸೆಸ್. ಬಟ್ ಅದೇ ಪೇಪರ್ನ ನಾನೇನಾದರೂ ಹರಿದ್ರೆ ಚೆನ್ನಾಗಿ ಒಂದು ಮಧ್ಯ ಲೈನಿಗೆ ನಾನೊಂದು ಹರಿದ್ರೆ ಅಂತ ಇಟ್ಕೊಳ್ರಿ, ಅದನ್ನು ನಾನು ಏನಂತ ಹೇಳ್ಬೋದು, ಕೆಮಿಕಲ್ ಪ್ರೋಸೆಸ್. ಬಿಕಾಸ್ ಅದನ್ನು ನಾವು ಮತ್ತೆ ಅದರ ಒರಿಜಿನಲ್ ಫಾರ್ಮ್ಗೆ ತರೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಿದೆಯಾ? ಯಾವಾಗ ನಾವು ಫಿಸಿಕಲ್ ಪ್ರೋಸೆಸ್ ಅಂತೀವಿ, ಯಾವಾಗ ನಾವು ಕೆಮಿಕಲ್ ಪ್ರೋಸೆಸ್ ಅಂತೀವಿ ಅಂಥೇಳಿ. ಹಾಗಿದ್ರೆ ನನಗೆ ಹೇಳಿ, ಈಗ ಈ ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್ ನೋಡ್ತೀವಲ್ವ, ಇದು ಫಿಸಿಕಲ್ ಪ್ರೋಸೆಸ್ಸಾ ಅಥವಾ ಕೆಮಿಕಲ್ ಪ್ರೋಸೆಸ್ಸಾ? ಜಸ್ಟ್ ಥಿಂಕ್ ಮಾಡಿ. ಸಿಂಪಲ್ ಆಗಿದೆ ಅಂತ ಅನ್ಕೊತೀನಿ. ಅದರಲ್ಲಿ ಏನು ಮಾಡ್ತೀವಿ ನಾವು ಅಲ್ಲ, ಅದಕ್ಕೊಂದು ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ಥಿಂಕ್ ಮಾಡಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ.
ಇದು ಆ್ಯಕ್ಚುಲಿ 7th ಆ್ಯಂಡ್ 8th ಸ್ಟ್ಯಾಂಡರ್ಡ್ ಸಿಲೆಬಸ್. ಸೊ ಬಟ್ ಇದರಲ್ಲಿ ಹೇಳಲೇಬೇಕಾಗುತ್ತೆ, ಅದಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ. ನೆಕ್ಸ್ಟ್, ಹವೆವರ್ ಸೋಡಿಯಂ ಕ್ಲೋರೈಡ್ ಇಸ್ ಇಟ್ ಸೆಲ್ಫ್ ಎ ಸಬ್ಸ್ಟೆನ್ಸ್. ಹೌದು, ಇಟ್ ಈಸ್ ಎ ಸಬ್ಸ್ಟೆನ್ಸ್ ಆ್ಯಂಡ್ ಕೆನಾಟ್ ಬಿ ಸಪ್ರೇಟೆಡ್ ಬೈ ಫಿಸಿಕಲ್ ಪ್ರೋಸೆಸ್ ಇನ್ ಟು ಇಟ್ಸ್ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸ್. ಅಂದರೆ ಇದರಲ್ಲಿ ನಾವು 2 ರೀತಿಯಾದಂತಹ ಕಾನ್ಸ್ಟಿಟ್ಯೂಯೆಂಟ್ಸ್ ನೋಡ್ತಿದ್ದೀವಿ, ಒಂದು ಸೋಡಿಯಂ, ಇನ್ನೊಂದು ಕ್ಲೋರೈಡ್. ಅಂದರೆ Na ಒಂದಿದೆ, Na+ ಒಂದಿದೆ, Cl- ಅನ್ನೋದು ಒಂದಿದೆ. ಸಿಮಿಲರ್ಲಿ ಶುಗರ್ ಈಸ್ ಎ ಸಬ್ಸ್ಟೆನ್ಸ್ ಬಿಕಾಸ್ ಇಟ್ ಕಂಟೈನ್ಸ್ ಓನ್ಲಿ ಒನ್ ಕೈಂಡ್ ಆಫ್ ಪ್ಯೂರ್ ಮ್ಯಾಟರ್ ಆ್ಯಂಡ್ ಇಟ್ಸ್ ಕಾಂಪೋಸಿಷನ್ಸ್ ಈಸ್ ದ ಸೇಮ್ ಥ್ರೂ ಔಟ್. ಅಂದರೆ ಜಸ್ಟ್ ಥಿಂಕ್ ಮಾಡಿ, ನಾನು ಹೇಳೋಕ್ಕೆ ಹೊರಟಿರೋದೇನು ಅಂದರೆ, ಈಗ ಒಂದು ಬಟ್ಲಲ್ಲಿ ನೀರನ್ನು ತಗೋತೀರಾ, ನೀರಿಗೆ ಈಗ ಏನು ಮಾಡ್ತೀರಾ, ಶುಗರನ್ನು ಹಾಕ್ತೀರಾ. ಶುಗರನ್ನು ಹಾಕಿ ಚೆನ್ನಾಗಿ ಕಲಿಸಿ ಚೆನ್ನಾಗಿ ಕಲಸಿ ಅದರಲ್ಲಿರುವಂತಹ ಕ್ರಿಸ್ಟಲ್ ಫಾರ್ಮಲ್ಸ್ ಇರೋದೆಲ್ಲದು ಅದು ಡಿಸಾಲ್ವ್ ಆಗಬೇಕು. ಆನಂತರ ಈಗ ಏನು ಮಾಡಿ ನೀವು ಅಂತಂದರೆ, ಈಗ ಈ ಕಡೆಯಿಂದ ಒಂದು ಸ್ಪೂನನ್ನು ತೊಗೊಂಬಿಟ್ಟು ಆ ಸ್ಪೂನಲ್ಲಿ ಆ ಶುಗರ್ ಸೊಲ್ಯೂಷನ್ ತೊಗೊಂಬಿಟ್ಟು ಟೇಸ್ಟ್ ಮಾಡಿ. ನೆಕ್ಸ್ಟ್ ಈ ಕಡೆಯಿಂದ ತೊಗೊಂಬಿಟ್ಟು ಇನ್ನೊಂದು ಸರಿ ಟೇಸ್ಟ್ ಮಾಡಿ. ಸೇಮ್ ಟೇಸ್ಟ್ನ ನೀವು ಫೀಲ್ ಮಾಡ್ತೀರಾ? ಎಸ್, ಅಫ್ಕೋರ್ಸ್ ಅಲ್ವಾ. ಇಲ್ಲೂ ಸಹಿತ ಹೇಳೋಕೆ ಹೊರಟಿರೋದೇನೆಂದರೆ, ಈಸ್ ಎ ಸಬ್ಸ್ಟೆನ್ಸ್ ಬಿಕಾಸ್ ಇಟ್ ಕಂಟೈನ್ಸ್ ಓನ್ಲಿ ಒನ್ ಕೈಂಡ್ ಆಫ್ ಪ್ಯೂರ್ ಮ್ಯಾಟರ್ ಆ್ಯಂಡ್ ಇಟ್ಸ್ ಕಾಂಪೋಸಿಷನ್ ಈಸ್ ಸೇಮ್ ಥ್ರೂ ಔಟ್. ಅದರಲ್ಲಿರುವಂತಹ ಕಾಂಪೋಸಿಷನ್ಸ್ ಯಾವಾಗಲೂ ಸೇಮ್ ಇರುತ್ತೆ, ಒಂದು ಕಡೆ ಒಂದು ಇನ್ನೊಂದು ಕಡೆ ಇನ್ನೊಂದು ಆಗಿರೋದಿಲ್ಲ. ಗೊತ್ತಾಗ್ತಿದೆಯಾ? ಇದಿಷ್ಟು ಇಟ್ಸ್ ಎ ಜನರಲ್, ಇದು ನಿಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ತಿಳ್ಕೊಂಡಿರೋದಕ್ಕೋಸ್ಕರ. ಮುಂದೆ ಬರುತ್ತೆ ಮಿಕ್ಸ್ಚರ್ನ ಟೈಪ್ಸ್ ಬಗ್ಗೆ ಮಾತಾಡುವಾಗ, ಆಮೇಲೆ ಸೊಲ್ಯೂಷನ್ಸ್ಗಳ ಬಗ್ಗೆ ಮಾತಾಡುವಾಗ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸಾಫ್ಟ್ ಡ್ರಿಂಕ್ ಮತ್ತು ಸಾಯಿಲನ್ನು ಕನ್ಸಿಡರ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ಏರ್ ಬಗ್ಗೆ ಮಾತಾಡೋದಕ್ಕೂ ನೆಕ್ಸ್ಟ್ ಬರುತ್ತೆ, ನಾನು ಹೇಳ್ತೀನಿ. ಸಾಫ್ಟ್ ಡ್ರಿಂಕ್ ಆ್ಯಂಡ್ ಸಾಯಿಲ್ ಆರ್ ನಾಟ್ ಸಿಂಗಲ್ ಸಬ್ಸ್ಟೆನ್ಸಸ್. ಈಗ ಸಾಯಿಲನ್ನು ನೋಡ್ತೀರಾ, ಈಸ್ ಇಟ್ ಎ ಸಿಂಗಲ್ ಸಬ್ಸ್ಟೆನ್ಸ್? ಇದರಲ್ಲಿ ಕ್ಲೇ ಪಾರ್ಟಿಕಲ್ಸ್ ಇರುತ್ತೆ, ಸ್ಟೋನ್ಸ್ ಇರುತ್ತೆ ಅಲ್ವಾ. ಸೊ ಮತ್ತಿನ್ನು ಮಿಕ್ಸ್ಚರ್, ಇದು ಹ್ಯೂಮಿಡ್ ಇರುತ್ತೆ, ಆಮೇಲೆ ಇದು ಕೊಳಕು, ಇವಾಗ ಕೊಳೆಯುವಂತಹ ವಸ್ತುಗಳು ಅದರಲ್ಲಿರ್ತವೆ. ಇವೆಲ್ಲವೂ ಸಹಿತ ಇರೋದ್ರಿಂದ ಇಟ್ಸ್ ಅ ಮಿಕ್ಸ್ಚರ್ ಅಂತ ಹೇಳ್ಬೋದು. ಸಾಫ್ಟ್ ಡ್ರಿಂಕಲ್ಲಿ ಏನಾಗಿರುತ್ತೆ, ಅದರಲ್ಲಿ ನಾವು ಫ್ಲೇವರ್ ಹಾಕಿರ್ತೀವಿ, ವಾಟರ್ ಹಾಕಿರ್ತೀವಿ. ಹಾಗೆ ನಾನು ಪ್ರೀವಿಯಸ್ ಒಂದು ಕೇಳಿದ್ದೆ, ಕಾರ್ಬನ್ ಡೈಆಕ್ಸೈಡ್, ಡಿಸಾಲ್ವ್ಡ್ ಕಾರ್ಬನ್ ಡೈಆಕ್ಸೈಡ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ. ಇಟ್ ಈಸ್ ಯೂಸ್ಡ್ ಇನ್ ದ ಸಾಫ್ಟ್ ಡ್ರಿಂಕ್ಸ್, ಅಂದರೆ ಸ್ಟೋರ್ ಮಾಡೋದಕ್ಕೋಸ್ಕರ. ನೀವು ಕೊಕೋ ಕೋಲಾ, ಆಮೇಲೆ ಸ್ಪ್ರೈಟ್ ಅದೆಲ್ಲ ಕುಡಿತೀರಲ್ವ, ಈ ಮಿರಿಂಡಾ, ಇದರಲ್ಲಿ ಏನಾಗಿರುತ್ತೆ, ನೀವು ಯೂಶ್ವಲಾಗಿ ಕೊಕೋ ಕೋಲಾದಲ್ಲಿ ಫೀಲ್ ಆಗಿರುತ್ತೆ ನಿಮಗೆ. ಅದನ್ನೇನಾದರೂ ಚೆನ್ನಾಗಿ ನೀವು ಓಪನ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಶೇಕ್ ಮಾಡಿದ್ದೆ ಆದರೆ ಅದನ್ನು ನೀವು ಆ ಕ್ಯಾಪ್ ಓಪನ್ ಮಾಡ್ತಿದ್ದಂಗೆ ಪುಸ್ ಅಂತ ಸೌಂಡ್ ಬರುತ್ತೆ, ಫಿಝಿ ಸೌಂಡ್ ಫುಲ್. ಅದು ಯಾಕೆ ಹಾಗೆ ಬರುತ್ತೆ ಅಂತ ಅಂದರೆ, ಇದರಲ್ಲಿ ನಾವೇನು ಮಾಡಿರ್ತಾರೆ ಅಂತಂದರೆ, ಕಾರ್ಬನ್ ಡೈಆಕ್ಸೈಡನ್ನು ವಾಟರಲ್ಲಿ ಡಿಸಾಲ್ವ್ ಮಾಡಿರ್ತಾರೆ. ಈ ಕಾರಣದಿಂದಾಗಿ ಆ ಒಂದು ಫಿಝಿ ಸೌಂಡ್ ಬರುತ್ತೆ ನಿಮಗೆ, ಆ ನೊರೆ ಬರುತ್ತೆ. ಅದೇ ಒಂದು ರೀಸನ್. ಇದರಲ್ಲೂ ಸಹಿತ ಹಾಗಿದ್ರೆ ಏನಾಯಿತು, ಇಟ್ ಈಸ್ ಆಲ್ಸೋ ಕನ್ಸಿಡರ್ ಆ್ಯಸ್ ಮಿಕ್ಸ್ಚರ್. ಸೊ ಇಟ್ ಈಸ್ ನಾಟ್ ಪ್ರೆಸೆಂಟ್ ಇನ್ ಅ ಪ್ಯೂರ್ ಫಾರ್ಮ್. ವಾಟ್ ಎವರ್ ದ ಸೋರ್ಸ್ ಆಫ್ ಎ ಸಬ್ಸ್ಟೆನ್ಸ್ ಮೇ ಬಿ, ಇಟ್ ವಿಲ್ ಆಲ್ವೇಸ್ ಹ್ಯಾವ್ ದ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರಾಪರ್ಟಿ. ಈಗ ಒಂದೊಂದಾಗಿ ತಿಳ್ಕೊಳ್ಳೋಣ. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಎ ಮಿಕ್ಸ್ಚರ್ ಕಂಟೈನ್ಸ್ ಮೋರ್ ದ್ಯಾನ್ ಒನ್ ಸಬ್ಸ್ಟೆನ್ಸ್. ಈಗ ನೀವು ನೋಡಿದ್ವಿ ಸೋಡಿಯಂ ಕ್ಲೋರೈಡ್ ನೋಡಿದ್ರಿ, ಹಾಗೆ ನೆಕ್ಸ್ಟ್ ಅದರ್ ಸಬ್ಸ್ಟೆನ್ಸಸ್ ಲೈಕ್ ಮಿಲ್ಕ್, ಹಾಗೆ ಇಲ್ಲಿರುವಂತಹ ಗೀ, ಸಾಲ್ಟ್, ಇದರಲ್ಲೇ ನೋಡಬಹುದು. ಇವೆಲ್ಲವೂ ಸಹಿತ ಮಿಕ್ಸ್ಚರ್ ಆಗಿರುತ್ತೆ. ಇಟ್ ಈಸ್ ನಾಟ್ ಪ್ರೆಸೆಂಟ್ ಇನ್ ಅ ಪ್ಯೂರಿಫೈಡ್ ಫಾರ್ಮ್ ಅಂತ ಹೇಳ್ಬೋದು. ಯಾವುದಕ್ಕೆ ನಾವು ಪ್ಯೂರ್ ಅಂತ ಹೇಳ್ತೀವಿ ಸೈಂಟಿಫಿಕ್ ಆಗಿ ಅನ್ನೋದು ಸಹಿತ ಗೊತ್ತಾಯಿತು. ಈಗ ಎಂಟರ್ ಆಗೋಣ ಟಾಪಿಕ್ಕಿಗೆ, ಟೈಪ್ಸ್ ಆಫ್ ಮಿಕ್ಸ್ಚರ್. ಡಿಪೆಂಡಿಂಗ್ ಕಾಂಪೊನೆಂಟ್ಸ್ ದಟ್ ಫಾರ್ಮ್ ದ ಮಿಕ್ಸ್ಚರ್ ವಿ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿಕ್ಸ್ಚರ್. ಯಾವ್ದು ಅಂತಂದರೆ, ಒಂದು ಸಿಂಪಲ್ ಆಗಿರುವಂಥ ಒಂದು ಆ್ಯಕ್ಟಿವಿಟಿ ಮಾಡ್ತಾರೆ. ಈಗ 4 ಗ್ರೂಪನ್ನು ಮಾಡ್ತಾರೆ. ಒಂದು ಗ್ರೂಪಿಗೆ 50 ml ವಾಟರು ಜೊತೆಗೆ ಕಾಪರ್ ಸಲ್ಫೇಟ್ ಕೊಡ್ತಾರೆ. ಕಾಪರ್ ಸಲ್ಫೇಟ್ CuSO4. ಇದರಲ್ಲಿ ಇರುವಂತಹ ಅಯಾನ್ಸ್ಗಳು ಯಾವ್ಯಾವು ಅಂತಂದರೆ, ಇದರಲ್ಲಿ ಕಾಪರ್ 2+ ಸ್ಟೇಟಲ್ಲಿ ಇರುತ್ತೆ, ಸಲ್ಫೇಟ್ 2- ಸ್ಟೇಟಲ್ಲಿ ಇರುತ್ತೆ. ಯಾಕೆ ಇದನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ, ಇವುಗಳೆಲ್ಲವೂ ನಿಮಗೆ 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಬರುತ್ತೆ, ಆಗ ನಾನು ಹೇಳ್ತೀನಿ. ಈಗ ಜಸ್ಟ್ ಯಾರಾದರೂ ತಿಳ್ಕೊಂಡಿರೋರಿದ್ದರೆ ಚೆಕ್ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಹೇಳಿದ್ದು. ನೆಕ್ಸ್ಟ್ ಇನ್ನೊಂದು ಗ್ರೂಪ್, ಬಿ ಗ್ರೂಪಿಗೂ ಸಹಿತ ಸೇಮ್ ಕೊಡ್ತಾರೆ, 50 ml ವಾಟರು, ಕಾಪರ್ ಸಲ್ಫೇಟು. C ಆ್ಯಂಡ್ D ಗ್ರೂಪಿಗೆ ಕಾಪರ್ ಸಲ್ಫೇಟ್ ಇಲ್ಲಿ ಆ್ಯಕ್ಚುಲಿ ಏನು ಮಾಡಿರ್ತಾನೆ ಅಂತಂದರೆ, ಒಂದು ಸ್ಪ್ಯಾಚುಲ ಕೊಟ್ಟಿರ್ತಾರೆ ಅಥವಾ ಒಂದು ಸ್ಪೂನ್ ಅಷ್ಟು ಕೊಟ್ಟಿರ್ತಾರೆ ಇವರಿಬ್ರಿಗೂ. ಫಾರ್ ಎ ಗ್ರೂಪಿಗೆ 1 ಸ್ಪ್ಯಾಚುಲ ಕೊಡ್ತಾರೆ, ಫಾರ್ ಬಿ ಗ್ರೂಪಿಗೆ 2 ಸ್ಪ್ಯಾಚುಲ ಕೊಡ್ತಾರೆ. ಬಟ್ ಇನ್ C ಆ್ಯಂಡ್ D ಅಲ್ಲಿ ವಾಟರ್ ಆ್ಯಂಡ್ ಡಿಫ್ರೆಂಟ್ ಅಮೌಂಟ್ ಆಫ್ ಕಾಪರ್ ಸಲ್ಫೇಟ್ ಅವರಿಗೆ ಕಾನ್ಸ್ಟೆಂಟ್ ಇಷ್ಟೇ ಅಂತ ಕೊಟ್ಟಿರಲ್ಲ. ಇಲ್ಲಿ ಟೇಕ್ ದ ಡಿಫ್ರೆಂಟ್ ಅಮೌಂಟ್ ಆಫ್ ಕಾಪರ್ ಸಲ್ಫೇಟ್ ಕೊಟ್ಟಿದ್ದಾರೆ, ಜೊತೆಗೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ KMnO4, ವಿಚ್ ಈಸ್ ದ ಕ್ವಶನ್ ವಿಚ್ ಈಸ್ ಆಸ್ಕ್ಡ್ ಇನ್ ದ
ಪ್ರೀವಿಯಸ್ ವಿಡಿಯೋ ಅಲ್ವಾ. ಪೊಟ್ಯಾಷಿಯಮ್ ಪರ್ಮಾಂಗನೇಟ್ ಕೊಟ್ಟಿದ್ದಾರೆ, ಆರ್ ಅದರ್ವೈಸ್ ದೇ ಟೇಕ್ ದ ಸೋಡಿಯಂ ಕ್ಲೋರೈಡ್, ಇಟ್ ಮೀನ್ಸ್ ಕಾಮನ್ ಸಾಲ್ಟನ್ನು ಕೊಟ್ಟಿದ್ದಾರೆ. ಇದಿಷ್ಟನ್ನು ಕೊಟ್ಟಾದ ನಂತರ ಅದನ್ನು ವಾಟರ್ ಕೊಟ್ಟಿದ್ದಾರಲ್ಲ ಅದರಲ್ಲಿ ಡಿಸಾಲ್ವ್ ಮಾಡೋದಕ್ಕೆ ಹೇಳ್ತಾರೆ. ಇಲ್ಲಿ ಯಾವ ರೀತಿಯಾಗಿ ಅಬ್ಸರ್ವೇಷನ್ಸ್ ಬರುತ್ತೆ ಅನ್ನೋದಕ್ಕೋಸ್ಕರ ಅವರಿಗೆ ದೇ ಲೆಫ್ಟ್ ಟು ಅಬ್ಸರ್ವ್ ದ ಅಬ್ಸರ್ವೇಷನ್ಸ್ ನೋಡ್ಕೊಂಡಾದ್ಮೇಲೆ ಇಲ್ಲಿ ಏನು ಹೇಳ್ಬೋದು ಅಂತಂದರೆ ಗ್ರೂಪ್ಸ್ ಎ ಆ್ಯಂಡ್ ಬಿ ಹ್ಯಾವ್ ಎ ಒಬ್ಟೈನ್ಡ್ ಎ ಮಿಕ್ಸ್ಚರ್ ವಿಚ್ ಹ್ಯಾಸ್ ಎ ಯೂನಿಫಾರ್ಮ್ ಕಂಪೋಸಿಷನ್ ಇರುತ್ತೆ. ಯಾಕೆ ಅಂತಂದರೆ ಅವ್ರಿಗೆ ಕೊಟ್ಟಿರುವಂತಹ ಸೊಲ್ಯೂಷನ್ ಯಾವ ರೀತಿಯಾಗಿದೆ ಅಂತಂದರೆ ವಾಟರ್ಗೆ ಏನು ಮಾಡಿದ್ದಾರೆ, ಕಾಪರ್ ಸಲ್ಫೇಟನ್ನು ಹಾಕಿದ್ದಾರೆ. ಸೊ ಅಲ್ಲಿಗೆ ಏನಾಯಿತು, ವಾಟರ್ ಈಸ್ ಕಲರ್ಲೆಸ್. ಸೊ ಇವ್ರಿಗೆ ಕೊಟ್ಟಿರುವಂತಹ ಒಂದು ಕಾಪರ್ ಸಲ್ಫೇಟ್ ಏನಾಗಿರುತ್ತೆ, ಬ್ಲೂ ಕಲರಲ್ಲಿರುತ್ತೆ. ಇಟ್ಸ್ ಅ ಇಂಪಾರ್ಟೆಂಟ್ ಕ್ವಶನ್. ಏನಪ್ಪ ಅಂತಂದರೆ ಕಾಪರ್ ಸಲ್ಫೇಟ್ ಯಾಕೆ ಯಾವಾಗಲೂ ಬ್ಲೂ ಕಲರಲ್ಲಿರುತ್ತೆ, ವೈಟ್ ಈಸ್ ಸೋ ದ್ಯಾಟ್ ಥಿಂಕ್ ಮಾಡಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ಹೇಳ್ತೀನಿ, ಅಥವಾ ಯು ಕ್ಯಾನ್ ಟೆಕ್ಸ್ಟ್ ಮೀ ಇನ್ ದ ವಾಟ್ಸಪ್ ಆರ್ ಟೆಲಿಗ್ರಾಮ್, ಈವನ್ ನಮ್ಮ ಯೂಟ್ಯೂಬ್ನ ಕಮೆಂಟಲ್ಲೂ ಸಹಿತ ನೀವು ಕೇಳಬಹುದು ನನಗೆ. ಕಾಪರ್ ಸಲ್ಫೇಟ್ ಇದರಲ್ಲಿ ಏನಾಗಿದೆ, ಹಾಕಿದ್ಮೇಲೆ ಈ ಸೊಲ್ಯೂಷನ್ ಏನಾಯಿತು ನಮಗೆ ಬ್ಲೂ ಕಲರಲ್ಲಿ ಕಾಣಿಸುತ್ತೆ. ಇವರಿಗೆ 1 ಸ್ಪ್ಯಾಚುಲ ಕೊಟ್ಟಿದ್ದರು, ನೆಕ್ಸ್ಟ್ ಇನ್ನೊಬ್ರಿಗೆ ಏನು ಮಾಡಿದ್ದಾರೆ 2 ಸ್ಪ್ಯಾಚುಲ ಕೊಟ್ಟಿದ್ದಾರೆ. ಅಂದರೆ ಕಾಪರ್ ಸಲ್ಫೇಟ್ನ ಕಾನ್ಸಂಟ್ರೇಷನ್ ಏನಾಗಿದೆ, ಹೆಚ್ಚಾಗಿದೆ. ನಾನು ಜಸ್ಟ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇನ್ಫರೆನ್ಸ್, ಅದರಿಂದ ತಿಳ್ಕೊಳ್ಳೋದು ಏನು ಅನ್ನೋದನ್ನು ಸಹಿತ ನಾನು ನೆಕ್ಸ್ಟ್ ಹೇಳ್ತೀನಿ. ಗ್ರೂಪ್ ಎಗೆ ಗೊತ್ತಾಯಿತು ಯೂನಿಫಾರ್ಮ್ ಕಾಂಪೋಸಿಷನ್. ಆ ವಾಟರಿಗೆ ಕೊಟ್ಟಾಗ ಏನಾಯಿತು, ಇಲ್ಲೂ ಸಹಿತ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇರುತ್ತೆ, ಇಲ್ಲೂ ಸಹಿತ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇರುತ್ತೆ. ಅಂದರೆ ಥ್ರೂ ಔಟ್ ದ ಸೊಲ್ಯೂಷನ್ ಏನಾಯಿತು, ಯೂನಿಫಾರ್ಮ್ ಮಿಕ್ಸ್ಚರ್ ಇರೋದನ್ನು ನೀವು ಗಮನಿಸಬಹುದು. ನೆಕ್ಸ್ಟ್ ಸಮ್ ಅದರ್ ಎಕ್ಸಾಂಪಲ್ಸ್ ಲೈಕ್ ಇದು ನೀವು ವಾಟರ್ ಮತ್ತು ಶುಗರ್ ಆಗಿರ್ ತೊಗೋಬೋದು, ಅಥವಾ ಶುಗರ್ ಸಾಲ್ಟ್ ಆ್ಯಂಡ್ ವಾಟರ್ನಾದರೂ ತೊಗೋಬೋದು. ಈಗ ಅವೆರಡನ್ನೂ ಸಹಿತ ನೀವು ಅವೆರಡರಲ್ಲಿರುವಂಥ ಕಲರನ್ನು ನೀವು ನೋಟಿಫೈ ಮಾಡಬೇಕು. ಅಂದರೆ ಎ ಆ್ಯಂಡ್ ಬಿ ಗ್ರೂಪ್ನ ಒಂದು ಕಲರ್ ಏನು ಚೇಂಜಸ್ ಆಗಿದೆ, ಅವ್ರಿಗೆ ಕೊಟ್ಟಿರುವಂಥ ಸೊಲ್ಯೂಷನ್ ಕಲರ್ಸ್ಗಳು ಇದರಲ್ಲಿ ಸ್ವಲ್ಪ ಬ್ಲೂ ಲೈಟ್ ಆಗಿರುತ್ತೆ, ಇದರಲ್ಲಿ ಡಾರ್ಕ್ ಬ್ಲೂ ಇರುತ್ತೆ, ಹೌದಲ್ವಾ. ಬಿಕಾಸ್ ಹಿಯರ್ ದ ಸಲ್ಯೂಟ್ ಕಾನ್ಸಂಟ್ರೇಷನ್ ಅಂದರೆ ಕಾಪರ್ ಸಲ್ಫೇಟ್ ಕಾನ್ಸಂಟ್ರೇಷನ್ ಹೆಚ್ಚಾಗಿದೆ ಅಂತ ಅರ್ಥ. ದೋ ಬೋತ್ ದ ಗ್ರೂಪ್ಸ್ ಹ್ಯಾವ್ ಒಬ್ಟೈನ್ಡ್, ಈ ಇಬ್ಬರಿಗೂ ಕೊಟ್ಟಿರೋದು ಕಾಪರ್ ಸಲ್ಫೇಟು ಮತ್ತು ವಾಟರ್ನ ಅಷ್ಟೇ ಕೊಟ್ಟಿರೋದು, ನಾವು ಚೇಂಜಸ್ ಏನೂ ಮಾಡಿಲ್ಲ. ಬಟ್ ಇಲ್ಲಿ ಇಂಟೆನ್ಸಿಟಿ ಆಫ್ ದ ಕಲರ್ ಈಸ್ ಡಿಫ್ರೆಂಟ್ ಆಗಿದೆ ಎರಡರದ್ದು. ಯಾಕೆ ನಾನು ಹೇಳ್ತೀನಿ. ಫಸ್ಟ್ ನೋಡ್ಬಿಡೋಣ ಇಲ್ಲೇನು ಕೊಟ್ಟಿದ್ದಾರೆ. ಗ್ರೂಪ್ ಸಿ ಆ್ಯಂಡ್ ಡಿ ಹ್ಯಾವ್ ಒಬ್ಟೈನ್ಡ್ ಮಿಕ್ಸ್ಚರ್. ಇದರಲ್ಲಿ ಏನಾಗಿದೆ, ಇವ್ರಿಗೆ ಕೊಟ್ಟಿರೋದು ನಾವು ಒಬ್ರಿಗೆ ಇದೇನು ಮಾಡಿದ್ದೀವಿ, ಕಾಪರ್ ಸಲ್ಫೇಟ್ ಕೊಟ್ಟಿದ್ದೀವಿ, ಪೊಟ್ಯಾಷಿಯಮ್ ಪರ್ಮಾಂಗನೇಟ್ ಕೊಟ್ಟಿದ್ದೀವಿ, ಕೆಲವರಿಗೆ ಕಾಮನ್ ಸಾಲ್ಟ್ ಕೊಟ್ಟಿರ್ತೀವಿ ಅಂತ ಅಂದ್ಕೊಳ್ಳೋಣ. ಇಲ್ಲೇನಾಗಿದೆ, ಕೊಟ್ಟಿರುವಂಥದ್ದು ಕಾನ್ಸಂಟ್ರೇಷನು ಡಿಫ್ರೆಂಟ್ ಆಗಿದೆ. ಒಬ್ಬರಿಗೆ ಈಗ ಏನು ಮಾಡೋಣ ಅಂತಂದರೆ ಸಿ ಗ್ರೂಪಿಗೆ ವಾಟರು ಕಾಪರ್ ಸಲ್ಫೇಟ್ ಕೊಡೋಣ, ಡಿ ಗ್ರೂಪಿಗೆ KMnO4 ವಾಟರ್ ಕೊಡೋಣ, ಅಥವಾ ಇವರಿಗೆ ಕಾಪರ್ ಸಲ್ಫೇಟ್ ಬದಲು ಐ ಹ್ಯಾವ್ ಟೇಕನ್ ದ ಸ್ಕ್ರೀನ್ಶಾಟ್, ಇಟ್ಸ್ ಓಕೆ. ನೆಕ್ಸ್ಟ್ ಅರ್ಥ ಆಯಿತು ಅಂತ ಅನ್ಕೊತೀನಿ. ಇದಿಷ್ಟಿರಲಿ ಸಾಕು, ಜಾಸ್ತಿ ಮಾತಾಡೋದು ಬೇಡ. ಇದರಿಂದ ತಿಳ್ಕೊಳ್ಳೋದೇನು ಅಂತಂದರೆ ಕಲರ್ ಆಫ್ ದ ಸೊಲ್ಯೂಷನ್. ಫಸ್ಟು ಸೊಲ್ಯೂಷನ್ ಅಂತಂದರೆ ಏನು, ಇದರಲ್ಲಿ ಏನಾಗಿರುತ್ತೆ, ಸಾಲ್ವೆಂಟ್ ಇರುತ್ತೆ, ಜೊತೆಗೆ ಸಲ್ಯೂಟ್ ಇರುತ್ತೆ. ಯೂಶ್ವಲಿ ಸಾಲ್ವೆಂಟ್ ಈಸ್ ಇನ್ ದ ಲಿಕ್ವಿಡ್ ಫಾರ್ಮ್ ಅಲ್ವಾ, ಸಲ್ಯೂಟ್ ಸಾಲ್ಟ್ ಅಥವಾ ಕ್ರಿಸ್ಟಲ್ ಫಾರ್ಮಲ್ಲಿ ಇರುತ್ತೆ. ಈಗ ನಾವು ಸಾಲ್ಟ್ ಸೊಲ್ಯೂಷನ್ ರೆಡಿ ಮಾಡ್ತಿದ್ದೀವಿ ಅಂತಂದರೆ ಕಾಮನ್ ಸಾಲ್ಟ್ ಹೇಳ್ತಾ ಇರೋದು, ಇಲ್ಲಿ ವಾಟರ್ನ ತೊಗೊಂಡಿದ್ದೀವಿ. ಹಾಗೆ ಇಲ್ಲಿ ನಾವು ಎ ಗ್ರೂಪಿಗೆ ಕೊಟ್ಟಿದ್ದು ಕಾಪರ್ ಸಲ್ಫೇಟ್, ಸೊ ಇಟ್ ಈಸ್ ಸಲ್ಯೂಟ್ ಈಸ್ ಕಾಪರ್ ಸಲ್ಫೇಟ್. ಇಲ್ಲಿ ಹಾಕಿದಾಗ ನಮಗೇನಾಯಿತು, ಸೊಲ್ಯೂಷನ್ ಬ್ಲೂ ಕಲರಲ್ಲಿ ಬಂದಿದೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಈಗ ಗ್ರೂಪ್ ಎ ಮತ್ತು ಬಿಗೆ ಇರುವಂತಹ ಡಿಫ್ರೆನ್ಸ್ ಯಾಕೆ ಆ ಥರ ಚೇಂಜ್ ಆಯಿತು ಅಂತಂದರೆ ಇಲ್ಲಿ ಕೊಟ್ಟಿರುವಂತಹ ಸಲ್ಯೂಟ್ನ ಕಾನ್ಸಂಟ್ರೇಷನ್ ಹೆಚ್ಚಾಗಿದೆ. ಇದರಿಂದ ನಾವು ತಿಳ್ಕೊಳ್ಬಹುದಾದದ್ದು ಏನು ಅಂತಂದರೆ ಕಲರ್ ಆಫ್ ದ ಸೊಲ್ಯೂಷನ್ ಆರ್ ಇಂಟೆನ್ಸಿಟಿ ಆಫ್ ದ ಕಲರ್ ಆಫ್ ದ ಸೊಲ್ಯೂಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ಸಲ್ಯೂಟ್ನ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಸಲ್ಯೂಟ್ನ ಕಾನ್ಸಂಟ್ರೇಷನ್ ಹೆಚ್ಚು ಮಾಡಿದಷ್ಟು ಕಲರ್ ಏನಾಗುತ್ತೆ, ಹೆಚ್ಚಾಗುತ್ತೆ. ಇದು ಒಂದು ಇನ್ಫರೆನ್ಸು. ಇನ್ನೊಂದು ಕಲರ್ ಆಫ್ ದ ಸೊಲ್ಯೂಷನ್. ಹಾಗಿದ್ರೆ ಸಾಲ್ವೆಂಟ್ ಮೇಲೆ ಯಾವ ಥರ ಡಿಪೆಂಡ್ ಆಗಿರುತ್ತೆ, ಸಾಲ್ವೆಂಟ್ ಹೆಚ್ಚಾದಷ್ಟು ಕಲರ್ ಕಡಿಮೆ ಆಗುತ್ತೆ. ಅಂದರೆ ನೀರನ್ನು ನಾನು ಹೆಚ್ಚಾಕಿ ಕಾಪರ್ ಸಲ್ಫೇಟನ್ನು ಕಡಿಮೆ ಹಾಕಿದ್ದೆ ಆದರೆ ಆಗ ನನಗೇನಾಗುತ್ತೆ, ಕಲರ್ ಲೈಟ್ ಬ್ಲೂ ಆಗಿರುತ್ತೆ. ಸಾಲ್ವೆಂಟನ್ನು ನಾನು ಕಡಿಮೆ ಮಾಡಿ ಸ್ವಲ್ಪ ತಗೊಂಡು ಹೆಚ್ಚು ಕಾಪರ್ ಸಲ್ಫೇಟ್ ನಾನು ಹಾಕಿದ್ದೆ ಆದರೆ ಅವಾಗೇನಾಗುತ್ತೆ, ಕಲರ್ ಹೆಚ್ಚಾಗಿರುತ್ತೆ. ಸೊ ಅಲ್ಲಿ ಏನು ಹೇಳ್ಬೋದು, ಕಲರ್ ಆಫ್ ದ ಇಂಟೆನ್ಸಿಟಿ ಆಫ್ ದ ಕಲರ್ ಆಫ್ ದ ಸೊಲ್ಯೂಷನ್ ವೇರೀಸ್ ವಿತ್ ಅ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಕಾನ್ಸಂಟ್ರೇಷನ್. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಇವೆರಡು ಈ ಒಂದು ಇನ್ಫರೆನ್ಸ್ ನಿಮಗೆ ತುಂಬಾ ಮುಖ್ಯ ಆಗಿರುತ್ತೆ. ನೆಕ್ಸ್ಟ್ ಆ್ಯಕ್ಟಿವಿಟಿ 2.2 ಇಲ್ಲಿ ಹೆಟ್ರೋಜಿನಿಯಸ್ ಸೊಲ್ಯೂಷನ್. ಸೆಕೆಂಡಲ್ಲಿ KMnO4 ಕಾಪರ್ ಸಲ್ಫೇಟು
ಕಾಮನ್ ಸಾಲ್ಟ್ NaCl ಇದಿಷ್ಟನ್ನು ತಗೊತಾ ಇದ್ದಾರೆ. ಆ ಕಾರಣದಿಂದಾಗಿ ಇಲ್ಲಿರುವಂತಹ ಒಂದು ಕಂಟೆಂಟ್ ಕಾನ್ಸ್ಟಿಟ್ಯೂಯೆಂಟ್ಸ್ ಏನಾಯಿತು ಡಿಫ್ರೆಂಟ್ ಆಗಿದೆ. ಸೊ ಇಟ್ ಈಸ್ ಹೆಟಿರೋಜಿನಿಯಸ್ ಮಿಕ್ಸ್ಚರ್. ಆದರೆ ಫಸ್ಟ್ ಸೊಲ್ಯೂಷನಲ್ಲಿ ಏನು ಬರೀ CuSO4 ಅಂತ ಹೇಳಿ ತೊಗೊಂಡಿರ್ತಾರಲ್ವ, ಇದರಲ್ಲಿ ಏನಾಗಿದೆ ಇಟ್ ಕಂಟೈನ್ಸ್ ಓನ್ಲಿ CuSO4 ಸೊಲ್ಯೂಷನ್. ಸೊ ಅಂದರೆ ಅಯಾನ್ಸಲ್ಲಿ ಕೇವಲ ಎರಡೇ ಇರುತ್ತೆ. ಆ ಕಾರಣದಿಂದಾಗಿ ಇಟ್ ಈಸ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳಿ ಕರಿತೀವಿ ನಾವು. Group C and D have obtained mixture which contain physically distinct parts and have non-uniform composition. Such mixtures are called heterogeneous mixture. Mixtures of sodium chloride, iron fillings, salt and sulfur, oil, water are example for heterogeneous mixture. Activity 2.2 ಅಲ್ಲಿ ನೀವು ನೋಡೋದಾದರೆ let us again divide the class into 4 groups. ಓಕೆ, ಇಲ್ಲಿ ಗ್ರೂಪ್ ಎಗೆ ಏನು ಕೊಡ್ತಾರೆ ಅಂತಂದರೆ ಕಾಪರ್ ಸಲ್ಫೇಟ್ ಸೇಮ್ ಕ್ರಿಸ್ಟಲ್ಸ್ಗಳನ್ನು ಕೊಡ್ತಾರೆ. ಜಸ್ಟ್ ವಾಟರ್ನ ಕೊಟ್ಟಿಲ್ಲ, ಕೇವಲ ಕ್ರಿಸ್ಟಲ್ಸ್ ಕೊಟ್ಟಿದ್ದಾರೆ. ಬಿ ಗ್ರೂಪಿಗೆ 1 ಸ್ಪ್ಯಾಚುಲ್ ಆಫ್ ಕಾಪರ್ ಸಲ್ಫೇಟ್. ಇಲ್ಲಿ ಫ್ಯೂ ಕ್ರಿಸ್ಟಲ್ ಎಷ್ಟು ಅಂತೇಳಿ ಫಿಕ್ಸ್ಡ್ ಅಮೌಂಟ್ ಅಂತೇಳಿ ಕೊಟ್ಟಿಲ್ಲ. ನೆಕ್ಸ್ಟ್ ಇರೋರಿಗೆ 1 ಸ್ಪ್ಯಾಚುಲ ಅಂತೇಳಿ ಡೆಫಿನೆಟ್ ಆಗಿ ಹೇಳಿದ್ದಾರೆ. ಗ್ರೂಪ್ ಸಿಗೆ ಚಾಕ್ ಪೌಡರ್ ಕೊಟ್ಟಿದ್ದಾರೆ. ಗ್ರೂಪ್ ಡಿಗೆ ಮಿಲ್ಕ್ ಅಥವಾ ಇಂಕನ್ನು ಕೊಟ್ಟಿದ್ದಾರೆ. ಇಂಕ್ ಲೆಟಸ್ ಟೇಕ್ ಬ್ಲೂ ಇಂಕನ್ನು ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಈಚ್ ಗ್ರೂಪ್ ಶುಡ್ ಆ್ಯಡ್ ದ ಗಿವನ್ ಸ್ಯಾಂಪಲ್ ಇನ್ ವಾಟರ್. ನೆಕ್ಸ್ಟ್ ಅವರಿಗೆ ಸೇಮ್ ಅಮೌಂಟ್ ಆಫ್ ವಾಟರ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಲೆಟಸ್ ಟೇಕ್ 100 ml ಆಫ್ ವಾಟರನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಕೊಟ್ಟಿರುವಂತಹ ಒಂದು ಸಲ್ಯೂಟನ್ನು ಅವ್ರು ಏನು ಮಾಡಬೇಕು, ಈ ಸಾಲ್ವೆಂಟಿಗೆ ಹಾಕಿಬಿಟ್ಟು ಒಂದು ಸೊಲ್ಯೂಷನ್ನ ರೆಡಿ ಮಾಡಬೇಕಾಗುತ್ತೆ ಅವ್ರಿಗೆ. ಆರ್ ದ ಪಾರ್ಟಿಕಲ್ಸ್ ಇನ್ ದ ಮಿಕ್ಸ್ಚರ್ ವಿಸಿಬಲ್? ಇಸ್ ಇಟ್ ವಿಸಿಬಲ್? ಅಫ್ಕೋರ್ಸ್ ವಿಸಿಬಲ್ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ, ಅಂದರೆ ಅದನ್ನು ಡಿಸಾಲ್ವ್ ಮಾಡಿದ್ದೇ ಆದರೆ ವಿಸಿಬಲ್ ಇರೋದಿಲ್ಲ, ಯಾಕಂದರೆ ಆ ಸಲ್ಯೂಟ್ ಫುಲ್ ಡಿಸಾಲ್ವ್ ಆಗಿರುತ್ತೆ. Direct a beam of light from a torch through the beaker containing the mixture. You can take a torch or laser. ಲೇಸರ್ ಆದರೆ ಇನ್ನೂ ಸಿಂಗಲ್ ಬೀಮ್ ನಿಮಗೆ ನೋಡೋದಕ್ಕೆ ಈಸಿಯಾಗಿ ಗೊತ್ತಾಗುತ್ತೆ. ಆ ಕಾರಣದಿಂದಾಗಿ ಈಗ ಫಸ್ಟ್ ಬೀಕರಲ್ಲಿ ಏನಿರುತ್ತೆ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ಇದರಲ್ಲೂ ಸಹಿತ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ನೆಕ್ಸ್ಟ್ ಚಾಕ್ ಪೌಡರ್ ಅವ್ರ ವೀಟ್ ಸೊಲ್ಯೂಷನ್ ಇರುತ್ತೆ. ನೆಕ್ಸ್ಟ್ ಮಿಲ್ಕ್ ಇರುತ್ತೆ. ಈಗಿಲ್ಲಿ ನೀವು ಗಮನಿಸಬೇಕಾಗಿರೋದೇನು ಅಂದರೆ ಯು ಹ್ಯಾವ್ ಟು ಡೈರೆಕ್ಟ್ ಎ ಬೀಮ್ ಆಫ್ ಲೈಟ್. ಈ ಒಂದು ಬೀಕರ್ ಮೂಲಕ ಒಂದು ಲೈಟನ್ನು ಪಾಸ್ ಮಾಡಬೇಕಾಗುತ್ತೆ. ಅಬ್ಸರ್ವ್ ಫ್ರಮ್ ದ ಫ್ರಂಟ್. ಈಗ ನೀವು ಈ ಕಡೆಯಿಂದ ನೀವು ಬೀಮನ್ನು ಪಾಸ್ ಮಾಡ್ತಿದ್ದೀರಾ ಅಂತಂದರೆ ಈ ಕಡೆ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಏನು ಅಲ್ಲಿ ನಿಮಗೆ ಅಲ್ಲಿ ಬೀಮ್ ಆಫ್ ಲೈಟ್ ಅಂದರೆ ಬೀಕರ್ನ ಈ ಕಡೆ ನಾನು ತೋರಿಸ್ತಾ ಇದ್ದೀನಿ, ಅಂದರೆ ಈ ಲೆಫ್ಟ್ ಪಾರ್ಟಲ್ಲಿ ಏನಿದೆ ಅನ್ನೋದು ತೋರಿಸ್ತೀನಿ. ಇಲ್ಲಿ ನಿಮಗೊಂದು ಬೀಮ್, ನೀವೇನಾದರೂ ರೆಡ್ ಲೈಟನ್ನು ಪಾಸ್ ಮಾಡಿದ್ದೀರಾ ಅಂದರೆ ಇಲ್ಲಿ ರೆಡ್ ನಿಮಗೊಂದು ಸರ್ಕಲ್ ಏನಾದರೂ ಕಾಣಿಸ್ತಿದೆಯಾ, ನೀವೇನಾದರೂ ಲೇಸರ್ನ ತೊಗೊಂಡಿದ್ದೀರಿ ಅಂದರೆ ಈಸಿಯಾಗಿ ಒಂದೇ ಸಿಂಗಲ್ ಬೀಮ್ ಕಾಣಿಸುತ್ತೆ ನಿಮಗೆ. ಆಗ ನಿಮಗೆ ಗೊತ್ತಾಗುತ್ತೆ ಇಟ್ ಕ್ಯಾನ್ ಅಲೋ ದ ಲೈಟ್ ಟು ಪಾಸ್ ಥ್ರೂ ಇಟ್ ಅಂತ ಹೇಳಿ ಗೊತ್ತಾಗುತ್ತೆ. ಇದನ್ನೇ ನೀವು ಇಲ್ಲಿ ಚೆಕ್ ಮಾಡೋಕ್ಕೆ ಹೊರಟಿರೋದು. ಲೀವ್ ದ ಮಿಕ್ಸ್ಚರ್ ಅನ್ಡಿಸ್ಟರ್ಬ್ಡ್ ಫಾರ್ ಎ ಫ್ಯೂ ಮಿನಿಟ್ಸ್. ಈಸ್ ದ ಮಿಕ್ಸ್ಚರ್ ಸ್ಟೇಬಲ್? ಡೂ ದ ಪಾರ್ಟಿಕಲ್ಸ್ ಬಿಗಿನ್ ಟು ಸೆಟಲ್ ಆಫ್ಟರ್ ಸಮ್ ಟೈಮ್? ಫಿಲ್ಟರ್ ದ ಮಿಕ್ಸ್ಚರ್. ಈಸ್ ದೇರ್ ಎನಿ ರೆಸಿಡ್ಯೂ ಆನ್ ದ ಫಿಲ್ಟರ್ ಪೇಪರ್? ಇದೆಲ್ಲ ಏನು ಬೇಡ ಅಂತ ಅನ್ಕೋತೀನಿ. ಜಸ್ಟ್ ನಾವೀಗ ಲೈಟ್ ಪಾಸ್ ಆಗುತ್ತಾ ಇಲ್ವಾ ಅಷ್ಟು ತಿಳ್ಕೊಳಕ್ಕೆ ಹೋಗೋಣ. ಗ್ರೂಪ್ ಎ ಆ್ಯಂಡ್ ಬಿ ಅಲ್ಲಿರೋದೇನು ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಅಂದರೆ ಇದರಲ್ಲಿ ಇರೋದು ಎರಡೂ ಸಹಿತ ಸೊಲ್ಯೂಷನ್ ಫಾರ್ಮಲ್ಲಿದೆ. ಅಂದರೆ ಇನ್ನೂ ಡೆಪ್ತಾಗಿ ಹೋಗೋದಾದರೆ ಇದರಲ್ಲಿರೋದು ಹೋಮೋಜಿನಿಯಸ್ ಸೊಲ್ಯೂಷನ್ ಆಗಿರುತ್ತೆ ಅಲ್ವಾ. ನೆಕ್ಸ್ಟ್ ಗ್ರೂಪ್ ಸಿಗೆ ಕೊಟ್ಟಿರೋದು ಇಲ್ಲಿ ಚಾಕ್ ಪೌಡರನ್ನು ಕೊಟ್ಟಿದ್ದಾರೆ ಅಥವಾ ವೀಟ್ ಪೌಡರನ್ನು ಕೊಟ್ಟಿದ್ದಾರೆ, ಹಿಟ್ಟು ಕೊಟ್ಟಿದ್ದಾರೆ. ನೆಕ್ಸ್ಟು ಸಸ್ಪೆನ್ಷನ್ ಆಗಿರುತ್ತೆ ಇದು. ನೆಕ್ಸ್ಟ್ ಗ್ರೂಪ್ ಡಿ ಹ್ಯಾಸ್ ಗಾಟ್ ಎ ಕೊಲಾಯ್ಡಲ್ ಸೊಲ್ಯೂಷನ್. ಇದಕ್ಕಿಂತ ಮುಂಚೆ ಇದರಲ್ಲಿರುವಂತಹ ಪಾರ್ಟಿಕಲ್ಸ್ಗಳ ಸೈಜ್ಗಳು ಏನಾಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಈಗ ಈ ಕೊಲಾಯ್ಡಲ್ ಸೊಲ್ಯೂಷನಲ್ಲಿ ಏನಾಗಿರುತ್ತೆ ಅಂದರೆ ಇಟ್ ಕಂಟೈನ್ಸ್ ಎ ಲಾರ್ಜರ್ ಪಾರ್ಟಿಕಲ್ಸ್ಗಳೇನಾಗಿರುತ್ತೆ ಹೆಚ್ಚು ಲಾರ್ಜ್ ಆಗಿರುತ್ತೆ ದ್ಯಾನ್ ದಿಸ್. ಹೋಮೋಜಿನಿಯಸ್ ಸೊಲ್ಯೂಷನಲ್ಲಿ ಏನಾಗಿರುತ್ತೆ ಪಾರ್ಟಿಕಲ್ಸ್ಗಳು ಸ್ಮಾಲ್ ಪಾರ್ಟಿಕಲ್ಸ್ ಆಗಿರುತ್ತೆ. ಅಂದರೆ ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಪಾರ್ಟಿಕಲ್ಸ್ಗಳು ಸಣ್ಣದಾಗಿದ್ದಾವೆ ಅಂತ ಹೇಳಿ ಗೊತ್ತಾಯಿತು. ಅದನ್ನು ನೀವು ಈವನ್ ವಿಸಿಬಲ್ ಮಾಡಿ ಕಲಿತಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿರುವಂತಹ ಪಾರ್ಟಿಕಲ್ಸ್ಗಳು ಸಣ್ಣದಾಗಿರೋ ಕಾರಣ ಏನಾಗಿರುತ್ತೆ ಅಂದರೆ ವೆನ್ ವಿ ಪಾಸ್ ದ ಲೈಟ್ ಥ್ರೂ ಇಟ್ ಏನಾಗುತ್ತೆ ಅಂದರೆ ಅದು ಇಟ್ ಕೆನಾಟ್ ರಿಫ್ಲೆಕ್ಟ್ ದಟ್. ಇರೋದೇ ಪಾರ್ಟಿಕಲ್ಸ್ ಸೈಜ್ನ ಸಣ್ಣದಾಗಿರೋದ್ರಿಂದ ಆ ಲೈಟನ್ನು ನಾವು ಪಾಸ್ ಮಾಡಿದಾಗ ಏನಾಗುತ್ತೆ ಅದು ಇಟ್ ಡಸ್ ನಾಟ್ ರಿಫ್ಲೆಕ್ಟ್. ಸೊ ಏನಾಯಿತು, ರಿಫ್ಲೆಕ್ಟ್ ಮಾಡಲ್ಲ ಅಂತಂದರೆ ಇಟ್ ಕ್ಯಾನ್ ಪಾಸ್ ಥ್ರೂ ಇಟ್ ಅಂತ. ಕೊಲಾಯ್ಡಲ್ ಸೊಲ್ಯೂಷನ್ ಹಾಗಾದರೆ ಹೇಗಾಗುತ್ತೆ ಥಿಂಕ್ ಮಾಡಬಹುದು ಅಂತ ಅನ್ಕೋತೀನಿ. ಟೇಕ್ ಸ್ಮಾಲ್ ಬ್ರೇಕ್. ನೀವು ಥಿಂಕ್ ಮಾಡಿ, ಪಾಸ್ ಮಾಡಿ ಥಿಂಕ್ ಮಾಡಿ. ಈ ಹೋಮೋಜಿನಿಯಸ್ ಸೊಲ್ಯೂಷನ್ ಇರುವಂತಹ ಪಾರ್ಟಿಕಲ್ ಸ್ಮಾಲ್ ಸೈಜು, ಸೊ ಇಟ್ ಡಸ್ ನಾಟ್ ರಿಫ್ಲೆಕ್ಟ್ ದ ಲೈಟ್ ಅಂತ ಹೇಳಿ ಗೊತ್ತಾಯಿತು. ಹಾಗಿದ್ರೆ ಫಸ್ಟ್ ಇನ್ಫರೆನ್ಸ್ ಕಂಪ್ಲೀಟ್. ಈಗ ಡಿ ನಾನು ಹೇಳ್ತಾ ಇದ್ದೆ. ಈಗ ಗ್ರೂಪ್ ಡಿ ಹ್ಯಾಸ್ ಗಾಟ್ ಎ ಕೊಲಾಯ್ಡಲ್ ಸೊಲ್ಯೂಷನ್. ಇದರಲ್ಲಿ ಪಾರ್ಟಿಕಲ್ಸ್ ದೊಡ್ಡದಾಗಿರೋ ಕಾರಣ ಇಟ್ ಕ್ಯಾನ್ ರಿಫ್ಲೆಕ್ಟ್ ದ ಲೈಟ್. ಇಲ್ಲಿ ಮಿಲ್ಕನ್ನ ನಾವು ತೊಗೊಂಡಿದ್ವಿ.
ಮಿಲ್ಕಲ್ಲಿ ಏನಾಗುತ್ತೆ, ನೀವು ಪಾಸ್ ಮಾಡಿ ನೋಡಿ, ಬೇಕಿದ್ರೆ ಲೇಸರ್ ಲೈಟನ್ನು ಪಾಸ್ ಮಾಡಿ ನೋಡಿ, ಇಟ್ ಕ್ಯಾನ್ ಶೋ ದಿಸ್, ಅಲ್ಲಿ ಬೀಮನ್ನು ನಿಮಗೆ ತೋರಿಸುತ್ತೆ. ಜೊತೆಗೆ ಇನ್ನೊಂದು ಗಮನಿಸಬೇಕಾಗಿರೋದೇನು ಅಂತಂದರೆ ಸಸ್ಪೆನ್ಷನ್. ಇಲ್ಲಿ ಈ ನೀರಿಗೆ ಚಾಕ್ ಪೌಡರ್ ಹಾಕಿ ನೋಡ್ರಿ, ಏನಾಗುತ್ತೆ, ಇಟ್ ಡಸ್ ನಾಟ್ ಡಿಸಾಲ್ವ್ ಇನ್ ದ ವಾಟರ್. ಹಾಗೆ ವೀಟ್ ಫ್ಲೋರನ್ನು ಹಾಕಿ ನೋಡಿ, ಅದು ಡಿಸಾಲ್ವ್ ಆಗೋದಿಲ್ಲ, ಕೆಳಗಡೆ ಸೆಟಲ್ ಆಗಿಬಿಡುತ್ತೆ. ಇಲ್ಲೂ ಸಹಿತ ನೀವೇನಾದರೂ ಬೀಮ್ ಆಫ್ ಲೈಟನ್ನು ಪಾಸ್ ಮಾಡಿದ್ದೆ ಆದರೆ ನಿಮಗೂ ಸಹಿತ ಇಲ್ಲಿ ಒಂದು ಲೈಟ್ ಪಾಸ್ ಆಗೋದನ್ನು ನೀವು ಗಮನಿಸಬಹುದು. ಇದನ್ನೇ ನೀವು ಮತ್ತೆ ಇದೇ 9th ಸ್ಟ್ಯಾಂಡರ್ಡಲ್ಲಿ ಓದ್ತೀರಾ ಅಂತ ಅನ್ಕೋತೀನಿ. ಟಿಂಡಾಲ್ ಎಫೆಕ್ಟ್ ಅಂಥೇಳಿ ಬರುತ್ತೆ, ಅದರಲ್ಲಿ ಓದೋದು ಸಹಿತ ದಿಸ್ ಇಸ್ ದ ಸೇಮ್ ಫಿಸಿಕ್ಸ್ ಕಾನ್ಸೆಪ್ಟ್ ಅದು. ನೌ ವಿ ಶಲ್ ಲರ್ನ್ ಅಬೌಟ್ ಸೊಲ್ಯೂಷನ್ಸ್, ಸಸ್ಪೆನ್ಷನ್ಸ್ ಆ್ಯಂಡ್ ಕೊಲಾಯ್ಡಲ್ ಸೊಲ್ಯೂಷನ್ ಇನ್ ದ ಫಾಲೋಯಿಂಗ್ ಸೆಕ್ಷನ್. ಈಗ ನಿಮಗಿದು ಕಂಪ್ಲೀಟಾಗಿ ಗೊತ್ತಾಗಿಲ್ಲ ಅಂಥೇಳಿ ನನಗೆ 100% ಗೊತ್ತು. ಅದ್ರ ಬಗ್ಗೆ ಈಗ ಒಂದೊಂದಾಗಿ ತಿಳ್ಕೊಳ್ತಾ ಹೋದಾಗ ನಿಮಗೆ ಕಂಪ್ಲೀಟ್ ನಾಲೆಡ್ಜ್ ಸಿಗುತ್ತೆ. ಹಾಗಿದ್ರೆ ನೀವು ಇವಾಗ ಹೇಳ್ಬೋದಾ, ವಾಟ್ ಈಸ್ ಮೀನ್ ಬೈ ಸಬ್ಸ್ಟೆನ್ಸ್? ಜಸ್ಟ್ ಗೊತ್ತಿರಲಿ, ಸಬ್ಸ್ಟೆನ್ಸ್ ಅಂತಂದರೆ ಅದರಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ಮ್ಯಾಟರ್ ಇದೆ, ವಿತ್ ಕಂಡೀಷನ್ ಏನು ಅಂತಂದರೆ ಯೂನಿಫಾರ್ಮಿಟಿ ಇರುತ್ತೆ, ಅಂಥದ್ದನ್ನು ನಾವೇನಂತ ಕರಿತೀವಿ, ಸಬ್ಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಅದ್ರ ಮೇಲೆ ಡಿಸೈಡ್ ಮಾಡ್ತೀವಿ, ಮತ್ತೆ ಅದರಲ್ಲಿ ಡಿವೈಡ್ ಮಾಡ್ತೀವಿ ಪ್ಯೂರ್ ಆ್ಯಂಡ್ ಇಂಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಿ. ಗೊತ್ತಾಗ್ತಿದೆಯಾ? ಅದರಲ್ಲಿ ಸಿಂಗಲ್ ಪಾರ್ಟಿಕಲ್ಸ್ ಇತ್ತು ಅಂದರೆ ಅದನ್ನು ನಾವು ಪ್ಯೂರ್ ಅಂತೀವಿ, ಮೋರ್ ದ್ಯಾನ್ ಸಿಂಗಲ್ ಇತ್ತು ಅಂತಂದರೆ ಅದನ್ನು ನಾವು ಇಂಪ್ಯೂರ್ ಅಂತೀವಿ. ಲೀಸ್ಟ್ ದ ಪಾಯಿಂಟ್ಸ್ ಆಫ್ ಡಿಫ್ರೆನ್ಸಸ್ ಬಿಟ್ವೀನ್ ಹೋಮೋಜಿನಿಯಸ್ ಆ್ಯಂಡ್ ಹೆಟೆರೋಜಿನಿಯಸ್. ಇದು ಸಹಿತ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಸೊಲ್ಯೂಷನ್ಸನ್ನು ಪ್ರಿಪೇರ್ ಮಾಡೋದ್ರ ಜೊತೆಗೆ ನೀವು ಫೈಂಡ್ ಔಟ್ ಮಾಡ್ಕೋಬೋದು ಇನ್ ಪ್ರಾಕ್ಟಿಕಲ್ ಸೆನ್ಸ್ ತೊಗೊಂಡ್ರಿ ಅಂದರೆ. ಹಾಗಿದ್ರೆ ವಾಟ್ ಈಸ್ ಸೊಲ್ಯೂಷನ್? ಸೊಲ್ಯೂಷನಲ್ಲಿ ಏನಾಗಿರುತ್ತೆ ಹಾಗಿದ್ರೆ, ಇದರಲ್ಲಿ ಹೋಮೋಜಿನಿಯಸ್ ಮಿಕ್ಸ್ಚರ್ ಇರುತ್ತೆ, ಅಂದರೆ ಇದರಲ್ಲಿ 2 or more ಸಬ್ಸ್ಟೆನ್ಸಸ್ಗಳಿರುತ್ತೆ, 2 or more ಪಾರ್ಟಿಕಲ್ಸ್ಗಳಿರೋದನ್ನು ನೀವು ಗಮನಿಸ್ಬೋದು ಅಲ್ವಾ. ಅಂಥದ್ದನ್ನು ನಾವು ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಮತ್ತೆ ನಾವು ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ಬೋದು. ಜೊತೆಗೆ ಇದರಲ್ಲಿ ಮೇಜರಾಗಿ ಯಾಕೆ ಹೋಮೋಜಿನಿಯಸ್ ನಾಟ್ ಹೆಟಿರೋಜಿನಿಯಸ್ ಮಿಕ್ಸ್ಚರ್? ಸೊಲ್ಯೂಷನ್ ಅಂತ ಹೇಳಿ ತಗೊಂಡಾಗ ನಾವು ಅಲ್ಲಿ ಸಾಲ್ವೆಂಟ್ ಆ್ಯಂಡ್ ಸಲ್ಯೂಟ್ ತೊಗೊಂಡಿರ್ತೀವಿ ಅಲ್ವಾ, ಸಾಲ್ವೆಂಟ್ ಆ್ಯಂಡ್ ಸಲ್ಯೂಟ್ ತೊಗೊಂಡಿರ್ತೀವಿ. ಸೊ ಸಾಲ್ವೆಂಟಲ್ಲಿ ಈ ಸಲ್ಯೂಟ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಆ ಕಾರಣದಿಂದಾಗಿ ಇದನ್ನು ನಾವು ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳಿ ಕರಿತೀವಿ. ಯು ಕಮ್ ಅಕ್ರಾಸ್ ವೇರಿಯಸ್ ಟೈಪ್ಸ್ ಆಫ್ ಸೊಲ್ಯೂಷನ್ ಇನ್ ಅವರ್ ಡೈಲಿ ಲೈಫ್. ಲೆಮೊನೇಡ್, ಈಗ ಈಸಿಯಾಗಿ ಹೇಳ್ಬೋದು, ಲೆಮೊನೇಡ್ ನಿಂಬೆಹಣ್ಣಿನ ಜ್ಯೂಸು. ಇದರಲ್ಲಿ ಏನಾಗಿರುತ್ತೆ, ಇದನ್ನು ನಾವು ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ನೀವು ಯಾವುದೇ ಈಗ ಬೀಕರ್ನ ಒಂದು ಯಾವ ಕಡೆಯಿಂದ ನೀವು ತಗೊಂಡು ಟೆಸ್ಟ್ ಮಾಡಿದ್ರೂ ನಿಮಗೆ ಅದೇ ಟೆಸ್ಟ್ ಬಂತು ಅಂದರೆ ದಟ್ ಈಸ್ ಕಾಲ್ಡ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ? ನಂತರ ಯೂಶಲಿ ವಿ ಥಿಂಕ್ ಆಫ್ ದ ಸೊಲ್ಯೂಷನ್ ಆ್ಯಸ್ ಎ ಲಿಕ್ವಿಡ್ ದಟ್ ಕಂಟೈನ್ಸ್ ಐದರ್ ಎ ಸಾಲಿಡ್, ಲಿಕ್ವಿಡ್ ಆರ್ ಅ ಗ್ಯಾಸ್ ಡಿಸಾಲ್ವ್ಡ್ ಇನ್ ಇಟ್. ಬಟ್ ವಿ ಕ್ಯಾನ್ ಆಲ್ಸೋ ಹ್ಯಾವ್ ಸಾಲಿಡ್ ಸೊಲ್ಯೂಷನ್ಸ್ ಆ್ಯಂಡ್ ಗೇಷಿಯಸ್ ಸೊಲ್ಯೂಷನ್ಸ್. ಗೇಷಿಯಸ್ ಸೊಲ್ಯೂಷನ್ ಅಂತೇಳಿ ಬಂದಾಗ ಏರ್. ಈಸ್ ಏರ್ ಎ ಸೊಲ್ಯೂಷನ್? ಎಸ್. ಹೇಗೆ ಅಂತಂದರೆ ಆ್ಯಂಡ್ ಆಲ್ಸೋ ಇಟ್ ಈಸ್ ಎ ಹೆಟಿರೋಜಿನಿಯಸ್ ಮಿಕ್ಸ್ಚರ್. ಇದಕ್ಕೆ ಯಾಕೆ ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳಿ ಕರಿತೀವಿ ಅಂತಂದರೆ, ಏರ್ನ ಕಾಂಪೋಸಿಷನನ್ನು ನೀವು ಹೇಳ್ಕೋಬೇಕಾಗತ್ತೆ. ನೈಟ್ರೋಜನ್ ಇರುತ್ತೆ, ಹಾಗೆ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಇರುತ್ತೆ, ಜೊತೆಗೆ ಅದರ್ ಪಾರ್ಟಿಕಲ್ಸ್ ಇದು ನಿಮಗೆ ಗ್ಯಾಸಸ್, ಇನರ್ಟ್ ಗ್ಯಾಸಸ್ ಇರುತ್ತೆ. ಈ ರೀತಿಯಾಗಿ ಹೇಳ್ಬೋದು. ಅದಕ್ಕೋಸ್ಕರ ಏರ್ನ ನಾವು ಸೊಲ್ಯೂಷನ್ ಹಾಗೆ ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸಾಲಿಡ್ ಸೊಲ್ಯೂಷನ್ಸ್, ಅಲಾಯ್ಸ್. ಸಾಲಿಡ್ ಸೊಲ್ಯೂಷನ್ಸ್ನ ಹೇಗೆ ಅಂತಂದರೆ, ಈ ಅಲಾಯ್ಸ್ ಬಗ್ಗೆ ನಿಮಗೆ ಗೊತ್ತಿದ್ದರೆ ಹೇಳ್ಬೋದು. ಇಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ, ಅಲಾಯ್ಸ್ ಆರ್ ದ ಮಿಕ್ಸ್ಚರ್ಸ್. ಇದನ್ನು ನಾವು ಅಲಾಯ್ಸ್ನ ನಾವು ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಂತಲೂ ಹೇಳ್ಬೋದು, ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತಲೂ ಸಹಿತ ಹೇಳ್ಬೋದು. ಯಾಕಂತಂದರೆ ಇಟ್ ಬೇಸ್ಡ್ ಆನ್ ದ ಪ್ರೆಸೆನ್ಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಸೇಮ್ ಮೆಟಲ್ ಇತ್ತು ಅಂತಂದರೆ ನಾವು ಅಲ್ಲಿ ಹೇಳಬಹುದು ಇಟ್ಸ್ ಅ ಹೋಮೋಜಿನಿಯಸ್. ನಾನ್ ಮೆಟಲ್ಸ್ ಮಿಕ್ಸ್ ಇತ್ತು ಅಂತಂದರೆ ಆವಾಗ ಅಲ್ಲಿ ಅಲಾಯ್ಸ್ ಇಟ್ ಈಸ್ ಹೆಟಿರೋಜಿನಿಯಸ್ ಅಂತ ಹೇಳ್ಬೋದು. ಈ ರೀತಿಯಾಗಿ ಅಲಾಯ್ಸ್ ಮೀನಿಂಗ್ ಗೊತ್ತಾಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಯೂಶಲಿ ವಿ ಥಿಂಕ್ ಆಫ್ ಅ ಸೊಲ್ಯೂಷನ್ ಆ್ಯಸ್ ಎ ಲಿಕ್ವಿಡ್. ಸೊಲ್ಯೂಷನ್ ಅಂದ ತಕ್ಷಣ ಯಾವಾಗಲೂ ಲಿಕ್ವಿಡ್ ಅಂತ ಹೇಳಿ ಥಿಂಕ್ ಮಾಡ್ತೀವಿ. ದಟ್ ಕಂಟೈನ್ಸ್ ಐದರ್ ಎ ಸಾಲಿಡ್, ಲಿಕ್ವಿಡ್ ಆರ್ ಅ ಗ್ಯಾಸ್ ಡಿಸಾಲ್ವ್ಡ್ ಇನ್ ಇಟ್. ಬಟ್ ವಿ ಕ್ಯಾನ್ ಆಲ್ಸೋ ಹ್ಯಾವ್ ದ ಸಾಲಿಡ್ ಸೊಲ್ಯೂಷನ್ಸ್. ಯಾವ್ಯಾವುದದು? ಅಲಾಯ್ಸ್. ಎಕ್ಸಾಂಪಲ್ ಗಾಸ್ಗೆ ಏರ್. ಇನ್ ಎ ಸೊಲ್ಯೂಷನ್ ದೆರ್ ಈಸ್ ಎ ಹೋಮೋಜಿನಿಟಿ ಆಟ್ ದ ಪರ್ಟಿಕಲ್ ಲೆವೆಲ್. ಸೊಲ್ಯೂಷನಲ್ಲಿ ಹೋಮೋಜಿನಿಟಿ ಇರಬೇಕು ಇನ್ ದ ಪಾರ್ಟಿಕಲ್ ಲೆವೆಲ್. ಈಗ ನಿಮಗೆ ಆಲ್ರೆಡಿ ಕನ್ಫ್ಯೂಸ್ ಆಗಿತ್ತು ಅಂತ ಅನ್ಕೊತೀನಿ. ಸೊಲ್ಯೂಷನ್ ಅಂದಾಗ ಹೋಮೋಜಿನಿಯಸ್ ಅಂದ್ವಿ, ಇಲ್ಲಿ ಏರ್ ಅಂತ ಹೇಳಿ ಬಂದಾಗ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳಿ ಕರೆದೆ. ಬಟ್ ಇಲ್ಲಿ ಹೇಳ್ತಾ ಇದ್ದಾರೆ ಅವರು, ಸೊಲ್ಯೂಷನನ್ನು ದೆರ್ ಈಸ್ ಎ ಹೋಮೋಜಿನಿಟಿ ಇರುತ್ತೆ ಅಟ್ ಎ ಪಾರ್ಟಿಕಲ್ ಲೆವೆಲ್. ಫಾರ್ ಎಕ್ಸಾಂಪಲ್, ಲೆಮೊನೇಡ್ ಟೇಸ್ಟ್ ದ ಸೇಮ್ ಥ್ರೂ ಔಟ್. ದಿಸ್ ಶೋಸ್ ದ್ಯಾಟ್ ಪಾರ್ಟಿಕಲ್ಸ್ ಆಫ್ ಶುಗರ್ ಆರ್ ಸಾಲ್ಟ್ ಆರ್ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ದ ಸೊಲ್ಯೂಷನ್ ಅಂತ ಅರ್ಥ. ಅಂದರೆ ಈಗ ಗಾಳಿನ ನಾವು ಯಾಕೆ ನಾವು ಇಲ್ಲಿ ಮಿಕ್ಸ್ಚರ್ ಅಂತ ಹೇಳಿ ತಗೊಂಡಾಗ ನಾವು ಇಲ್ಲಿಗೆ ಇಟ್ಸ್ ಅ ಕಾಂಪೋಸಿಷನ್ ಬಗ್ಗೆ ಮಾತಾಡ್ತೀವಿ.
ಬಟ್ ಇದನ್ನು ನಾವು ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತಲೂ ಸಹಿತ ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂತಂದರೆ ಇಲ್ಲಿ ನಮಗೇನಾಗುತ್ತೆ ಅಂದರೆ, ಈಗ ಯಾವುದೋ ಒಂದು ವೆಹಿಕಲಿಂದ ಕಾರ್ಬನ್ ಡೈಆಕ್ಸೈಡ್ ಅಥವಾ ಕಾರ್ಬನ್ ಮೊನಾಕ್ಸೈಡ್ ಲಿಬರೇಟ್ ಆಗ್ತಿದೆ, ಎಕ್ಸಾಸ್ಟ್ ಆಗ್ತಾಯಿದೆ. ಇದು ಒಂದು ಕ್ವಶನ್ ನಾನು ನಿಮಗೆ ಕೇಳ್ತಾ ಇರೋದು, ಯಾಕೆ ಒನ್ ಟೈಮ್ ಗಾಡಿಯಿಂದ ಅಥವಾ ವೆಹಿಕಲ್ಸ್ಗಳಿಂದ ನಿಮಗೆ ಒನ್ ಟೈಮ್ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಪೆಲ್ ಆಗ್ತಿದೆ ಅಂತ ಹೇಳ್ತಾರೆ, ಕೆಲವೊಮ್ಮೆ ಕಾರ್ಬನ್ ಮೊನಾಕ್ಸೈಡ್ ಎಕ್ಸ್ಪೆಲ್ ಆಗ್ತಿದೆ ಅಂತ ಹೇಳ್ತಾರೆ. ಇಸ್ ದೇರ್ ಎನಿ ಡಿಫ್ರೆನ್ಸ್ ಆರ್ ಸೇಮ್? ಕಾರ್ಬನ್ ಡೈಆಕ್ಸೈಡ್ ಅದು ಲಿಬರೇಟ್ ಆಗ್ತಿದೆ ಅನ್ನೋದಾದರೆ ಏನು ರೀಸನು, ಕಾರ್ಬನ್ ಮೊನಾಕ್ಸೈಡ್ ಲಿಬರೇಟ್ ಆಗ್ತಿದೆ ಅಂತಂದರೆ ಏನು ರೀಸನ್? ಇದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಐದರ್ ಯು ಕ್ಯಾನ್ ಆಸ್ಕ್ ಮೀ ಇನ್ ದ ಅವರ್ ಟೆಲಿಗ್ರಾಮ್ ಗ್ರೂಪ್. This shows that particles of the sugar or salt are evenly distributed in the solution. ಈಗ ಅದು ಕಾರ್ಬನ್ ಡೈಆಕ್ಸೈಡ್ ಲಿಬರೇಟ್ ಆಯಿತು ಅಂದಾಗ ಆ ಜಾಗದಲ್ಲಿ ಆ ಒಂದು ಏರಲ್ಲಿ ಏನಾಗಿರುತ್ತೆ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಒಂದು ಕಾನ್ಸಂಟ್ರೇಷನ್ ಹೆಚ್ಚಾಯಿತು. ಆಗ ನಮಗೇನಾಗುತ್ತೆ, ವಿ ಕೆನಾಟ್ ಇನ್ಹೇಲ್ ದಟ್ ಕಾರ್ಬನ್ ಪಾರ್ಟಿಕಲ್ಸ್ನ ನಾವು ಇನ್ಹೇಲ್ ಮಾಡೋದಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಅಂದರೆ ವಿ ಕ್ಲೋಸ್ ಅವರ್ ನೋಸ್. ಅದಕ್ಕೋಸ್ಕರ ಏನು ಹೇಳ್ಬೋದು, ಏರ್ ಇಸ್ ಅ ಸಿಂಪಲ್ ಎಕ್ಸಾಂಪಲ್. ಬೇರೆ ರೀತಿಯೂ ಸಹಿತ ನಾವು ಹೇಳ್ಬೋದು. ಅರ್ಥ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಇಲ್ಲಿ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಬ್ರಾಸ್ ಆ್ಯಂಡ್ ಬ್ರಾನ್ಸ್, ಇದರಲ್ಲಿರುವಂತಹ ಕಾಂಪೋಸಿಷನನ್ನು ಕೇಳ್ತಾರೆ. ಕನ್ಫ್ಯೂಸ್ ಆಗುವಂಥದ್ದಿದೆ, ತಿಳ್ಕೊಳ್ಳಿ, ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಎ ಸೊಲ್ಯೂಷನ್ ಹ್ಯಾಸ್ ಎ ಸಾಲ್ವೆಂಟ್ ಸೊಲ್ಯೂಟ್ ಆ್ಯಸ್ ಇಟ್ಸ್ ಕಾಂಪೊನೆಂಟ್. ದ ಕಾಂಪೊನೆಂಟ್ ಆಫ್ ದ ಸೊಲ್ಯೂಷನ್ ದಟ್ ಡಿಸಾಲ್ವ್ಸ್ ದ ಅದರ್ ಕಾಂಪೊನೆಂಟ್ ಇನ್ ಇಟ್ ಈಸ್ ಕಾಲ್ಡ್ ಸಾಲ್ವೆಂಟ್. ಯಾವುದು ತನ್ನಲ್ಲಿ ಬೇರೆ ಒಂದು ವಸ್ತುವನ್ನು ಕರಗಿಸುತ್ತೋ ಅದು ಸಾಲ್ವೆಂಟ್ ಆಗಿರುತ್ತೆ. ಎಕ್ಸಾಂಪಲ್ ವಾಟರ್ ಈಸ್ ಕಾಲ್ಡ್ ಯೂನಿವರ್ಸಲ್ ಸಾಲ್ವೆಂಟ್, ಆ್ಯಸ್ ಯು ಆಲ್ ನೋ ದಟ್. ದ ಕಾಂಪೊನೆಂಟ್ ಆಫ್ ದ ಸೊಲ್ಯೂಷನ್ ದಟ್ ಈಸ್ ಡಿಸಾಲ್ವ್ಡ್ ಇನ್ ದ ಸಾಲ್ವೆಂಟ್, ಯಾವುದು ನೀರಲ್ಲಿ ಅಥವಾ ಒಂದು ಸಾಲ್ವೆಂಟಲ್ಲಿ ಕರಗುತ್ತೋ ಅದನ್ನು ನಾವು ಸಲ್ಯೂಟ್ ಅಂತೇಳಿ ಕರಿತೀವಿ. ಪ್ರಪೋರ್ಷನ್ ಆಫ್ ದ ಸಲ್ಯೂಟ್ ಸಾಲ್ವೆಂಟ್ ಕ್ಯಾನ್ ಬಿ ವೇರಿಯಡ್ ಡಿಪೆಂಡಿಂಗ್ ಅಪಾನ್ ದ ಅಮೌಂಟ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ ಇಟ್. ಅದನ್ನು ನಾವು ಯಾವುದನ್ನು ಡೈಲ್ಯೂಟ್, ಕಾನ್ಸಂಟ್ರೇಟೆಡ್ ಅಥವಾ ಈಗ ಸೊಲ್ಯೂಷನಲ್ಲಿ ಡೈಲ್ಯೂಟ್, ಕಾನ್ಸಂಟ್ರೇಟೆಡ್, ನೆಕ್ಸ್ಟ್ ಸ್ಯಾಚುರೇಟೆಡ್, ಈ ರೀತಿಯಾಗಿ ಮೂರನ್ನು ನೋಡ್ತೀವಿ. ಡೈಲ್ಯೂಟ್ ಅಂತಂದರೆ ಏನಾಗಿರುತ್ತೆ, ಇದರಲ್ಲಿ ಹೆಚ್ಚಾಗಿ ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಇರುತ್ತೆ. ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಹೆಚ್ಚಾಗಿರುತ್ತೆ. ಇದರಲ್ಲಿ ಸಲ್ಯೂಟ್ ಕಾನ್ಸಂಟ್ರೇಷನ್ ಹೆಚ್ಚಾಗಿರುತ್ತೆ. ಸಲ್ಯೂಟ್ ಸ್ಪೆಲ್ಲಿಂಗ್ ತಪ್ಪಾಯಿತು, ಸಲ್ಯೂಟ್, ಓಕೆ, ಸಲ್ಯೂಟ್ ಕಾನ್ಸಂಟ್ರೇಷನ್ ಹೆಚ್ಚಾಯಿತು. ಸ್ಯಾಚುರೇಟೆಡ್ ಅಂತ ಹೇಳಿ ಬಂದಾಗ, ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತಂದರೆ, ಈಗ ಒಂದು ನೀರನ್ನು ತಗೋತೀರಾ, ನೀರಿಗೆ ಎನಿಥಿಂಗ್ ಸಾಲ್ಟೇ ತಗೊಳ್ಳೋಣ, ಓಕೆ, ಸಾಲ್ಟನ್ನು ತಗೋತೀರಾ. ನೆಕ್ಸ್ಟ್ ಅದನ್ನು ನೀವು ಸ್ಟಿರ್ ಮಾಡ್ತೀರಾ, ಏನಾಯಿತು, ಆ ಸಾಲ್ಟ್ ಡಿಸಾಲ್ವ್ ಆಗುತ್ತೆ. ಈಗೇನು ಯು ವಿಲ್ ಆ್ಯಡ್ ಸಮ್ ಮೋರ್ ಸಾಲ್ಟ್, ಮತ್ತೆ ಹಾಕ್ತೀರಾ, ಮತ್ತೆ ಸ್ಟಿರ್ ಮಾಡ್ತೀರಾ, ಮತ್ತೆ ಕರಗ್ತು ಅಂದ್ಕೊಳ್ಳೋಣ, ಮತ್ತೆ ಇದೇ ರೀತಿ ಕಂಟಿನ್ಯೂ ಮಾಡಿದಾಗ ಅಟ್ ಒನ್ ಟೈಮ್ ಏನಾಗುತ್ತೆ, ಸಾಲ್ಟ್ಗೆ ಹಾಕಿದಾಗ ನೀವು ಅದು ಕರಗೋಲ್ಲ, ಮಧ್ಯದಲ್ಲಿ ಸೆಟಲ್ ಆಗಿಬಿಡುತ್ತೆ. ಗಮನಿಸಿದ್ದೀರಾ? ಇದನ್ನೇ ಆ ಒಂದು ಸಾಲ್ವೆಂಟ್ನ ಸ್ಯಾಚುರೇಷನ್ ಲೆವೆಲ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಇನ್ನೂ ಒಂದು ಆ್ಯಡ್ ಆಗುತ್ತೆ. ನಾವು ಆ ಒಂದು ಟೈಮಲ್ಲಿ ಯಾವಾಗ ಇಲ್ಲಿ ಸೆಟಲ್ ಆಗುತ್ತಲ್ಲ ಸಾಲ್ಟು, ಆಗ ನಾವು ವಿ ಸ್ಟಾರ್ಟ್ ಹೀಟಿಂಗ್ ಇಟ್, ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ಏನಾಗುತ್ತೆ, ಮತ್ತೆ ಇದರಲ್ಲಿರುವಂತಹ ಒಂದು ಆ ಸಾಲ್ಟ್ ಮತ್ತೆ ಕರಗುತ್ತೆ. ಮತ್ತೆ ಆ್ಯಡ್ ಮಾಡ್ತೀವಿ. ಆ್ಯಟ್ ಒನ್ ಟೈಮ್ ಆ ಸಾಲ್ಟ್ ಅದು ಕರಗೋದಿಲ್ಲ, ಇಲ್ಲೂ ಸಹಿತ. ಅದನ್ನು ನಾವು ಸ್ಯಾಚುರೇಷನ್ ಲೆವೆಲ್ ಆಫ್ ದಟ್ ಪಾರ್ಟಿಕಲ್ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆ? ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದರೆ ಏನು, ಡೈಲ್ಯೂಟ್, ಹಾಗೆ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂದರೆ ಏನು ಅಂತ ಅರ್ಥ ಆಯಿತು ಅಂತ ಅನ್ಕೋತೀನಿ. ಎಕ್ಸಾಂಪಲ್ಸ್: ಎ ಸೊಲ್ಯೂಷನ್ ಆಫ್ ಶುಗರ್ ಇನ್ ವಾಟರ್ ಈಸ್ ಎ ಸಾಲಿಡ್. ಟೇಕ್ ದಿಸ್ ಸ್ಕ್ರೀನ್ಶಾಟ್. ಈ ಸ್ಕ್ರೀನ್ಶಾಟನ್ನು ತಗೊಳ್ಳಿ, ಅಥವಾ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇತ್ತು ಅಂತಂದ್ರೂ ಸಹಿತ ಇಟ್ಸ್ ವೆರಿ ಯೂಸ್ಫುಲ್. ಸೊಲ್ಯೂಷನ್ ಶುಗರ್ ಇನ್ ವಾಟರ್ ತೊಗೊಂಡಿದ್ದೀರಾ ಅಂತಂದರೆ, ಅಂದರೆ ಸಾಲಿಡ್ನ ಲಿಕ್ವಿಡಿಗೆ ಹಾಕಿದ್ದೀರಾ. ಇದರಲ್ಲಿ ಏನಾಗಿದೆ, ಶುಗರ್ ಸಲ್ಯೂಟ್ ಆಯಿತು, ವಾಟರ್ ಸಾಲ್ವೆಂಟ್ ಆಯಿತು, ಇದು ಗೊತ್ತಿದೆ. ಸೊಲ್ಯೂಷನ್ ಆಫ್ ಅಯೋಡಿನ್, ಇಟ್ಸ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳುವಂತಹ ಪ್ರಶ್ನೆ. ಅಯೋಡಿನ್ ಇನ್ ಆಲ್ಕೋಹಾಲ್ ತಗೋತಾರೆ. ಅಂದರೆ ಇಲ್ಲಿ ಇದನ್ನು ನಾವು ಟಿಂಕ್ಚರ್ ಆಫ್ ಅಯೋಡಿನ್ ಅಂತ ಏನು ಕರಿತೀವಲ್ವ, ಈ ಅಯೋಡಿನ್ ಆಲ್ಕೋಹಾಲ್ ಸೊಲ್ಯೂಷನಲ್ಲಿ ಅಯೋಡಿನ್ ಇದು ಸಾಲಿಡ್ ಫಾರ್ಮಲ್ಲಿ ಹೇಳೋದು, ಹಾಗೆ ಅಯೋಡಿನ್ ನಿಮಗೆ ಪೌಡ್ರಿ ಫಾರ್ಮಲ್ಲಿ ಸಿಗುತ್ತೆ. ನೆಕ್ಸ್ಟ್ ಆಲ್ಕೋಹಾಲ್, ಇಟ್ ಈಸ್ ಇನ್ ದ ಲಿಕ್ವಿಡ್ ಫಾರ್ಮ್, ಸೊ ಇಟ್ ಈಸ್ ಸಾಲ್ವೆಂಟ್. ಯಾವುದಾಯಿತು ಇಲ್ಲಿ, ಆಲ್ಕೋಹಾಲ್ ಆಯಿತು. ಎರೇಟೆಡ್ ಡ್ರಿಂಕ್ಸ್, ಸೋಡಾ ವಾಟರ್, ನೀವೇನು ಡ್ರಿಂಕ್ಸ್ಗಳು ಹೇಳ್ತೀವಲ್ವ ಅದರಲ್ಲಿ, ಆರ್ ಗ್ಯಾಸ್ ಇನ್ ಲಿಕ್ವಿಡ್ ಸೊಲ್ಯೂಷನ್. ಅಂದರೆ ಇಲ್ಲಿ ನಾವು ಲಿಕ್ವಿಡ್ ಏನು ತೊಗೊಂಡಿರ್ತೀವಲ್ವ, ಇಟ್ ಈಸ್ ಸೇಮ್ ಆ್ಯಸ್ ಸಾಲ್ವೆಂಟ್. ಇಲ್ಲಿ ವಾಟರ್ನ ತೊಗೊಂಡಿರ್ತೀವಿ, ಕಾರ್ಬನ್ ಡೈಆಕ್ಸೈಡ್, ಇಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ಯೂಸ್ ಮಾಡಿರ್ತೀವಿ, ವಿಚ್ ಈಸ್ ಆ್ಯಕ್ಟ್ ಆ್ಯಸ್ ಸಲ್ಯೂಟ್. ಸೊ ಸಲ್ಯೂಟ್ ಆಲ್ವೇಸ್ ಏನಾಗಿರುತ್ತೆ, ಇಟ್ ಮೇ ಬಿ ಸಾಲಿಡ್ ಆರ್ ಇಟ್ ಮೇ ಬಿ
ದಟ್ ಈಸ್ ಲಿಕ್ವಿಡ್ ಗ್ಯಾಸ್ ಆಗಿರ್ಬೋದು. ಲಿಕ್ವಿಡ್ ಆಲ್ವೇಸ್ ಸಾಲ್ವೆಂಟ್ ಆಗಿರುತ್ತೆ. ಏರ್ ಈಸ್ ಎ ಮಿಕ್ಸ್ಚರ್ ಆಫ್ ಗ್ಯಾಸ್ ಇನ್ ಗ್ಯಾಸಲ್ಲಿ ಗ್ಯಾಸ್ ಅಂದರೆ ಅಗೇನ್ ಗ್ಯಾಸ್ ನೀವೇನು ತೊಗೊಂಡಿದ್ರಲ್ಲ ಇದರಲ್ಲಿ ಸಾಲಿಡ್ ಗ್ಯಾಸ್ ಆಗಿದೆ, ಜೊತೆಗೆ ಸಾಲ್ವೆಂಟ್ ಸಹಿತ ಗ್ಯಾಸ್ ಆಗಿದೆ. ಏರ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ನಂಬರ್ ಆಫ್ ಗ್ಯಾಸಸ್, but sometimes we call it as heterogeneous mixture. Its two main constituents are oxygen and nitrogen. ಹೆಚ್ಚು ಕಾನ್ಸಂಟ್ರೇಷನ್ ಇರೋದು ಯಾವುದು? ನೈಟ್ರೋಜನ್. ಅದು ಸಾರಿ ಫಾರ್ ದ ಬ್ರೇಕ್. ಇಲ್ಲಿ ನನಗೆ ಮತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಏರ್ ಈಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತೇಳಿ ಇಲ್ಲಿ ಒಂದು ಸಿಂಗಲ್ ಸ್ಟೇಟ್ಮೆಂಟಲ್ಲಿ ಕೊಟ್ಬಿಟ್ಟಿದ್ದಾರೆ. ಬಟ್ ಏರನ್ನು ನಾವು ಕೆಲವೊಂದು ಕಡೆ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಓದಿರೋ ನೆನಪು ನನಗಿದೆ. ಆ ಕಾರಣದಿಂದಾಗಿ ಲೆಟ್ ಕನ್ಸಿಡರ್ ಏರ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತಲೇ ನಾವು ಇವಾಗ ಕಲ್ತ್ಕೊಳ್ತಾ ಹೋಗೋಣ. ನಾನು ಮತ್ತೆ ನಿಮಗೆ ಕ್ಲಾರಿಫೈ ಮಾಡ್ತೀನಿ, ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಹೇಳ್ತೀನಿ, ಜೊತೆಗೆ ವಿಡಿಯೋನ ಕಮೆಂಟಲ್ಲೂ ಸಹಿತ ನಾನು ಹೇಳ್ತೀನಿ. ಏರ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಬಿಕಾಸ್ ದೇ ಹ್ಯಾವ್ ಗಿವನ್ ದ ರೀಸನ್, ಬಿಕಾಸ್ ಇಟ್ ಈಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಅಂತ ಹೇಳಿ. ಇಟ್ಸ್ ಎ ಮಿಕ್ಸ್ಚರ್ ಆಫ್. ನನಗೇನು ಸರ್ಚ್ ಮಾಡಿದೆ ಹಾಗೆ ನನಗೆ ಪರಿಚಯರಿಗೂ ಸಹಿತ ಕೇಳಿದ್ದೀನಿ. ಇಲ್ಲಿ ಕೊಡುವಂತಹ ಆನ್ಸರ್ ಏನಂತಂದರೆ ಏರ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತೇಳಿ ನಾವು ಫಿಕ್ಸ್ ಮಾಡಬಹುದು. ಬಟ್ ನನಗೆ ರೀಸೆಂಟಾಗಿ ಓದಿದ್ದೆ, ಅದಕ್ಕೋಸ್ಕರ ನನಗೆ ಕನ್ಫ್ಯೂಸ್ ಆಯಿತು. ಏರ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗಿರಲಿ ಅಂದರೆ ಕನ್ಸಿಡರ್ ಮಾಡೋಣ, ಬಿಕಾಸ್ ಇಟ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಆಕ್ಸಿಜನ್, ನೈಟ್ರೋಜನ್ ಆ್ಯಂಡ್ ವಾಟರ್ ವೇಪರ್ಸ್, ಗ್ಯಾಸಸ್, ಅದರ್ ಗ್ಯಾಸಸ್ ಅಂತ ಹೇಳ್ಬೋದು. ಇಲ್ಲಿ ನಾವು ಕೊಡುವಂತಹ ರೀಸನ್ ಹೇಗಿರಬೇಕು ಅಂತಂದರೆ, ಯಾಕೆ ರೀಸನ್ ಇದು ಅಂತಂದರೆ, ಯಾಕೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತಂದರೆ, ನಾನು ಆಗಲೇ ಕಾರ್ಬನ್ ಡೈಆಕ್ಸೈಡನ್ನು ಹೇಳಿದ್ದು ಇಟ್ ಈಸ್ ಮೋಸ್ಟ್ ಸೂಟೇಬಲ್, ಅದರಿಂದ ನಾವು ಹೇಳ್ಬೋದು ಹೆಟೆರೋಜಿನಿಯಸ್ ಅಂತೇಳಿ. ಬಟ್ ಇಲ್ಲಿ ಅದು ಡಿಸಾಲ್ವ್ ಆಗುತ್ತಲ್ಲ, ನಮಗದು ಕಾಣಿಸಲ್ವಲ್ಲ, ಆ ರೀತಿಯಾಗಿ ಅವ್ರು ಹೇಳ್ತಾರೆ. ಮತ್ತು ಅದನ್ನು ನಾವಿವಾಗ ಇನ್ಹೇಲ್ ಮಾಡುವಾಗ ಆಕ್ಸಿಜನನ್ನು ನಾವು ತಗೋತಾ ಇದ್ದೀವಿ. ಅಲಾಂಗ್ ವಿತ್ ದಟ್ ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ ಅಂಶನೂ ಸಹಿತ ನಮ್ಮ ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಇದು ಸಹಿತ ನಮ್ಮ ಬಾಡಿಗೆ ಎಂಟರ್ ಆಗುತ್ತೆ. ಇದು ಸಹಿತ ನಿಮಗೆ 7th ಸ್ಟ್ಯಾಂಡರ್ಡಲ್ಲೇ ನೀವು ಕಲ್ತಿದ್ದೀರಾ ಇದ್ರ ಬಗ್ಗೆ. ಡೈಜೆಷನ್ ಕಾನ್ಸೆಪ್ಟ್ ಬರುವಾಗ ನೀವು ರೆಸ್ಪಿರೇಷನ್ ಕಾನ್ಸೆಪ್ಟ್ ಬರುವಾಗ ಅಲ್ಲಿ ಓದಿರ್ತೀರ ನೀವು. ಅಲ್ಲಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇನ್ಹೇಲ್ ಆಗ್ತಿದೆ, ನಾವಲ್ಲಿ ಸೆಲೆಕ್ಟ್ ಮಾಡ್ಕೋತಾ ಇಲ್ಲ ಆಕ್ಸಿಜನ್ನೇ ಬೇಕು ಅಥವಾ ಆಕ್ಸಿಜನ್ ಮಾತ್ರ ನಾವು ಇನ್ಹೇಲ್ ಮಾಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಮಾತ್ರ ನಾವು ಎಕ್ಸೇಲ್ ಮಾಡ್ತೀವಿ. ಇಟ್ ಈಸ್ ಫಾಲ್ಸ್. ನಾವು ಎಕ್ಸೇಲ್ ಮಾಡುವಾಗೂ ಸಹಿತ ಆಕ್ಸಿಜನ್ನು ಸಹಿತ ಸ್ವಲ್ಪ ಪ್ರಮಾಣದ ಆಕ್ಸಿಜನ್ ಸಹಿತ ಎಕ್ಸೇಲ್ ಆಗುತ್ತೆ. ಈವನ್ ನಿಮಗೆ ಒಂದು ಫ್ಯಾಕ್ಟ್ ಗೊತ್ತಿರಲಿ, ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನನ್ನು ನಾವು ಇನ್ಹೇಲ್ ಮಾಡ್ತಿದ್ದೀವಿ ಅಂತ ನಾನು ಹೇಳಿದ್ನಲ್ಲ, ಹೆಚ್ಚು ಪ್ರಮಾಣ ಆಕ್ಸಿಜನ್ ಇರುತ್ತೆ ದ್ಯಾನ್ ಕಂಪೇರ್ ಟು ದ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡನ್ನೇ ನಾವು ಹೆಚ್ಚು ಎಕ್ಸೇಲ್ ಮಾಡಬೇಕು, ಬಟ್ ದ ಫ್ಯಾಕ್ಟ್ ಈಸ್ ಆಕ್ಸಿಜನನ್ನೇ ನಾವು ಹೆಚ್ಚು ಎಕ್ಸೇಲ್ ಮಾಡೋದು. ಈ ರೀತಿಯಾಗಿ ನಾವು ಏರನ್ನು ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳಿ ಕನ್ಸಿಡರ್ ಆ್ಯಂಡ್ ಜಡ್ಜ್ ಮಾಡಿಬಿಡ್ಬೋದು. ದ ಅದರ್ ಗ್ಯಾಸಸ್ ಆರ್ ಪ್ರೆಸೆಂಟ್ ಇನ್ ವೆರಿ ಸ್ಮಾಲ್ ಕ್ವಾಂಟಿಟೀಸ್. ಓಕೆ, ಪ್ರಾಪರ್ಟೀಸ್ ಆಫ್ ದ ಸೊಲ್ಯೂಷನ್. ಈಗ ಒಂದು ಸೊಲ್ಯೂಷನ್ ಅಂತ ಹೇಳಿ ನಾವು ಯಾವಾಗ ಹೇಳಬಹುದು ಅಂತಂದರೆ, ಸೊಲ್ಯೂಷನ್ ಇಟ್ ಈಸ್ ಆಲ್ವೇಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗಿರುತ್ತೆ. ಇವಾಗ ನೀರಿಗೆ ನಾವು ಏನೇ ಹಾಕಿದ್ರೂ ಇಟ್ ಆಲ್ವೇಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗಿರುತ್ತೆ ಅಲ್ವಾ. ಯಾವಾಗಲೂ ಅದು ಈಕ್ವಲ್ ಆಗಿಯೇ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಯಾವುದು ಡಿಸ್ಟ್ರಿಬ್ಯೂಟ್, ಈಗ ವಾಟರ್ಗೆ ಚಾಕ್ ಪೌಡರ್ ಹಾಕಿದ್ವಿ, ಇದು ಡಿಸಾಲ್ವ್ ಆಗಲಿಲ್ಲ, ಸೊ ಇಟ್ ಈಸ್ ನಾಟ್ ಕನ್ಸಿಡರ್ ಆಸ್ ಎ ಸೊಲ್ಯೂಷನ್ ಅಂತ ಹೇಳ್ಬೋದಲ್ವ. ಆಗಿದ್ದರೆ ಇದರಲ್ಲಿ ಹೋಮೋಜಿನಿಯಸ್ ಎಲ್ಲಿ ಬಂತು? ಮೇಲ್ಗಡೆ ವಾಟರ್ ಇದೆ, ಕೆಳಗಡೆ ಚಾಕ್ ಪೌಡರ್ ಇದೆ, ಇದು ಹೋಮೋಜಿನಿಯಸ್ ಅಲ್ಲ, ಅದು ಡಿಸಾಲ್ವ್ ಆಗಿಲ್ಲ ಅಲ್ವಾ, ಕನ್ಸಿಡರ್ ಮಾಡ್ಬೋದಲ್ವ. ದ ಪಾರ್ಟಿಕಲ್ಸ್ ಆಫ್ ದ ಸೊಲ್ಯೂಷನ್ ಆರ್ ಸ್ಮಾಲರ್ ದ್ಯಾನ್ 1 ನ್ಯಾನೋಮೀಟರ್. 10⁹ ಮೀಟರ್ಗಿಂತನೂ ಅದರ ಒಂದು ರೇಡಿಯಸ್ ಇನ್ನೂ ಕಡಿಮೆ ಇರುತ್ತೆ ಅಂತ ಹೇಳಿ ಅರ್ಥ. ಸೊ ದೇ ಕೆನಾಟ್ ಬಿ ಸೀನ್ ಬೈ ನೇಕೆಡ್ ಐಸ್ ಬಿಕಾಸ್ ಆಫ್ ವೆರಿ ಸ್ಮಾಲ್ ಪಾರ್ಟಿಕಲ್ ಸೈಜ್ ಇರೋದ್ರಿಂದ ದೇ ಕೆನಾಟ್ ಸ್ಕ್ಯಾಟರ್ ಎ ಬೀಮ್ ಆಫ್ ಲೈಟ್. ನಾನು ಆಗಲೇ ಹೇಳಿದಾಗೆ ಇದನ್ನೇ ನಾವು ಟಿಂಡಾಲ್ ಎಫೆಕ್ಟ್ ಅಂತ ಹೇಳಿ ಕರೆಯೋದು. ಸೊ ದ ಪಾತ್ ಆಫ್ ದ ಲೈಟ್ ಈಸ್ ನಾಟ್ ವಿಸಿಬಲ್ ಇನ್ ದ ಸೊಲ್ಯೂಷನ್. The solute particles cannot be separated from the mixture by the process of filtration. ಯಾಕೆ ಹೇಳಿ, ಪಾರ್ಟಿಕಲ್ಸ್ ತುಂಬ ಕಡಿಮೆ ಇದೆ, ಫಿಲ್ಟ್ರೇಷನ್ ಪ್ರೋಸೆಸ್ ಮಾಡಿದಾಗ ಹೇಗೆ ಸಾಧ್ಯ ಆಗುತ್ತೆ? ಆ ಫಿಲ್ಟರ್ ಪೇಪರಲ್ಲಿ ನಮಗದು ಕಾಣಿಸೋದೇ ಇಲ್ಲ. ದ ಸಲ್ಯೂಟ್ ಪಾರ್ಟಿಕಲ್ಸ್ ಡು ನಾಟ್ ಸೆಟಲ್ ಡೌನ್ ವೆನ್ ಲೆಫ್ಟ್ ಡಿಸ್ಟ್ರಿಬ್ಯೂಟೆಡ್. ಸೊ ದಟ್ ಈಸ್ ಸೊಲ್ಯೂಷನ್ ಈಸ್ ಸ್ಟೇಬಲ್. ಸೊಲ್ಯೂಷನ್ ಸ್ಟೇಬಲ್ ಅಂಥೇಳಿ ನಾವು ಅವಾಗ ಕನ್ಸಿಡರ್ ಮಾಡ್ಬೋದು. ಇದಿಷ್ಟು ಈ 4 ಪಾಯಿಂಟ್ಸ್ ಸಹಿತ ತುಂಬಾ ಮುಖ್ಯ. ಈಗ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಅನಿಸ್ತಿರುತ್ತೆ. ಯಾವಾಗ ನಾವು ಈ ಒಂದು ಕೊಲಾಯ್ಡಲ್ ಸೊಲ್ಯೂಷನ್ ಬಗ್ಗೆ ಜೊತೆಗೆ ಸಸ್ಪೆನ್ಷನ್ ಬಗ್ಗೆ ಮಾತಾಡುವಾಗ ಮತ್ತೆ ಕನ್ಫ್ಯೂಷನ್ ಆಗುತ್ತೆ. ಆ ಕಾರಣದಿಂದಾಗಿ ಫಿಕ್ಸ್ ಮಾಡ್ಕೊಳ್ಳಿ, ಸೊಲ್ಯೂಷನ್ ಅಂದರೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗಿರುತ್ತೆ. ಇದರಲ್ಲಿರುವಂತಹ ಪಾರ್ಟಿಕಲ್ ಸೈಜ್ 10⁹ ಮೀಟರ್ಗಿಂತನೂ ಕಡಿಮೆ ಇರುತ್ತೆ. ಇದರಲ್ಲಿರುವಂತಹ ಪಾರ್ಟಿಕಲ್ಸ್ಗಳು ಅತೀ ಕಡಿಮೆ ಸೈಜ್ ಇರೋದರಿಂದ ಇದು ತನ್ನ ಮೂಲಕ ಲೈಟ್ ಪಾತನ್ನು ತೋರಿಸೋದಿಲ್ಲ, ಅಂದರೆ ರಿಫ್ಲೆಕ್ಟ್ ಮಾಡೋದಿಲ್ಲ. ಸೊ ಇಟ್ ಈಸ್ ನಾಟ್ ವಿಸಿಬಲ್, ಆ ಒಂದು ಪಾತ್ ವಿಸಿಬಲ್ ಇರೋದಿಲ್ಲ.
ಜೊತೆಗೆ ಇದನ್ನು ನಾವು ಫಿಲ್ಟ್ರೇಷನ್ ಪ್ರೋಸೆಸ್ ಮೂಲಕ ಅದನ್ನು ನಾವು ಸಪ್ರೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಆಫ್ ದ ಸ್ಮಾಲರ್ ಸೈಜ್, ಇಟ್ಸ್ ಸ್ಮಾಲರ್ ಸೈಜ್. ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಇನ್ ಆ್ಯಕ್ಟಿವಿಟಿ 2.2 ಅಂದರೆ ಇಲ್ಲಿ ನಾವು ಕಾಪರ್ ಸಲ್ಫೇಟ್ ಅದೇ ಬೀಮ್ ಆಫ್ ಲೈಟ್ ಪಾಸ್ ಮಾಡೋದನ್ನು ತೊಗೊಂಡಿದ್ವಲ್ಲ ಅದೇ ಒಂದು ಆ್ಯಕ್ಟಿವಿಟಿ. ವಿ ಅಬ್ಸರ್ವ್ ದಟ್ ಗ್ರೂಪ್ಸ್ ಎ ಆ್ಯಂಡ್ ಬಿ ಒಬ್ಟೈನ್ಡ್ ದ ಡಿಫ್ರೆಂಟ್ ಶೇಡ್ಸ್ ಆಫ್ ಸೊಲ್ಯೂಷನ್. ಯಾಕಂದರೆ ಒಂದು ಗ್ರೂಪ್ ಎಗೆ ಲೈಟ್ ಬ್ಲೂ ಬಂದಿತ್ತು, ಗ್ರೂಪ್ ಬಿಗೆ ಡಾರ್ಕ್ ಬ್ಲೂ ಬಂದಿತ್ತು. ಬಿಕಾಸ್ ಆಫ್ ಇಲ್ಲಿ ನಾವು ಒನ್ ಸ್ಪ್ಯಾಚುಲಾ ಅಂತ ಹೇಳಿ ಕೊಟ್ಟಿದ್ವಿ ಡೆಫಿನೆಟ್ಟಾಗಿ. ಈ ಫಸ್ಟ್ ಗ್ರೂಪಿಗೆ ಮಿಕ್ಸ್ ಫೀವ್ ಅಂತ ಹೇಳಿ ಕೊಟ್ಟಿದ್ವಿ ಅಷ್ಟೇ. ಸೊ ವಿ ಅಂಡರ್ಸ್ಟ್ಯಾಂಡ್ ದಟ್ ಇನ್ ಎ ಸೊಲ್ಯೂಷನ್ ದಟ್ ರಿಲೇಟಿವ್ proportion of the solute and solvent can be varied wherever it goes. ಓಕೆ, ಈ ಕಡೆ ಬರಬೇಕಿತ್ತಲ್ವಾ? ಓಕೆ, ಸಾರಿ. Proportion of the solute and solvent can be varied depending upon the amount of solute present in the solution. It can be called it as dilute. ನಾನು ಆಗಲೇ ಹೇಳಿದ್ದೀನಲ್ಲ ಅದನ್ನೇ, ಮತ್ತೇನಿಲ್ಲ. ಟೇಕ್ ಅಪ್ರಾಕ್ಸಿಮೇಟ್ಲಿ 50 ml, ಅದೇ ಡೈಲ್ಯೂಟ್, ಕಾನ್ಸಂಟ್ರೇಟೆಡ್ ಆ್ಯಂಡ್ ಸ್ಯಾಚುರೇಟೆಡ್ ಅಂತ ಏನು ಹೇಳಿದ್ನಲ್ಲ ಅದೇ ಆ್ಯಕ್ಟಿವಿಟಿನೇ ಮತ್ತೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ನೋ ಚೇಂಜಸ್ ಎಟ್ ಆಲ್. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅನ್ಕೋತೀನಿ. ಡೈಲ್ಯೂಟ್ ಅಂತ ಹೇಳಿ ಯಾವಾಗ ಕರಿತೀವಿ, ಡೈಲ್ಯೂಟ್ ಅಂತ ಹೇಳಿ ಯಾವಾಗ ಕರಿತೀವಿ, ಹಾಗೆ ಕಾನ್ಸಂಟ್ರೇಟೆಡ್ ಅಂತ ಹೇಳಿ ಯಾವಾಗ ಕರಿತೀವಿ, ಸ್ಯಾಚುರೇಟೆಡ್ ಅಂತ ಹೇಳಿ ಯಾವಾಗ ಕರಿತೀವಿ. ಎಗೇನ್ ರಿವೈಸ್ ಮಾಡ್ಕೊಳ್ಳಿ, ಪಾಸ್ ಮಾಡಿ ರಿವೈಸ್ ಮಾಡ್ಕೊಳ್ಳಿ. ಈಸ್ ದ ಅಮೌಂಟ್ ಆಫ್ ಸಾಲ್ಟ್ ಆ್ಯಂಡ್ ವಾಟರ್, ಶುಗರ್ ಆರ್ ಬೇರಿಯಂ ಕ್ಲೋರೈಡ್ ದಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ವಾಟರ್ ಅಟ್ ಎ ಗಿವನ್ ಟೆಂಪ್ರೇಚರ್. ಈಗ ನಾವು ಟೆಂಪ್ರೇಚರ್ ಚೇಂಜ್ ಮಾಡಿಬಿಟ್ಟು ಅದರ ಒಂದು ಸಾಲ್ಯುಬಿಲಿಟಿನ ಹೆಚ್ಚು ಮಾಡಿದ್ವಿ ಅಲ್ವಾ, ಆವಾಗ ಅದೇನಾಯಿತು, ಆ ಸಲ್ಯೂಟು ಡಿಸಾಲ್ವ್ ಆಗ್ತಿತ್ತು. ನಾವು ಕಾಮನ್ ಸಾಲ್ಟ್ನ ಎಕ್ಸಾಂಪಲ್ ತೊಗೊಂಡು ಹೇಳಿದ್ದೆ. ಮತ್ತು ಅದನ್ನು ಆ್ಯಡ್ ಮಾಡಿದಾಗ, ಹೀಟ್ ಮಾಡಿದಾಗ ಮತ್ತೇನಾಯಿತು, ಆ ಸಾಲ್ಟ್ ನೀರಲ್ಲಿ ಡಿಸಾಲ್ವ್ ಆಗ್ತಾಯಿತ್ತು. ಅಟ್ ಎನಿ ಪರ್ಟಿಕ್ಯುಲರ್ ಟೆಂಪರೇಚರ್ ಎ ಸೊಲ್ಯೂಷನ್ ದಟ್ ಕ್ಯಾನ್ ಡಿಸಾಲ್ವ್ ಆ್ಯಸ್ ಮಚ್ ಸಲ್ಯೂಟ್ ಆ್ಯಸ್ ಇಟ್ ಈಸ್ ಕ್ಯಾಪಬಲ್ ಆಫ್ ಡಿಸಾಲ್ವಿಂಗ್ ಇಟ್ ಈಸ್ ಸೆಟ್ ಟು ಬಿ ಆ್ಯಸ್ ಎ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳಿ ಹೇಳಿದ್ವಿ ಅಲ್ವಾ. ಇನ್ ಅದರ್ ವರ್ಡ್ಸ್, ವೆನ್ ನೋ ಮೋರ್ ಸಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ಎ ಸೊಲ್ಯೂಷನ್ ಅಟ್ ಎ ಗಿವನ್ ಟೆಂಪರೇಚರ್ ಇಟ್ ಈಸ್ ಕಾಲ್ಡ್ ಎ ಸ್ಯಾಚುರೇಟೆಡ್ ಸೊಲ್ಯೂಷನ್. ನಾವಿನ್ನೂ ಹೀಟ್ ಮಾಡ್ತಿದ್ದೀವಿ, ಅದು ವೆನ್ ಎವರ್ ವಿ ಆ್ಯಡ್ ದ ಸಲ್ಯೂಟನ್ನು ಹಾಕಿದಾಗೂ ಇನ್ನೂ ಹಾಕ್ತಾ ಇದ್ದೀವಿ, ಇನ್ನೂ ಹೀಟನ್ನು ಮಾಡ್ತಾ ಇದ್ದೀವಿ, ಆದರೂ ಸಹಿತ ಅಲ್ಲಿ ಆ ಸಲ್ಯೂಟ್ ಡಿಸಾಲ್ವ್ ಆಗ್ತಿಲ್ಲ ಅಂತಂದರೆ ಆ ಒಂದು ಪಾಯಿಂಟಿಗೆ ಅದನ್ನು ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳಿ ಸಹಿತ ಹೇಳ್ಬೋದು. ದ ಅಮೌಂಟ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ ದ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಟ್ ದಿಸ್ ಟೆಂಪ್ರೇಚರ್ ಈಸ್ ಕಾಲ್ಡ್ ಸಾಲ್ಯುಬಿಲಿಟಿ. ಯಾವಾಗ ನಾವು ಸಾಲ್ಯುಬಿಲಿಟಿ ಅಂತ ಹೇಳ್ತೀವಿ ಅಂದರೆ ಸ್ಯಾಚುರೇಟೆಡ್ ಟೆಂಪ್ರೇಚರ್ಗೆ ರಿಲೇಟೆಡ್ ಆಗಿ ಎಷ್ಟು ಅಮೌಂಟ್ ಆಫ್ ಸಲ್ಯೂಟ್ ಇರುತ್ತೋ ಅದನ್ನು ನಾವು ಸಾಲ್ಯುಬಿಲಿಟಿ ಅಂತ ಹೇಳಿ ಕರಿತೀವಿ. ಅದರ ಒಂದು ಕ್ಯಾಪಬಿಲಿಟಿ ಅಂತ, ಆ ಸಾಲ್ವೆಂಟ್ನ ಒಂದು ಕ್ಯಾಪಬಿಲಿಟಿ. ಇಫ್ ದ ಅಮೌಂಟ್ ಆಫ್ ಸಲ್ಯೂಟ್ ಕಂಟೈನ್ಡ್ ಇನ್ ಅ ಸೊಲ್ಯೂಷನ್ ಈಸ್ ಲೆಸ್, ಕಡಿಮೆ ಇತ್ತು ಅಂದಾಗ ಏನಾಯಿತು, ದ್ಯಾನ್ ದ ಸ್ಯಾಚುರೇಷನ್ ಲೆವೆಲ್, ಆವಾಗ ಅದನ್ನು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ಅಂದರೆ ನೀರು 100 ml ತೊಗೊಂಡಿದ್ದೀವಿ, ಜಸ್ಟ್ 1 ಗ್ರಾಮ್ ಅಷ್ಟು ನಾವು ಸಾಲ್ಟನ್ನು ಹಾಕಿದ್ದೀವಿ, ಡಿಸಾಲ್ವ್ ಆಗಿದೆ. ಇನ್ನೂ ನಾವು ಸಾಲ್ಟ್ ಹಾಕಿದ್ದಿದ್ರೆ ಅದು ಡಿಸಾಲ್ವ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಸಾಲ್ವೆಂಟಿಗಿರುತ್ತೆ, ಆದರೂ ಸಹಿತ ನಾವು ಹಾಕಲ್ಲ. ಆಗ ಏನಾಗುತ್ತೆ, ಅದನ್ನು ನಾವು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ಕೆಲವೊಮ್ಮೆ ನೆಕ್ಸ್ಟ್ ನಿಮಗೆ ಎಕ್ಸ್ಪೆರಿಮೆಂಟ್ ಮಾಡುವಾಗ ಕೊಡ್ತಾರೆ, ಟೇಕ್ ಅ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್, ಬೇರಿಯಂ ಕ್ಲೋರೈಡ್ ಆರ್ ಪೊಟ್ಯಾಷಿಯಂ ಪರ್ಮಾಂಗನೇಟ್, ಈ ಥರ ಕೊಡ್ತಾರೆ. ಅಥವಾ ಟೇಕ್ ಅ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ ಸಿಲ್ವರ್ ಕ್ಲೋರೈಡ್, ಈ ಥರ ಕೊಡ್ತಾರೆ. ಅವಾಗೇನಾಗುತ್ತೆ, ನಿಮಗೆ ಯು ಹ್ಯಾವ್ ಟು ಟೇಕ್ ದ ಅಂಟಿಲ್ ಆ ಒಂದು ಸೊಲ್ಯೂಟನ್ನು ಸಾಲ್ವೆಂಟಿಗೆ ಹಾಕ್ತಾನೆ ಇರಬೇಕು, ಎಲ್ಲಿವರೆಗೂ ಅದು ತನ್ನ ಕೆಪಾಸಿಟಿ ಅದರ ಮೀರೋವರೆಗೂ. ಗೊತ್ತಾಯ್ತಾ? ವಿ ಕ್ಯಾನ್ ಇನ್ಫರ್ ಫ್ರಮ್ ದ ಎಬೋ ಆ್ಯಕ್ಟಿವಿಟಿ ದಟ್ ದ ಡಿಫ್ರೆಂಟ್ ಸಬ್ಸ್ಟೆನ್ಸಸ್ ಇನ್ ಅ ಗಿವನ್ ಸಾಲ್ವೆಂಟ್ ಹ್ಯಾವ್ ಎ ಡಿಫ್ರೆಂಟ್ ಸಾಲ್ಯುಬಿಲಿಟೀಸ್ ಅಟ್ ಎ ಸೇಮ್ ಟೆಂಪರೇಚರ್. ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಇಸ್ ದ ಅಮೌಂಟ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಇನ್ ದ ಗಿವನ್ ಅಮೌಂಟ್ ಆಫ್ ಸೊಲ್ಯೂಷನ್. ಎಷ್ಟು ಸೊಲ್ಯೂಟ್ ಇರುತ್ತಲ್ಲ ಆ ಒಂದು ಕಾನ್ಸಂಟ್ರೇಷನನ್ನು ಆಫ್ ದ ಸೊಲ್ಯೂಷನ್ ಅಂತ ಹೇಳಿ ಹೇಳ್ತೀವಿ. ಅಥವಾ ಅಮೌಂಟ್ ಆಫ್ ಸೊಲ್ಯೂಟ್ ಡಿಸಾಲ್ವ್ಡ್ ಇನ್ ಎ ಗಿವನ್ ಸಾಲ್ವೆಂಟ್, ಎಷ್ಟು ಮಾಸ್ ಅಷ್ಟು ನಾವು ಕೊಟ್ಟಿರ್ತೀವೋ ಅದರಲ್ಲಿ ಎಷ್ಟು ಸೊಲ್ಯೂಟ್ ಕರಗುತ್ತೋ ಅದನ್ನು ನಾವು ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಅಮೌಂಟ್ ಆಫ್ ಸೊಲ್ಯೂಟ್ ಆರ್ ಬೈ ಅಮೌಂಟ್ ಆಫ್ ಸೊಲ್ಯೂಷನ್. ಅರ್ಥ ಆಯ್ತಾ? ನೆಕ್ಸ್ಟ್, ದೇರ್ ಆರ್ ವೇರಿಯಸ್ ವೇಸ್ ಆಫ್ ಎಕ್ಸ್ಪ್ರೆಸ್ಸಿಂಗ್. ಹೇಗೆ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತಂದರೆ, ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಆಫ್ ದ ಸೊಲ್ಯೂಷನ್. ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಬೇಕು ಅಂದಾಗ ನಿಮಗೆ 2 ಫಾರ್ಮುಲಾ ನೆನಪಿರಬೇಕು. ಜೊತೆಗೆ ಇಲ್ಲಿ ಅವರು ಏನಾದರೂ ಗಿವನ್ ನಿಮಗೆ ಪ್ರಾಬ್ಲಮ್ಸನ್ನು ಕೊಟ್ಟಾಗ ಇಲ್ಲಿ ಅವರು ಗಿವನ್ ಏನನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಈ ಫಾರ್ಮುಲಾಸ್ಗಳನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಅವರು ಮಾಸ್ ಆಫ್ ದ ಸೊಲ್ಯೂಟ್ ಜೊತೆಗೆ ಮಾಸ್ ಆಫ್ ದ ಸೊಲ್ಯೂಷನನ್ನೇ ಕೊಟ್ಟಿದ್ದರು ಅಂದಾಗ ಈ ಫಾರ್ಮುಲಾ, ಬಟ್ ಮಾಸ್ ಆಫ್ ದ ಸೊಲ್ಯೂಟನ್ನು ಕೊಟ್ಟಿದ್ದಾರೆ ಜೊತೆಗೆ ವಾಲ್ಯೂಮ್, ಎಷ್ಟು ವಾಲ್ಯೂಮ್ ಇದೆ ಅನ್ನೋದನ್ನು ಹೇಳ್ತಿದ್ದಾರೆ ಅಂದಾಗ ಆಗ ನೀವು
ವಾಲ್ಯೂಮ್ ಒಂದು ಡಿವೈಡೆಡ್ ಬೈ ಅಲ್ಲಿ ಫಾರ್ಮುಲಾ ಇದೆಯಲ್ಲ ಇದು ಮಾತ್ರ ಚೇಂಜ್ ಆಗಿರುತ್ತೆ. ಇಲ್ಲಿ ಎಕ್ಸಾಂಪಲನ್ನು ನೀವು ತೊಗೋಬೋದು. ಇಲ್ಲಿ ಏನು ಮಾಡಿದ್ದಾರೆ, ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಮಾಸ್ ಬೈ ಮಾಸ್ ಅಂತಲೇ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಅವ್ರು ಎರಡನ್ನೂ ಸಹಿತ ಮಾಸಲ್ಲೇ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಗ್ರಾಮಲ್ಲೇ ಇದೆ. ವಾಲ್ಯೂಮ್ ಅಂತ ಹೇಳಿ ಬಂದಾಗ ಅಲ್ಲೇನಾಗ್ತಿತ್ತು, ಕ್ಯೂಬಿಕ್ ಫಾರ್ಮಲ್ ಇರ್ತಿತ್ತು ಅಲ್ವಾ. ಸೊ ಇದು ಗೊತ್ತಾಯಿತು ಅಂತ ಅನ್ಕೋತೀನಿ. ಸೆಂಟಿಮೀಟರ್ ಕ್ಯೂಬಲ್ಲಿ ಅಥವಾ ನಿಮಗೆ ಏನು DCM ಇದರಲ್ಲೂ ಸಹಿತ ಕೊಟ್ಟಿರ್ಬೋದು. ನೆಕ್ಸ್ಟ್ ನೋಡೋಣ. ಫಾರ್ಮುಲಾ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಈಸಿ ಇದೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ದ ಪಾರ್ಟಿಕಲ್ಸ್ ಆಫ್ ದ ಸಸ್ಪೆನ್ಷನ್. ಈಗ ನೆಕ್ಸ್ಟ್ ಸಸ್ಪೆನ್ಷನ್ ಕಾನ್ಸೆಪ್ಟ್ ಬರುತ್ತೆ. ಸಸ್ಪೆನ್ಷನ್ ಇದರಲ್ಲಾಗಿರುತ್ತೆ, ಇಟ್ಸ್ ಅ ನಾನ್ ಹೋಮೋಜಿನಿಯಸ್ ಸಿಸ್ಟಮ್. ಸೊಲ್ಯೂಷನ್ ಈಸ್ ಹೋಮೋಜಿನಿಯಸ್ ಮಿಕ್ಸ್ಚರ್. ಸಸ್ಪೆನ್ಷನ್ ಈಸ್ ನಾನ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಲೈಕ್ ದೋಸ್ ಒಬ್ಟೈನ್ಡ್ ಬೈ ಗ್ರೂಪ್ ಸಿ ಅಲ್ಲಿ ಏನು ಬಂದಿತ್ತು, ಅಲ್ಲಿ ನಮಗೆ ವಾಟರನ್ನು ತೊಗೊಂಡಿದ್ವಿ, ಜೊತೆಗೆ ಚಾಕ್ ಪೌಡರ್ನ ತೊಗೊಂಡಿದ್ವಿ. ಚಾಕ್ ಪೌಡರ್ ಆರ್ ವೀಟ್ ಫ್ಲೋರನ್ನು ತೊಗೋಬೋದು ಅಂತ ಹೇಳಿದ್ವಿ. ಚಾಕ್ ಪೌಡರ್ನ ನೀರಿಗೆ ಹಾಕಿದ್ವಿ ಅಲ್ವಾ. ಇದೊಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ. in which solids are dispersed in the liquids are called suspension. A suspension is a heterogeneous mixture in which the solute particles do not dissolve but remain suspended throughout the bulk of the medium. ನೀವು ಚಾಕ್ ಪೌಡರ್ನ ಹಾಕಿದಾಗ ಕೆಳಗಡೆ ಸೆಟಲ್ ಆಗಿರ್ಬೋದು, ಸ್ವಲ್ಪ ನಾವು ಬಿಟ್ವಿ ಅಂತಂದರೆ ಸೆಟಲ್ ಆಗ್ಬೋದು. ಬಟ್ ವೆನ್ ವಿ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಡಿಸಾಲ್ವ್ ಆಗಲ್ಲ, ಬಟ್ ಅದರ ಪಾರ್ಟಿಕಲ್ಸ್ಗಳು ವಿಸಿಬಲ್ ಆಗೋ ರೀತಿಲಿ ಥ್ರೂ ಔಟ್ ಸೊಲ್ಯೂಷನಲ್ಲಿ ನಾವು ನೋಡ್ಬೋದು. ಪಾರ್ಟಿಕಲ್ಸ್ ಆಫ್ ಎ ಸಸ್ಪೆನ್ಷನ್ ಆರ್ ವಿಸಿಬಲ್. ಇಲ್ಲಿ ಗಮನಿಸಬೇಕಾಗಿರೋದು, ಕಂಪೇರ್ ಮಾಡ್ಕೊಳ್ತಾ ಹೋಗಿ ಸೊಲ್ಯೂಷನಲ್ಲಿರುವಂತಹ ಪಾರ್ಟಿಕಲ್ಸ್ ದೇ ಆರ್ ನಾಟ್ ವಿಸಿಬಲ್ ಬಿಕಾಸ್ ಅಲ್ಲಿರುವಂತಹ ಪಾರ್ಟಿಕಲ್ ಸೈಜ್ ಕಡಿಮೆ ಇದೆ. ಇಲ್ಲಿ ಪಾರ್ಟಿಕಲ್ಸ್ನ ಸಸ್ಪೆನ್ಷನಲ್ಲಿರುವಂತಹ ಪಾರ್ಟಿಕಲ್ಸ್ ದೇ ಆರ್ ವಿಸಿಬಲ್ ಟು ಅವರ್ ನೇಕೆಡ್ ಐ. ಹಾಗಿದ್ರೆ ಈಗ ಪ್ರಾಪರ್ಟೀಸ್ ಒಂದೇ ನೋಡ್ಕೊಳ್ತಾ ಹೋಗೋಣ. ಸಸ್ಪೆನ್ಷನ್ ಇದರಲ್ಲಿ ಏನಾಗಿರುತ್ತೆ, ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಆಗಿರುತ್ತೆ. ಹೌದು. ನೆಕ್ಸ್ಟ್ ಪಾರ್ಟಿಕಲ್ಸ್ ಆಫ್ ಎ ಸಸ್ಪೆನ್ಷನ್. ಯಾಕೆ ಹೆಟ್ರೋಜಿನಿಯಸ್ ಕನ್ಸಿಡರ್ ಮಾಡ್ತೀವಿ, ಇಲ್ಲಿರುವಂಥ ಚಾಕ್ ಪೌಡರಲ್ಲಿ ಏನಾಗುತ್ತೆ ಅಂದರೆ ಇಲ್ಲೆಲ್ಲೋ ಒಂದು ಕಡೆ ಚಾಕ್ ಪೌಡರ್ ಕಾನ್ಸಂಟ್ರೇಷನ್ ಇರುತ್ತೆ, ಇಲ್ಲೆಲ್ಲೋ ಇರುತ್ತೆ. ಆದರೆ ಮೇಲ್ಗಡೆ ನಾವು ತೊಗೊಂಡ್ಬಿಟ್ಟು ಟೆಸ್ಟ್ ಮಾಡಿದ್ವಿ ಅಥವಾ ಒಂದು ತೊಗೊಂಡು ನಾವು ಟೆಸ್ಟ್ ಮಾಡಿದ್ವಿ ಅಂತಂದರೆ ಅಲ್ಲಿ ಟೇಸ್ಟ್ ಚೇಂಜ್ ಇರುತ್ತೆ. ಅಂದರೆ ಚಾಕ್ ಪೌಡರಲ್ಲಿ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರೋದಿಲ್ಲ, ಡಿಸಾಲ್ವ್ ಆಗಿರೋಲ್ಲ ಮೇಯ್ನಾಗಿ. ದ ಪಾರ್ಟಿಕಲ್ಸ್ ಆಫ್ ದ ಸಸ್ಪೆನ್ಷನ್ ಕ್ಯಾನ್ ಬಿ ಸೀನ್ ಬೈ ದ ನೇಕೆಡ್ ಐ ಆಫ್ ಕೋರ್ಸ್. The particles of the suspension scatter a beam of light passing through it and make its path visible. ಹೌದಲ್ವಾ, ನಾನು ಆಗಲೇ ಹೇಳಿದೆ ಅದನ್ನು. The solute particles settle down when a suspension is left undisturbed. ಅಲ್ಲೇನಾಗುತ್ತೆ, ಕೆಳಗಡೆ ಸೆಟಲ್ ಆಗಿಬಿಡುತ್ತೆ ಯಾವಾಗ ಸ್ವಲ್ಪ ಹೊತ್ತು ನಾವು ಅದನ್ನು ಡಿಸ್ಟರ್ಬ್ ಮಾಡ್ದೇ ಇಟ್ಟಾಗ. ದಟ್ ಈಸ್ ಎ ಸಸ್ಪೆನ್ಷನ್ ಈಸ್ ಅನ್ಸ್ಟೇಬಲ್. ಯಾಕಂದರೆ ಮತ್ತೆ ನಾವೇನಾದರೂ ಮುಟ್ಟಿದ್ವಿ ಅಂತಂದರೆ ಏನಾಯಿತು, ಮತ್ತೆ ಅದು ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ಇದನ್ನು ನಾವು ಅನ್ಸ್ಟೇಬಲ್ ಅಂತ ಹೇಳ್ತೀವಿ. ಸೊಲ್ಯೂಷನ್ ಆದರೆ ಇಟ್ಸ್ ಸ್ಟೇಬಲ್, ಹೇಳಿದೆ ಅಲ್ವಾ ಎಕ್ಸಾಂಪಲ್ನ. ದೇ ಕ್ಯಾನ್ ಬಿ ಸಪ್ರೇಟೆಡ್ ಫ್ರಮ್ ದ ಮಿಕ್ಸ್ಚರ್. ಸೊ ಇದು ಅನ್ಸ್ಟೇಬಲ್ ಇರೋ ಕಾರಣ ನಾವು ಇದನ್ನು ಫಿಲ್ಟ್ರೇಷನ್ ಪ್ರೋಸೆಸ್ ಮೂಲಕ ಹೊರಗಡೆ ಇರುವಂಥ ಸಾಲ್ವೆಂಟ್ನ ತೆಗೆದು, ಅಂದರೆ ಸ್ವಲ್ಪ ಹೊತ್ತು ಅನ್ಡಿಸ್ಟರ್ಬ್ ಮಾಡ್ದೇನೆ ಅದನ್ನು ಇಟ್ಟುಬಿಟ್ಟು, ಆನಂತರ ಅವೆಲ್ಲವೂ ಕೆಳಗಡೆ ಸೆಟಲ್ ಆಗಿರುತ್ತೆ, ಹೊರಗಡೆ ಇರುವಂಥ ಸಾಲ್ವೆಂಟನ್ನು ತೆಗೆದು ಆ ಕೆಳಗಡೆ ಫಿಲ್ಟ್ರೇಷನ್ ಪ್ರೋಸೆಸ್ ಮೂಲಕ ನಾವೇನು ಮಾಡ್ಬೋದು, ಆ ಸಲ್ಯೂಟ್ ಪಾರ್ಟಿಕಲ್ಸ್ಗಳನ್ನು ಈಸಿಯಾಗಿ ಫಿಲ್ಟ್ರೇಟ್ ಮಾಡ್ಬೋದು. ಇಟ್ ಮೀನ್ಸ್ ವಿ ಕ್ಯಾನ್ ಸಪ್ರೇಟ್ ದ ಸಾಲ್ವೆಂಟ್ ಆ್ಯಂಡ್ ದ ಸಲ್ಯೂಟ್ ಫ್ರಮ್ ದ ಸೊಲ್ಯೂಷನ್. ಗೊತ್ತಾಗ್ತಿದೆಯಾ? ಈಗ ವಾಟ್ ಈಸ್ ಕೊಲಾಯ್ಡಲ್ ಸೊಲ್ಯೂಷನ್? ಸಸ್ಪೆನ್ಷನ್ಗೂ ಸೊಲ್ಯೂಷನ್ಗೂ ಇರುವಂಥ ಡಿಫ್ರೆನ್ಸ್ ಅರ್ಥ ಆಯಿತು ಅಂತ ಅನ್ಕೊತೀನಿ. ಒಂದು ಕಡೆ ಕ್ಲೀನಾಗಿ ನೋಟ್ ಮಾಡಿಟ್ಕೊಳ್ಳಿ, ಒಂದು ಎಕ್ಸಾಂಪಲನ್ನು ಬರ್ಕೊಳ್ಳಿ. ವಾಟ್ ಈಸ್ ಎ ಕೊಲಾಯ್ಡಲ್ ಸೊಲ್ಯೂಷನ್? ಇದರಲ್ಲೂ ಸಹಿತ ಕೊಲಾಯ್ಡಲ್ ಸೊಲ್ಯೂಷನ್ ಈಸ್ ಆಲ್ಸೋ ಎ ಮಿಕ್ಸ್ಚರ್ obtained by the which is group, that is group D. Here we have taken the ಮಿಲ್ಕನ್ನು ತೊಗೊಂಡಿದ್ವಿ ಎಕ್ಸಾಂಪಲ್ ಆಗಿ ಅಲ್ವಾ. ಮಿಲ್ಕನ್ನು ತೊಗೊಂಡಿದ್ವಿ. ಈ ಗ್ರೂಪಲ್ಲೂ ಸಹಿತ ಇದನ್ನು ನಾವು ಕೊಲಾಯ್ಡಲ್ ಸೊಲ್ಯೂಷನ್ ಅಂತ ಹೇಳಿ ಕರೆದ್ವಿ. ಇದರಲ್ಲಿರುವಂತಹ ಪಾರ್ಟಿಕಲ್ ಸೈಜ್ ಲಾರ್ಜ್ ಇರುತ್ತೆ, ಅದಕ್ಕೋಸ್ಕರ ಇಟ್ ಕ್ಯಾನ್ ರಿಫ್ಲೆಕ್ಟ್ ದ ಲೈಟ್ ಅಂತ ಹೇಳಿದ್ದೆ ನಾನು ಅಲ್ವಾ. ಇಲ್ಲಿ ನಾವು ಇದರ್ ವಿ ಕ್ಯಾನ್ ಟೇಕ್ ದ ಮಿಲ್ಕ್ ಆರ್ ಇಂಕ್, ಬ್ಲೂ ಇಂಕ್ ಅಂತ ಹೇಳಿ ಅಂತ ನಾನೊಂದು ಎಕ್ಸಾಂಪಲ್ ತೊಗೊಂಡಿದ್ದೆ. ದ ಪಾರ್ಟಿಕಲ್ಸ್ ಆಫ್ ಎ ಕೊಲಾಯ್ಡ್ ಆರ್ ಯೂನಿಫಾರ್ಮ್ಲಿ ಸ್ಪ್ರೆಡ್ ಥ್ರೂ ಔಟ್ ದ ಸೊಲ್ಯೂಷನ್. ಹೌದು, ಮಿಲ್ಕನ್ನು ನೀವು ಬೀಕರ್ನ ತುದಿಯಲ್ಲಿ ನೋಡಿದ್ರೂ ಎಂಡಿಂಗಲ್ಲಿ ನೋಡಿದ್ರೂ ಸೇಮ್ ಇರುತ್ತೆ ಅಲ್ವಾ. ಸೊ ಅದು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಜೊತೆಗೆ ಡ್ಯೂ ಟು ದ ರಿಲೇಟಿವ್ಲಿ ಸ್ಮಾಲರ್ ಸೈಜ್ ಪಾರ್ಟಿಕಲ್ಸ್ ಆ್ಯಸ್ ಕಂಪೇರ್ ಟು ದಟ್ ಆಫ್ ದ ಸಸ್ಪೆನ್ಷನ್. ಅಂದರೆ ಸಸ್ಪೆನ್ಷನಲ್ಲಿರುವಂತಹ ಪಾರ್ಟಿಕಲ್ಸ್ಗಳು ಹೆಚ್ಚು ದೊಡ್ಡದು. ಚಾಕ್ ಪೌಡರ್ನ ನೀವು ನೋಡ್ಬೋದು, ವೀಟ್ ಫ್ಲೋರ್ ಅದ್ರ ಪಾರ್ಟಿಕಲ್ಸ್ ತುಂಬ ಈಸಿಯಾಗಿ ವಿಸಿಬಲ್ ಆಗಿರುತ್ತೆ. ಬಟ್ ವೆನ್ ವಿ ಕಂಪೇರ್ ವಿತ್ ದಿಸ್ ಕೊಲಾಯ್ಡಲ್ ಸೊಲ್ಯೂಷನನ್ನು ಈ ಒಂದು ಸಸ್ಪೆನ್ಷನಲ್ಲಿರುವಂಥ ಪಾರ್ಟಿಕಲ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಕಡಿಮೆನೆ. ದ ಮಿಕ್ಸ್ಚರ್ ಅಪಿಯರ್ಸ್ ಟು ಬಿ ಹೋಮೋಜಿನಿಯಸ್, ಬಟ್ ಆ್ಯಕ್ಚುಲಿ ಎ ಕೊಲಾಯ್ಡಲ್ ಸೊಲ್ಯೂಷನ್ ಈಸ್ ಎ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಫಾರ್ ಎಕ್ಸಾಂಪಲ್ ಮಿಲ್ಕ್ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ತಾರೆ ಬಿಕಾಸ್
ಇದರಲ್ಲಿ ಇರುವಂತಹ ಒಂದು ಮಿಕ್ಸ್ಚರ್ ಯಾವ್ಯಾವ ಇರುತ್ತೆ ನೆನಪು ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ವೆನ್ ವಿ ಕಂಪೇರ್ ದಿಸ್ ವಿತ್ ಸಸ್ಪೆನ್ಷನ್ ಪಾರ್ಟಿಕಲ್ಸ್ ಕಂಪೇರ್ ಮಾಡಿದ್ರೆ ಇಲ್ಲಿರುವಂತಹ ಪಾರ್ಟಿಕಲ್ ಸೈಜ್ ಕಡಿಮೆನೇ ಅಲ್ವಾ. ದ ಮಿಕ್ಸ್ಚರ್ ಅಪಿಯರ್ಸ್ ಟು ಬಿ ಹೋಮೋಜಿನಿಯಸ್ ಅಂತ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ಎ ಕೊಲಾಯ್ಡಲ್ ಸೊಲ್ಯೂಷನ್ ಈಸ್ ಎ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಫಾರ್ ಎಕ್ಸಾಂಪಲ್ ಮಿಲ್ಕ್. ವೈ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಹೆಟ್ರೋಜಿನಿಯಸ್ ಮಿಕ್ಸ್ಚರ್? ಲೆಟ್ಸ್ observe this, continue ಮಾಡೋಣ. ಬಿಕಾಸ್ ಆಫ್ ದ ಸ್ಮಾಲ್ ಸೈಜ್ ಆಫ್ ದ ಕೊಲಾಯ್ಡಲ್ ಪಾರ್ಟಿಕಲ್ಸ್ ವಿ ಕೆನಾಟ್ ಸಿ ದೆಮ್ ವಿತ್ ಅ ನೇಕೆಡ್ ಐಸ್. ಆಫ್ ಕೋರ್ಸ್ ಲಾರ್ಜ್ ಪಾರ್ಟಿಕಲ್ ಸೈಜ್ ಇದೆ, ಬಟ್ ಅಲ್ಲಿರುವಂಥ ಅಂದರೆ ಕಂಪೇರ್ ಮಾಡಿದಾಗ ಇದರಲ್ಲಿರುವಂತಹ ಪಾರ್ಟಿಕಲ್ ಸೈಜ್ಗಳು ಸಹಿತ ಇಟ್ ಈಸ್ ನಾಟ್ ವಿಸಿಬಲ್ ಥ್ರೂ ದ ನೈಕೆಡ್ ಐ, ಬಟ್ ದೀಸ್ ಪಾರ್ಟಿಕಲ್ಸ್ ಕ್ಯಾನ್ ಈಸಿಲಿ ಸ್ಕ್ಯಾಟರ್ ಎ ಬೀಮ್ ಆಫ್ ಲೈಟ್ ಆ್ಯಸ್ ಕಂಪೇರ್ಡ್ ಇನ್ ದ ಆಕ್ಟಿವಿಟಿ. ದಿಸ್ ಸ್ಕ್ಯಾಟರಿಂಗ್ ಆಫ್ ಬೀಮ್ ಆಫ್ ಲೈಟ್ ಈಸ್ ಕಾಲ್ಡ್ ದ ಟಿಂಡಾಲ್ ಎಫೆಕ್ಟ್ ಆಫ್ಟರ್ ದ ನೇಮ್ ಆಫ್ ದ ಸೈಂಟಿಸ್ಟ್ ಹೂ ಡಿಸ್ಕವರ್ಡ್ ದಿಸ್ ಎಫೆಕ್ಟ್. ಟಿಂಡಾಲ್ ಅನ್ನೋನು ಒಬ್ಬ ಸೈಂಟಿಸ್ಟ್ನ ಅವನೇ ಇದನ್ನು ಫೈಂಡ್ ಔಟ್ ಮಾಡಿದ್ದು. ಸೊ ಇಟ್ ಈಸ್ ಕಾಲ್ಡ್ ಟಿಂಡಾಲ್ ಎಫೆಕ್ಟ್. ಟಿಂಡಾಲ್ ಎಫೆಕ್ಟ್ ಕ್ಯಾನ್ ಆಲ್ಸೋ ಬಿ ಅಬ್ಸರ್ವ್ಡ್ ವೆನ್ ಎ ಫೈನ್ ಬೀಮ್ ಆಫ್ ಲೈಟ್ ಎಂಟರ್ಸ್ ಎ ರೂಮ್ ಥ್ರೂ ಎ ಸ್ಮಾಲ್ ಹೋಲ್. ಹಂಚಿನ ಮನೆಗಳಲ್ಲಿ ನೀವು ನೋಡಿರ್ಬೋದು, ಅಥವಾ ಮನೆಯಲ್ಲಿ ಯಾವುದೋ ಒಂದು ಕಡೆಯಿಂದ ತೂತಿಂದ ಲೈಟ್ ಬೀಮ್ ಅದು ಹೋಗಿಬಿಟ್ಟು ನಿಮಗೆ ಕೆಳಗಡೆ ಅಲ್ಲಿ ಪಾರ್ಟಿಕಲ್ಸ್ಗಳು ಯಾವ ಈ ಧೂಳಿನ ಪಾರ್ಟಿಕಲ್ಸ್ಗಳೆಲ್ಲ ಅಲ್ಲಿ ಓಡಾಡೋದೆಲ್ಲ ಕ್ಲೀನಾಗಿ ಕಾಣಿಸ್ತಿರುತ್ತೆ ನಿಮಗೆ. ದಟ್ ಈಸ್ ಕಾಲ್ಡ್ Tyndall effect. This happens due to the scattering of light by the particles of dust and smoke in the air. ಅದನ್ನು ನೀವು ನೋಡ್ಬೋದು, ಗಮನಿಸ್ಬೋದು ಅಲ್ವಾ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಾ ಟಿಂಡಾಲ್ ಎಫೆಕ್ಟ್ ಮೂಲಕ ಪಾಸ್ ಮಾಡಿದಾಗ ಏನಾಗುತ್ತೆ, ನಮಗೆ ಪಾತ್ ಆಫ್ ದ ಲೈಟ್ ಈಸ್ ವಿಸಿಬಲ್ ಟು ಅವರ್ ನೇಕೆಡ್ ಐ. ಗೊತ್ತಾಗ್ತಿದೆಯಾ? ಸೊಲ್ಯೂಷನ್ ಆಫ್ ದ ಕಾಪರ್ ಸಲ್ಫೇಟ್ ಡಸ್ ನಾಟ್ ಶೋ ದ ಟಿಂಡಾಲ್ ಎಫೆಕ್ಟ್, ಬಟ್ ಇನ್ ದ ಅಂದರೆ ನಿಮಗೆ ಮಾಡಿದಾಗಲೇ ಕ್ಲೀನಾಗಿ ಗೊತ್ತಾಗೋದು. Tyndall effect can be observed when the sunlight passes through the canopy of a dense forest. ಕಾಡಿನಲ್ಲಿ ಮಧ್ಯೆ ಎಲ್ಲೋ ಒಂದು ಕಡೆಗೆ ನೀವು ಗಮನಿಸ್ಬೋದು, ಈ ಥರ ಫೋಟೋಸ್ ಎಲ್ಲ ಸಖತ್ತಾಗಿ ಸಿಗುತ್ತೆ ನಿಮಗೆ ನೋಡಿದ್ರೆ. ಅದರಲ್ಲಿ ಅದು ಸಹಿತ ಟಿಂಡಾಲ್ ಎಫೆಕ್ಟ್ ಅಂತಲೇ ನಾವು ಹೇಳೋದು. ಅಲ್ಲಿರುವಂತಹ ಪಾರ್ಟಿಕಲ್ಸ್ಗಳು ಅವು ಸ್ಕ್ಯಾಟರ್ ಮಾಡುತ್ತೆ. ಪ್ರಾಪರ್ಟೀಸ್ ಆಫ್ ದ ಕೊಲಾಯ್ಡ್. ಎ ಕೊಲಾಯ್ಡ್ ಈಸ್ ಎ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ದ ಸೈಜ್ ಆಫ್ ದ ಪಾರ್ಟಿಕಲ್ ಆಫ್ ಎ ಸಾಲಿಡ್ ಆಫ್ ಎ ಕೊಲಾಯ್ಡ್ ಈಸ್ ಟೂ ಸ್ಮಾಲ್. It is not seen by naked eye. Colloids are big enough to scatter a beam of light passing through it and make its path visible. Next, they do not settle down when you left it, so it is stable ಅಂತ ಹೇಳಿ ಹೇಳ್ಬೋದು ಅಲ್ವಾ. ಇದಿಷ್ಟು ತಿಳಿದಾದ್ಮೇಲೆ they cannot be separated from the mixture by the process of filtration. ನಾವು ಮಿಲ್ಕನ್ನು ತೊಗೊಂಡ್ಬಿಟ್ಟು ಅದರಲ್ಲಿರುವಂತಹ ಒಂದು ಮಿಕ್ಸ್ಚರ್ ಪಾರ್ಟಿಕಲ್ಸ್ಗಳನ್ನು ಸಪ್ರೇಟ್ ಮಾಡೋಕ್ಕಾಗುತ್ತಾ? ನೋ, ಈಸಿಯಾಗಿ ಹೇಳ್ಬೋದು. ಜೊತೆಗೆ ಬಟ್ ವೆನ್ ವಿ ಸೆಂಟ್ರಿಫಿಗೇಟ್ ಇಟ್, ಅದನ್ನು ನಾವು ಒಂದು ಫೋರ್ಸ್ಗೆ ಸಬ್ಜೆಕ್ಟ್ ಮಾಡಿದ್ವಿ ಅಂತಂದರೆ, ಸೊ ದಟ್ ಇಟ್ ಹ್ಯಾಸ್ ಟು ಫಾಲೋ ದ ಸರ್ಕ್ಯುಲರ್ ಪಾತ್. ಅದನ್ನು ನಾವು ಚೆನ್ನಾಗಿ ತಿರುಗಿಸಿದ್ದೆ ಆದರೆ ಆಗ ನಾವು ಅಂದರೆ ಮಜ್ಜಿಗೆ ಮಾಡ್ತೀವಲ್ವ, ಬೆಣ್ಣೆ ನಮಗೆ ಸಿಗುತ್ತೆ. ಇಟ್ ಈಸ್ ಯೂಸ್ ಟು ದ ಅಂದರೆ ಅಲ್ಲಿ ನಾವು ಇನ್ನೊಂದು ಹೊಸ ಒಂದು ಪ್ರಾಡಕ್ಟನ್ನು ತಗೊಳ್ಳೋಕೆ ಸಾಧ್ಯ. ಸ್ಪೆಷಲ್ ಟೆಕ್ನಿಕ್ ಆಫ್ ಸಪ್ರೇಷನ್ ನಾವು ಸೆಂಟ್ರಿಫಿಗೇಷನ್ ಕ್ಯಾನ್ ಬಿ ಯೂಸ್ ಟು ಸಪ್ರೇಟ್ ದ ಕೊಲಾಯ್ಡಲ್ ಪಾರ್ಟಿಕಲ್ಸ್. ಆ ರೀತಿಯಾಗಿ ನಾವು ಅಲ್ಲಿರುವಂಥ ಫ್ಯಾಟ್ ಕಂಟೆಂಟನ್ನು ತೆಗಿಬೋದು. ದ ಕಾಂಪೊನೆಂಟ್ಸ್ ಆಫ್ ದ ಕೊಲಾಯ್ಡಲ್ ಸೊಲ್ಯೂಷನ್ ಆರ್ ದ ಡಿಸ್ಪರ್ಸ್ಡ್ ಫೇಸ್ ಆ್ಯಂಡ್ ದ ಡಿಸ್ಪರ್ಷನ್ ಮೀಡಿಯಮ್. ಈ ಕೊಲಾಯ್ಡಲ್ ಸೊಲ್ಯೂಷನಲ್ಲಿ ಎರಡು ರೀತಿಯಾದಂಥ ಮೀಡಿಯಮ್ ಇರುತ್ತೆ, ಒಂದು ಡಿಸ್ಪರ್ಸ್ಡ್ ಫೇಸ್ ಆ್ಯಂಡ್ ಇನ್ನೊಂದು ಡಿಸ್ಪರ್ಷನ್ ಮೀಡಿಯಮ್. ಸಲ್ಯೂಟ್ ಲೈಕ್ ಕಾಂಪೊನೆಂಟ್ ಆರ್ ದ ಡಿಸ್ಪರ್ಸ್ಡ್ ಪಾರ್ಟಿಕಲ್ಸ್ ಇನ್ ದ ಕೊಲಾಯ್ಡ್ ಫಾರ್ಮ್ ದ ಅಂದರೆ ಡಿಸ್ಪರ್ಸ್ಡ್ ಫೇಸ್ ಅಂತಂದರೆ ಇಲ್ಲಿ ಸಲ್ಯೂಟ್ ಕಾಂಪೊನೆಂಟ್ ಇರುತ್ತೆ, ಅದನ್ನೇ ನಾವು ಡಿಸ್ಪರ್ಸ್ಡ್ ಪಾರ್ಟಿಕಲ್, ಯಾವುದು ಡಿಸ್ಪರ್ಷನ್ ಆಗಿರುತ್ತೋ ಅದನ್ನೇ ಡಿಸ್ಪರ್ಸ್ಡ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಅಂದರೆ ಡಿಸ್ಪರ್ಸ್ಡ್ ಫೇಸಲ್ಲಿ ಏನಾಗಿದೆ, ಸಲ್ಯೂಟ್ ಪಾರ್ಟಿಕಲ್ಸ್ ಇರುತ್ತೆ. ದ ಕಾಂಪೊನೆಂಟ್ ಇನ್ ವಿಚ್ ದ ಡಿಸ್ಪರ್ಸ್ಡ್ ಫೇಸ್ ಇಸ್ ಸಸ್ಪೆಂಡೆಡ್, ಅದನ್ನು ಡಿಸ್ಪರ್ಸಿಂಗ್ ಮೀಡಿಯಮ್. ಯಾವ ಮೀಡಿಯಮಲ್ಲಿ ಆ ಒಂದು ಸಲ್ಯೂಟ್ ಪಾರ್ಟಿಕಲ್ಸ್ಗಳು ಅಂದರೆ ಇಟ್ ಈಸ್ ಲೈಕ್ ಸಾಲ್ವೆಂಟ್, ಇಟ್ ಈಸ್ ಲೈಕ್ ಸಲ್ಯೂಟ್. ಯಾವ ಮೀಡಿಯಮಲ್ಲಿ ಈ ಸಲ್ಯೂಟ್ ಡಿಸ್ಪರ್ಸ್ ಆಗಿದೆಯೋ ಅದನ್ನು ನಾವು ಡಿಸ್ಪರ್ಸಿಂಗ್ ಮೀಡಿಯಮ್ ಅಂತ ಹೇಳ್ತೀವಿ. ಇಷ್ಟು ಗೊತ್ತಿದ್ರೆ ಸಾಕು. ಕೊಲಾಯ್ಡ್ಸ್ ಆರ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದ ಸ್ಟೇಟ್ ಆಫ್ ದ ಡಿಸ್ಪರ್ಸಿಂಗ್ ಮೀಡಿಯಮ್ ಆ್ಯಂಡ್ ದ ಡಿಸ್ಪರ್ಸಲ್ ಫೇಸ್. ಎ ಫ್ಯೂ ಕಾಮನ್ ಎಕ್ಸಾಂಪಲ್ಸ್ ಆರ್ ಹಿಯರ್, ಇಲ್ಲಿ ಟೇಬಲಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಿಮಗೆ ನಾವು ರೀಸೆಂಟಾಗಿ ಬರೆದಿರುವಂಥ TET ಎಕ್ಸಾಮಲ್ಲಿ ಕೇಳಿದರು ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಟು ಫೈಂಡ್ ಔಟ್. ಚೆನ್ನಾಗಿತ್ತು ಕ್ವಶನ್. ಅದು ಯಾವ ಕ್ವಶನ್ ಕೊಟ್ಟಿದ್ದು ಅಂದರೆ ಇದೆ, ಲಿಕ್ವಿಡ್ ಆ್ಯಂಡ್ ಲಿಕ್ವಿಡ್ ಎಮಲ್ಷನ್ ಕೊಟ್ಟಿದ್ರು. ಇದನ್ನು ತುಂಬ ಚೆನ್ನಾಗಿತ್ತು, ಎಲ್ಲರೂ ಗೆಸ್ ಮಾಡಿದ್ರು ಅಂತ ಅನ್ಕೋತೀನಿ. ಇಲ್ಲಿ ಒಂದು ಕ್ವಶನನ್ನು ಹಾಗೆ ಬಿಟ್ಟೆ, ವೈ ಇಟ್ ಈಸ್ ಕನ್ಸಿಡರ್ ಆ್ಯಸ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳಿ. ಥಿಂಕ್ ಮಾಡಿ. ನಿಮಗೇನಾದರೂ ಗೊತ್ತಾಯಿತು ಅಂತಂದರೆ ಪ್ಲೀಸ್ ಡೂ ಕಮೆಂಟ್ ಇನ್ ದ ಯೂಟ್ಯೂಬ್ ಕೆಳಗಡೆ ನೀವು ನೋಡ್ಬೋದು, ಆ ವಿಡಿಯೋನ ಕೆಳಗಡೆ ಕಮೆಂಟ್ ಮಾಡಿ. ಸೊ ದಟ್ ಇಟ್ ಹೆಲ್ಪ್ಸ್ ಫಾರ್ ದ ಎವ್ರಿ ಒನ್. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಹೋಮೋಜಿನಿಯಸ್ ಆ್ಯಂಡ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ವಿತ್ ಎಕ್ಸಾಂಪಲ್.
How are salt, solution, suspension different from each other? To make a saturated solution, 36 gram of sodium chloride is dissolved in 100 gram of water at 293. ಇಟ್ಸ್ ಕಾನ್ಸಂಟ್ರೇಷನ್ ನೀವು ಫಾರ್ಮುಲಾ ಇದೆಯಲ್ಲ ಅದು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟೇಬಲ್. ಟೇಕ್ ದ ಸ್ಕ್ರೀನ್ಶಾಟ್. ಹಾಗೆ ನಿಮ್ಮದೇ ಆದಂಥ ಓನ್ ವೇಯಲ್ಲಿ ಒಂದು ಟ್ರಿಕ್ಕನ್ನು ಮಾಡ್ಕೊಂಬಿಟ್ಟು ಕಲ್ತ್ಕೊಳ್ಳಿ. ಫಸ್ಟ್ ಏನು ಮಾಡಿ ಅಂತಂದರೆ, ಫಸ್ಟ್ ಇಲ್ಲಿರುವಂಥದ್ದೇ ಕಲಿಯೋಕ್ಕೆ ಹೋಗ್ಬಿಡಿ, ಕನ್ಫ್ಯೂಸ್ ಆಗುತ್ತೆ. ಬೆಟರ್ ಗೋ ವಿತ್ ಅ solid liquid, solid gas, dispersed phase, solid, dispersed medium, solid ಇತ್ತು ಅಂದಾಗ ಏನಾಗಿರುತ್ತೆ, ಅದಕ್ಕೆ ನೇಮ್ ಏನಂತ ಕರಿತೀವಿ. ಈ ರೀತಿಯಾಗಿ ಫಸ್ಟ್ ಕಂಪೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಿಕ್ವಿಡ್ ತೊಗೊಳ್ಳಿ, ಲಿಕ್ವಿಡ್ ಸಾಲಿಡ್ ತೊಗೊಳ್ಳಿ, ಲಿಕ್ವಿಡ್ ಗ್ಯಾಸ್ ತೊಗೊಳ್ಳಿ. ಈ ರೀತಿಯಾಗಿ ಚೇಂಜ್ ಮಾಡ್ಕೊಳ್ತಾ ಹೋಗಿ. ಆಗ ನಿಮಗೆ ಹೆಚ್ಚು ದಿನಗಳ ಕಾಲ ನೆನಪಿರುತ್ತೆ. ನಾನು ಸಹಿತ ಇದೇ ರೀತಿಯಾಗಿ ಕಲ್ತಿರೋದು, ನೆನಪಿರುತ್ತೆ, ನೋ ಪ್ರಾಬ್ಲಮ್. ಸಪ್ರೇಟಿಂಗ್ ದ ಕಾಂಪೊನೆಂಟ್ಸ್ ಆಫ್ ದ ಮಿಕ್ಸ್ಚರ್. ಈಗ ಮಿಕ್ಸ್ಚರಲ್ಲಿರುವಂತಹ ಕಾಂಪೊನೆಂಟ್ಸ್ಗಳನ್ನು ಯಾವ್ಯಾವ ಒಂದು ವೇ ಮೂಲಕ ನಾವು ಸಪ್ರೇಟ್ ಮಾಡ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ವಿ ಹ್ಯಾವ್ ಲರ್ನ್ ದಟ್ ದ ಮೋಸ್ಟ್ ಆಫ್ ದ ನ್ಯಾಚುರಲ್ ಸಬ್ಸ್ಟೆನ್ಸಸ್ ಆರ್ ನಾಟ್ ಕೆಮಿಕಲಿ ಪ್ಯೂರ್. ಡಿಫರೆಂಟ್ ಮೆಥಡ್ಸ್ ಆಫ್ ದ ಸಪ್ರೇಷನ್ ಆರ್ ಯೂಸ್ಡ್ ಟು ಗೆಟ್ ದ ಇಂಡಿವಿಜುವಲ್ ಕಾಂಪೊನೆಂಟ್ಸ್ ಫ್ರಮ್ ಎ ಮಿಕ್ಸ್ಚರ್. ಸಪ್ರೇಷನ್ ಮೇಕ್ಸ್ ಇಟ್ ಪಾಸಿಬಲ್ ಟು ಸ್ಟಡಿ. ಒಂದೊಂದು ಇಂಡಿವಿಜುವಲ್ ಕಾಂಪೊನೆಂಟ್ ಬಗ್ಗೆನೂ ನಾವು ಸ್ಟಡಿ ಮಾಡಬೇಕು ಅಂತಂದರೆ ಈ ಪ್ರೊಸೆಸ್ಗಳ ಮೂಲಕ ನಮಗೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು ಅಷ್ಟೇ. Heterogeneous mixture can be separated into their respective constituents by simple physical methods. ಹ್ಯಾಂಡ್ ಪಿಕ್ ಮಾಡೋದ್ರ ಮೂಲಕ, ಅಥವಾ ಸೀವಿಂಗ್, ಜರಡಿ ಹಿಡಿಯೋದ್ರ ಮೂಲಕ, ಫಿಲ್ಟ್ರೇಷನ್ ಮಾಡೋದ್ರ ಮೂಲಕ ಇನ್ ಅವರ್ ಡೈಲಿ ಲೈಫ್ ನಾವು ನೋಡಿದ್ದನ್ನು ಗಮನಿಸ್ಬೋದು. ಬಟ್ ಹೋಮೋಜಿನಿಯಸ್ ಮಿಕ್ಸ್ಚರ್ಸ್ಗಳನ್ನು ಬಂದಾಗ ಅವುಗಳನ್ನು ಇಟ್ ಈಸ್ ಡಿಫಿಕಲ್ಟ್ ಫಾರ್ ಅಸ್ ಟು ಸಪ್ರೇಟ್ ದಿಸ್. ಗೊತ್ತಾಗ್ತಿದೆಯಾ? ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಕ್ಯಾನ್ ಬಿ ಸಪ್ರೇಟೆಡ್ ಇಂಟು ದೇರ್ ರೆಸ್ಪೆಕ್ಟಿವ್ ಕಾನ್ಸ್ಟಿಟ್ಯೂಯೆಂಟ್ಸ್. ಈಗ ಥಿಂಕ್ ಮಾಡಿ, ಮಿಲ್ಕನ್ನು ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳಿದ್ರು, ಹೇಗೆ ಅದನ್ನು ನಾವು ಹ್ಯಾಂಡ್ ಪಿಕ್ಕಿಂಗ್ ಆರ್ ಸೀವಿಂಗ್ ಆರ್ ಫಿಲ್ಟ್ರೇಷನ್ ಮೂಲಕ ನಾವು ಸಪ್ರೇಟ್ ಮಾಡ್ಬೋದು ಹಾಗಿದ್ರೆ ಅಲ್ವಾ? ವೆನ್ ನಾವು ಹೀಟ್ ಮಾಡಿದ್ವಿ ಅಂತಂದರೆ ಕೆನೆನ ಸಪ್ರೇಟ್ ಮಾಡ್ಬೋದು. ಆಗ ನಾವು ಬೇಕಿದ್ದರೆ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಮೇಲ್ಗಡೆ ಕೆನೆ ಇರುತ್ತೆ, ಆದರೆ ಕೆಳಗಡೆ ನೋಡಿದಾಗ ನಮಗೆ ಕೆನೆ ಇರಲ್ಲ. ಆಗ ನಾವು ಅದನ್ನು ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಬಟ್ ಮಿಲ್ಕ್ ಅಂತ ಹೇಳಿ ತೊಗೊಂಡಾಗ ನಾವು ಅಲ್ಲಿ ಕಂಡೀಷನಲ್ಲಿದೆ, ಹಾಟ್ ಮಿಲ್ಕ್ ಅಂತ ಏನಾದರೂ ಕೊಟ್ಟಿದ್ದರೆ ತೊಗೋಬೋದಿತ್ತು. ನೋಡೋಣ, ನಿಮ್ಮ ಆನ್ಸರ್ಗಳನ್ನು ನೋಡೋಣ. ನಾನು ಅಷ್ಟರೊಳಗೆ ನಾನು ತಿಳ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಹೌ ಕ್ಯಾನ್ ವಿ ಒಬ್ಟೈನ್ ಕಲರ್ಡ್ ಕಾಂಪೊನೆಂಟ್ ಡೈ ಫ್ರಮ್ ದ ಬ್ಲೂ ಆರ್ ಬ್ಲ್ಯಾಕ್ ಇಂಕ್? ಇಲ್ಲಿ ನೀವು ಒಂದು ಬೀಕರ್ ತೊಗೋತೀರಾ, ಒಂದು ವಾಚ್ ಗ್ಲಾಸಲ್ಲಿ ಒಂದು ವಾಚ್ ಗ್ಲಾಸ್ ಅಂದರೆ ಗೊತ್ತಿರುತ್ತೆ, ಗ್ಲಾಸ್ ಒಂದು ಚಿನ್ನ ಡಿಶ್ ಇರುತ್ತಲ್ಲ, ಅದೇ ಒಂದು ಆಕಾರದಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಥರ ಇರುತ್ತೆ. ಅದಕ್ಕೆ ನೀವು ಒಂದು ಇಂಕನ್ನು ಹಾಕ್ತೀರಾ, ಫ್ಯೂ ಡ್ರಾಪ್ಸಲ್ಲಿ ಹೀಟ್ ಮಾಡಿ ಚೆನ್ನಾಗಿ ಅದನ್ನು ಸೊಲ್ಯೂಷನ್ ಥರ ಮಾಡ್ಕೋತೀರಾ, ಟಿಕ್ ಪೇಸ್ಟಾಗಿ ಮಾಡ್ಕೋತೀರಾ. ಕಂಟಿನ್ಯೂ ಹೀಟಿಂಗ್ ಆ್ಯಸ್ ದ ಎವಾಪ್ರೇಷನ್ ಗೋಸ್ ಆನ್ ಆ್ಯಂಡ್ ಸ್ಟಾಪ್ ಹೀಟಿಂಗ್ ವೆನ್ ಯು ಡೂ ನಾಟ್ ಸಿ ಎನಿ ಫರ್ದರ್ ಚೇಂಜ್ ಇನ್ ದ ವಾಚ್ ಗ್ಲಾಸ್. ಅಬ್ಸರ್ವ್ ಕೇರ್ಫುಲಿ. ಇಲ್ಲಿ ಇದೇ ರೀತಿಯಾಗಿ ನೀವು ಸೆಟಪ್ ಮಾಡ್ಕೊಂಡಿರ್ತೀರಾ, ಇಂಕನ್ನು ಆ ವಾಚ್ ಗ್ಲಾಸ್ ಮೇಲೆ ಇಟ್ಕೊತೀರಾ, ಹೀಟ್ ಮಾಡ್ತೀರಾ, ಸೊ ದಟ್ ಇಲ್ಲಿ ವೇಪರ್ಸ್ನ ಮೂಲಕ ಅದು ಹೀಟ್ ಆಗಬೇಕು. ಆ ಥರ ಮಾಡಿದಾಗ ನಿಮಗೆ ಇಲ್ಲಿ ಎವಾಪ್ರೇಷನ್ ಮೂಲಕ ನಮಗೆ ಇಲ್ಲಿ ಏನು ಸಿಗುತ್ತೆ ಅಂತಂದರೆ, ವಾಟ್ ಡು ಯು ಥಿಂಕ್ ಹ್ಯಾಸ್ ಗಾಟ್ ಎವಾಪ್ರೇಟೆಡ್ ಫ್ರಮ್ ದ ವಾಚ್ ಗ್ಲಾಸ್? ಏನು ಎವಾಪ್ರೇಟ್ ಆಯ್ತು ಹಾಗಿದ್ರೆ? ರೆಸಿಡ್ಯೂ ಸಿಕ್ಕಿರೋದೇನು? ವಾಟ್ ಈಸ್ ಯುವರ್ ಇಂಟರ್ಪ್ರಿಟೇಷನ್? ಇಟ್ಸ್ ಎ ಕ್ವಶನ್. ಇದರಿಂದ ನಾವೇನು ತಿಳ್ಕೊಬೋದು? ವಿ ಫೈಂಡ್ ದಟ್ ಇಂಕ್ ಈಸ್ ಎ ಮಿಕ್ಸ್ಚರ್. ಇಂಕನ್ನು ನಾವು ತೊಗೊಂಡಿದ್ವಲ್ವ, ಇದು ಮಿಕ್ಸ್ಚರ್ ಆಗಿರುತ್ತೆ, ಮಿಶ್ರಣ ಆಗಿರುತ್ತೆ. ಇದರಲ್ಲಿ ಒಂದು ಡೈ ಇದೆ ಇನ್ ವಾಟರ್, ನೀರಿನಲ್ಲಿ ಡೈ ಇದೆ. ಕೊನೆಗೆ ನಮಗೆ ಹಾಗಿದ್ರೆ ಉಳಿದಿದ್ದೇನೋ ಡೈ, ಎವಾಪ್ರೇಟ್ ಆಗಿದ್ದೇನೋ ವಾಟರ್. Thus we can separate the volatile component from its non-volatile solute by the method of evaporation. Volatile ಅಂಥೇಳಿ ವರ್ಡ್ ಕೇಳಿದರೆ ನಿಮಗೆ ಗೊತ್ತಿರುತ್ತೆ. ಈಗ ಪೆಟ್ರೋಲ್ ಈಸ್ ಎ ವಾಲಟೈಲ್ ಸಾಲ್ವೆಂಟ್. ಅದನ್ನು ಯಾಕೆ ವಾಲಟೈಲ್ ಅಂತೀವಿ ಅಂದರೆ, ಪೆಟ್ರೋಲನ್ನ ನೀವು ತೊಗೊಂಡ್ಬಿಟ್ಟು ಸ್ವಲ್ಪ ಅದೇನಾದರೂ ಓಪನ್ ಮಾಡಿಟ್ರಿ ಅಂತಂದರೆ ಅದು ಎವಾಪ್ರೇಟ್ ಆಗೋಗ್ಬಿಡುತ್ತೆ ಸ್ವಲ್ಪ ಹೊತ್ತಿಗೆ. ಅದಕ್ಕೋಸ್ಕರನೇ ಹೇಳೋದು, ಈ ಕೆಮಿಸ್ಟ್ರಿ ತುಂಬಾ ಲಿಂಕ್ ಮಾಡ್ಕೊಂಡು ಓದುವಂಥ ಸಬ್ಜೆಕ್ಟು. ಒಂದಕ್ಕೊಂದು ಲಿಂಕ್ ಮಾಡ್ಕೊಳ್ತಾ ಹೋಗಬೇಕು. ಆ ಥರ ಲಿಂಕ್ ಮಾಡ್ದೇ ಸುಮ್ಮನೆ ಓದ್ಕೊತ ಹೋದ್ವಿ ಅಂತಂದರೆ, ಹಾಗೆ ಕೆಲವೊಮ್ಮೆ ಆ ಥರ ಲಿಂಕ್ ಮಾಡ್ಕೊಂಡು ಓದಿದ್ರೂ ಸಹಿತ ನಮಗೇನಾಗುತ್ತೆ, ಎವಾಪ್ರೇಟ್ ಆಗುತ್ತೆ, ಮೀನ್ಸ್ ಮರ್ತೋಗ್ಬಿಡುತ್ತೆ. ಓದಿದ್ದೀವಿ ಏನೋ ಫೀಲು, ಬಟ್ ಮರ್ತೋಗಿರುತ್ತೆ ಅಂತ ಅನಿಸ್ತಿರುತ್ತೆ. ಅದಕ್ಕೋಸ್ಕರನೇ ಕೆಮಿಸ್ಟ್ರಿ ಈಸ್ ಎ ವಾಲಟೈಲ್ ಸಬ್ಜೆಕ್ಟ್ ಅಂತ ಹೇಳಿ ಕರೀತಾರೆ. ದಸ್ ವಿ ಕ್ಯಾನ್ ಸಪ್ರೇಟ್ ದ ವಾಲಟೈಲ್ ಕಾಂಪೊನೆಂಟ್ ಫ್ರಮ್ ಇಟ್ಸ್ ನಾನ್ ವಾಲಟೈಲ್ ಸೊಲ್ಯೂಟ್. ಇಲ್ಲಿ ನಮಗೆ ಡೈ ಉಳಿತಲ್ಲ, ಇಟ್ಸ್ ಎ ನಾನ್ ವಾಲಟೈಲ್, ಅದು ಎವಾಪ್ರೇಟ್ ಆಗಲಿಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಅದನ್ನು ನಾನ್ ವಾಲಟೈಲ್ ಅಂತ ಹೇಳಿ ಕರೀತಾರೆ. ಹೌ ಕ್ಯಾನ್ ವಿ ಸಪ್ರೇಟ್ ಕ್ರೀಮ್ ಫ್ರಮ್ ಮಿಲ್ಕ್? ಸೆಂಟ್ರಿಫಿಕೇಷನ್ ನೋಡಿದ್ವಲ್ವ. ನವಡೇಸ್ ವಿ ಗೆಟ್ ಫುಲ್ ಕ್ರೀಮ್, ಟೋನ್ಡ್ ಆ್ಯಂಡ್ ಡಬಲ್ ಟೋನ್ ವೆರೈಟೀಸ್ ಆಫ್ ಮಿಲ್ಕ್ ಪ್ಯಾಕ್ಡ್ ಇನ್ ಎ ಪಾಲಿ ಪ್ಯಾಕ್ಸ್ ಆರ್ ಟೆಟ್ರಾ ಪ್ಯಾಕ್ಸ್ ಇನ್ ದ ಮಾರ್ಕೆಟ್.
ದೀಸ್ ವೆರೈಟೀಸ್ ಆಫ್ ಮಿಲ್ಕ್ ಕ್ಯಾನ್ ಕಂಟೈನ್ ಡಿಫ್ರೆಂಟ್ ಅಮೌಂಟ್ಸ್ ಆಫ್ ಫ್ಯಾಟ್ಸ್. ಹೌದು. ಟೇಕ್ ಸಮ್ ಫುಲ್ ಕ್ರೀಮ್ ಮಿಲ್ಕನ್ನು ತೊಗೊಳ್ಳಿ ಟೆಸ್ಟ್ ಟ್ಯೂಬಲ್ಲಿ, ಅದನ್ನು ಚೆನ್ನಾಗಿ ಸೆಂಟ್ರಿಫಿಗೇಟ್ ಮಾಡಿ 2 ಮಿನಿಟ್ಸ್. ಸೆಂಟ್ರಿಫಿಗೇಟ್ ಅಂದರೆ ಗೊತ್ತು ಅಂದ್ಕೊತೀನಿ, ಒಂದು ಫೋರ್ಸನ್ನು ಅಪ್ಲೈ ಮಾಡ್ತೀವಿ. ಅಂದರೆ ಆ ಫೋರ್ಸ್ ಯಾವ ರೀತಿಯಾಗಿರಬೇಕು ಅಂತಂದರೆ ಅಲ್ಲಿ ಆ ಒಂದು ನಾವೇನು ಮಿಕ್ಸ್ಚರ್ ತೊಗೊಂಡಿರ್ತೀವಲ್ಲ ದಟ್ ಮಸ್ಟ್ ಬಿ ಅದು ಏನಾಗಿರಬೇಕು, ಸರ್ಕ್ಯುಲರ್ ಪಾತನ್ನು ಫಾಲೋ ಮಾಡಿರಬೇಕು. ನೀವು ಇದನ್ನು ಡಿಗ್ರಿಯಲ್ಲಿ ಮಾಡಿದ್ದೀರಾ ಅಂತ ಅನ್ಕೊತೀನಿ ಈ ಒಂದು ಪ್ರೊಸೆಸನ್ನು. ಇಫ್ ಎ ಸೆಂಟ್ರಿಫಿಗಿಂಗ್ ಮೆಷಿನ್ ಈಸ್ ನಾಟ್ ಅವೈಲಬಲ್ ಇನ್ ದ ಸ್ಕೂಲ್, ಯು ಕ್ಯಾನ್ ಡೂ ದಿಸ್ ಆ್ಯಕ್ಟಿವಿಟಿ ಅಟ್ ದ ಹೋಮ್ ಬೈ ಯೂಸಿಂಗ್ ಎ ಮಿಲ್ಕ್ ಚರ್ನರ್ ಯೂಸನ್ ಇನ್ ದ ಕಿಚನ್. ಇದೇನಿಲ್ಲ, ಒಂದು ಸ್ಟಿಕ್ಕನ್ನು ಇಟ್ಕೊಂಡ್ಬಿಟ್ಟು ಅದನ್ನು ನಾವು ಚೆನ್ನಾಗಿ ತಿರುಗಿಸೋ ಥರ ಮಾಡ್ಕೋಬೋದು, ತೊಂದರೆ ಇಲ್ಲ. ಇಫ್ ಯು ಅಂದರೆ ಅದನ್ನು ಕ್ಲೋಸ್ಡ್ ಲಿಡ್ ಇರಬೇಕು, ಆದರೆ ಕಂಡೀಷನ್ ಅದೊಂದು. ಇಫ್ ಯು ಹ್ಯಾವ್ ಎ ಮಿಲ್ಕ್ ಡೈರಿ ನಿಯರ್ ಬೈ, ವಿಸಿಟ್ ಇಟ್ ಆ್ಯಂಡ್ ಆಸ್ಕ್ ಹೌ ದೇ ಸಪ್ರೇಟ್ ದ ಮಿಲ್ಕ್ ಫ್ರಮ್ ಕ್ರೀಮ್ ಫ್ರಮ್ ಮಿಲ್ಕ್, ಹೌ ದೇ ಮೇಕ್ ಚೀಸ್ ಫ್ರಮ್ ಮಿಲ್ಕ್. ಥಿಂಕ್ ಮಾಡಿ ನೋಡಿ, ಗೊತ್ತಿದೆ ಅಂತ ಅನ್ಕೊತೀನಿ. ವಾಟ್ ಡು ಯು ಅಬ್ಸರ್ವ್ ಆನ್ ಚರ್ನಿಂಗ್ ದ ಮಿಲ್ಕ್? ಅದನ್ನು ನಾವು ಚೆನ್ನಾಗಿ ಇದು ನಾವು ಸೆಂಟ್ರಿಫಿಗೇಟ್ ಮಾಡಿದಾಗ ನಮಗೇನು ಸಿಕ್ತು, ಮಿಲ್ಕ್ ಅಂದರೆ ಕ್ರೀಮ್ ಸಪ್ರೇಟ್ ಆಗುತ್ತೆ ಅಲ್ವಾ. ಎಕ್ಸ್ಪ್ಲೈನ್ ಹೌ ದ ಸಪ್ರೇಷನ್ ಆಫ್ ದ ಕ್ರೀಮ್ ಫ್ರಮ್ ಮಿಲ್ಕ್ ಟೇಕ್ಸ್ ಪ್ಲೇಸ್. ಹೇಗಾಯಿತು, ವಿ ಹ್ಯಾವ್ ಗಿವನ್ ದ ಸೆಂಟ್ರಿಫಿಗೇಷನ್ ಮಾಡಿದ್ವಿ, ಅಲ್ಲಿ ಏನಾಯಿತು, ಆ 2 ಫೇಸ್ ಸಪ್ರೇಟ್ ಆಯಿತು. ಸಪ್ರೇಟ್ ಆದಾಗ ನಮಗೆ ಅದನ್ನು ಈಸಿಯಾಗಿ ಆ ಫ್ಯಾಟ್ ಕಂಟೆಂಟನ್ನು ನಾವು ಹೊರಗಡೆ ತೆಗೆದ್ವಿ. ಸಮ್ಟೈಮ್ಸ್ ದ ಸಾಲಿಡ್ ಪಾರ್ಟಿಕಲ್ಸ್ ಇನ್ ಎ ಲಿಕ್ವಿಡ್ ಆರ್ ವೆರಿ ಸ್ಮಾಲ್ ಆ್ಯಂಡ್ ಪಾಸ್ ಥ್ರೂ ಎ ಫಿಲ್ಟರ್ ಪೇಪರ್. ಫಾರ್ ಸಚ್ ಪಾರ್ಟಿಕಲ್ಸ್ ದ ಫಿಲ್ಟ್ರೇಷನ್ ಟೆಕ್ನಿಕ್ ಕೆನಾಟ್ ಬಿ ಯೂಸ್ಡ್ ಅಲ್ವಾ, ಯಾಕಂದರೆ ಅದರಲ್ಲಿ ನಿಲ್ಲೋದೇ ಇಲ್ಲ ಆ ಪೇಪರ್ ಮೇಲೆ. ಸಚ್ ಮಿಕ್ಸ್ಚರ್ಸ್ ಆರ್ ಸಪ್ರೇಟೆಡ್ ಬೈ ಸೆಂಟ್ರಿಫಿಗೇಷನ್. ಯಾವ ಒಂದು ಪ್ರೊಸೆಸಲ್ಲಿ ತುಂಬ ಕಡಿಮೆ ಸೈಜ್ ಪಾರ್ಟಿಕಲ್ ಇರುತ್ತೋ ಆಗ ಅದನ್ನು ನಮಗೆ ಫಿಲ್ಟ್ರೇಷನ್ ಪ್ರೋಸೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಗ ನಾವೇನು ಮಾಡ್ಬೋದು, ಸೆಂಟ್ರಿಫಿಗೇಷನನ್ನು ಕಂಡಕ್ಟ್ ಮಾಡ್ಬೋದು. ದ ಪ್ರಿನ್ಸಿಪಲ್ ದಟ್ ದ ಡೆನ್ಸರ್ ಪಾರ್ಟಿಕಲ್ಸ್ ಆರ್ ಫೋರ್ಸ್ಡ್ ಟು ಬಾಟಮ್ ಆ್ಯಂಡ್ ದ ಲೈಟರ್ ಪಾರ್ಟಿಕಲ್ಸ್ ಸ್ಟೇ ಎಟ್ ದ ಟಾಪ್ ವೆನ್ ಸ್ಪನ್ ರ್ಯಾಪಿಡಾಗಿ ನಾವು ಅದನ್ನು ತಿರುಗಿಸ್ತಾ ಇದ್ದಾಗ ಲೈಟ್ರ್ ಪಾರ್ಟಿಕಲ್ ಏನಾಗುತ್ತೆ, ಮೇಲ್ಗಡೆ ಸೆಟಲ್ ಆಗುತ್ತೆ. ಹೆವಿಯರ್ ಅಥವಾ ಡೆನ್ಸರ್ ಪಾರ್ಟಿಕಲ್ಸು ಕೆಳಗಡೆ ಸೆಟಲ್ ಆಗುತ್ತೆ. ಸೆಂಟ್ರಿಫಿಗೇಷನ್ ಅದರಲ್ಲಿರುವಂತಹ ಪ್ರಿನ್ಸಿಪಲ್ ಏನು ಅಂತಂದರೆ ಇದೆ, ಡೆನ್ಸರ್ ಪಾರ್ಟಿಕಲ್ಸ್ ಕೆಳಗಡೆ ಸೆಟಲ್ ಆಗುತ್ತೆ, ಲೈಟರ್ ಪಾರ್ಟಿಕಲ್ಸ್ ಮೇಲ್ಗಡೆ ಸೆಟಲ್ ಆಗುತ್ತೆ. ವಾಟ್ ಈಸ್ ದ ರೀಸನ್ ಫಾರ್ ದಿಸ್? ಎಗೇನ್ ಇಟ್ ಈಸ್ ಡ್ಯೂ ಟು ದ ಗ್ರಾವಿಟೇಷನ್. ಇದನ್ನೇ ನೀವು ಈ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಇದರಲ್ಲಿ ಓದ್ಕೊಳ್ಳೋದು. ಮುಂದೆ ನೋಡೋಣ. ಅಪ್ಲಿಕೇಶನ್, ಇಟ್ ಈಸ್ ಯೂಸ್ಡ್ ಇನ್ ದ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರೀಸ್ ಫಾರ್ ಬ್ಲಡ್ ಆ್ಯಂಡ್ ಯೂರಿನ್ ಟೆಸ್ಟ್, ಯೂಸ್ಡ್ ಇನ್ ಡೈರೀಸ್, ಹೋಮ್ ಟು ಸಪ್ರೇಟ್ ಬಟರ್ ಆ್ಯಂಡ್ ಕ್ರೀಮ್, ಯೂಸ್ಡ್ ಇನ್ ವಾಷಿಂಗ್ ಮಿಷಿನ್. ಕ್ವಶನ್ ಕೇಳ್ತಾರೆ ನೋಡಿ, ವಾಷಿಂಗ್ ಮಿಷಿನ್ ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ? ಇಟ್ ಈಸ್ ವರ್ಕ್ ಅಂಡರ್ ದ ಪ್ರಿನ್ಸಿಪಲ್ ಆಫ್ ಅಲ್ಟ್ರಾ ಸೆಂಟ್ರಿಫಿಗೇಷನ್. ಇದರಲ್ಲೂ ಸಹಿತ ಕೊಳೆ, ಆ ಒಂದು ನಾವು ಕೊಡುವಂಥ ಪೌಡರ್ ಇವೆಲ್ಲವೂ ಅಲ್ಲಿ ಸಪ್ರೇಟ್ ಆಗೋದು, ಆ ಬಟ್ಟೆ ಜೊತೆ ರಿಯಾಕ್ಟ್ ಆಗಿ ಅದರಲ್ಲಿರುವಂಥ ಕೊಳೆನ ತೆಗೆಯೋದು, ಇದೆಲ್ಲವೂ ಸಹಿತ ಅಲ್ಟ್ರಾ ಸೆಂಟ್ರಿಫಿಗೇಷನ್ ಮೇಲೆ ನಿಲ್ಲುತ್ತೆ. ಇದ್ರ ಮೇಲೇ ಸಹಿತ ಸಪ್ರೇಟ್ ಆಗೋದು. ಗೊತ್ತಾಗ್ತಿದೆಯಾ? ಕೇಳುವಂತಹ ಪ್ರಶ್ನೆ ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಹೌ ಕ್ಯಾನ್ ವಿ ಸಪ್ರೇಟ್ ಎ ಮಿಕ್ಸ್ಚರ್ ಆಫ್ 2 ಇಮ್ಮಿಸಿಬಲ್ ಲಿಕ್ವಿಡ್ಸ್? ಇಲ್ಲಿ ನಾವು ಕಲ್ತಿದ್ದು ಮಿಕ್ಸ್ಚರ್ ಸಪ್ರೇಟ್ ಫ್ರಮ್ ಮಿಲ್ಕ್ ಆ್ಯಂಡ್ ಕ್ರೀಮನ್ನು ಹೇಗೆ ಸಪ್ರೇಟ್ ಮಾಡ್ತಾರೆ ಅಂತ. ಇಲ್ಲಿ 2 ಇಮ್ಮಿಸಿಬಲ್ ಲಿಕ್ವಿಡ್ಸ್. ಮಿಸಿಬಲ್ ಆ್ಯಂಡ್ ಇಮ್ಮಿಸಿಬಲ್ ಲಿಕ್ವಿಡ್ಸ್ ಅಂದರೆ ಏನು ಗೊತ್ತಿದ್ದರೆ ನೀವು ಓದೋ ನೆಸೆಸಿಟಿನೇ ಇಲ್ಲ. ಮಿಸಿಬಲ್ ಅಂತಂದರೆ ನೀರಿಗೆ ನಾನೇನು ಮಾಡ್ತಾಯಿದ್ದೀನಿ, ಲೆಮನ್ ಜ್ಯೂಸನ್ನು ಹಾಕ್ತಾಯಿದ್ದೀನಿ, ಲೆಮನ್ ಜ್ಯೂಸ್. ನೆಕ್ಸ್ಟ್ ನೀರಿಗೆ ಆಯಿಲನ್ನು ಹಾಕ್ತಾಯಿದ್ದೀನಿ, ಏನಾಯಿತು, ಇಟ್ ಫಾರ್ಮ್ಸ್ ಅ ಸಪ್ರೇಟ್ ಲೇಯರ್. ಒಂದು ಲಿಕ್ವಿಡಲ್ಲಿ 2 ಲೇಯರ್ಗಳು ನಿಮಗೆ ಕಾಣಿಸ್ತಿದೆ ಅಂತಂದರೆ ದಟ್ ಈಸ್ ಇಮ್ಮಿಸಿಬಲ್ ಲಿಕ್ವಿಡ್. ಯಾವುದು ಒಂದೇ ಲಿಕ್ವಿಡ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆಯೋ ಅದು ಮಿಸಿಬಲ್ ಲಿಕ್ವಿಡ್ಸ್. ಕರಗುತ್ತೆ, ಕರಗದೇ ಇರೋದು ಅಷ್ಟೇ. ಡಿಸಾಲ್ವಿಂಗ್, ನಾಟ್ ಡಿಸಾಲ್ವಿಂಗ್. ಕ್ಲೋಸ್ ದ ಸ್ಟಾಪ್ ಕಾಕ್ ಆಫ್ ದ ಸಪ್ರೇಟಿಂಗ್ ಫನಲ್ ಆ್ಯಸ್ ದ ಆಯಿಲ್ ರೀಚಸ್ ದ ಸ್ಟಾಪ್ ಕಾಕ್. ಅದೇ ಇಲ್ಲಿ ಏನು ಮಾಡ್ತಾರೆ ಅಂದರೆ ನೀರನ್ನು ಈ ಸಪ್ರೇಟಿಂಗ್ ಫನಲ್ ಅಂತೇಳಿ ಕರೀತಾರೆ ಇದನ್ನು. ನಿಮಗೆ ಮುಂದೆ ನೀವು PG ಮಾಡಿದ್ರೆ ನಿಮಗೆ ಯೂಸ್ ಮಾಡ್ತೀರಾ. ಇಲ್ಲೇನು ಮಾಡ್ತಾರೆ, ವಾಟರನ್ನು ತಗೋತಾರೆ, ಅದಕ್ಕೆ ಕೆರೋಸಿನನ್ನು ಹಾಕ್ತಾರೆ. ಇದಕ್ಕೇನಾಗುತ್ತೆ, ಕೆರೋಸಿನ್ ಸಪ್ರೇಟ್ ಲೇಯರ್ ಫಾರ್ಮ್ ಮಾಡುತ್ತೆ. ಈ ರೀತಿಯಾಗಿ ಇಮ್ಮಿಸಿಬಲ್ ಲಿಕ್ವಿಡ್ಸ್ಗಳನ್ನು ನಾವು ಸಪ್ರೇಟ್ ಮಾಡಬೇಕು ಅಂತ ಹೇಳಿ ಬಂದಾಗ ಈ ರೀತಿಯಾದಂಥ ಸಪ್ರೇಟಿಂಗ್ ಫನಲನ್ನು ತೊಗೊತೀವಿ. ಇದಕ್ಕೇನು ಮಾಡ್ತಾರೆ ಅಂತಂದರೆ ಆ ಒಂದು ಮಿಕ್ಸ್ಚರ್ ಏನು ನಾವು ತೊಗೊಂಡಿರ್ತೀವಲ್ಲ ಇದನ್ನು ಹಾಕ್ತಾರೆ. ಅದನ್ನು ಒಂದು ಸ್ಟ್ಯಾಂಡ್ ಇರುತ್ತೆ, ಈ ಟೈಟ್ರೇಷನ್ ಸ್ಟ್ಯಾಂಡ್ ಇರುತ್ತಲ್ಲ ಅದೇ ರೀತಿಯಾಗಿ ಸ್ಟ್ಯಾಂಡ್ ಇರುತ್ತೆ, ಅದಕ್ಕೆ ಫಿಕ್ಸ್ ಮಾಡಿ ಸ್ವಲ್ಪ ತಿಡ್ತಾರೆ. ಸೊ ದಟ್ ಅಲ್ಲಿ ನಾವು ಡಿಸ್ಟರ್ಬ್ ಮಾಡಬಾರ್ದು ಅದನ್ನು. ಆನಂತರ ಏನಾಗುತ್ತೆ, 2 ಸಪ್ರೇಟ್ ಲೇಯರ್ ಫಾರ್ಮ್ ಆಗುತ್ತೆ. ಆನಂತರ ಈ ಸ್ಟಾಪ್ ಕಾಕ್ ಇದೆಯಲ್ಲ ಇದನ್ನು ರಿಲೀಸ್ ಮಾಡ್ತೀವಿ. ಕೆಳಗಡೆ ಇರುವಂತಹ ಲೇಯರನ್ನು ಸಪ್ರೇಟ್ ಮಾಡಿಕೊಂಡು ಇನ್ನೊಂದು ಲೇಯರನ್ನು ಇನ್ನೊಂದು ಕಡೆಗೆ ಕಲೆಕ್ಟ್ ಮಾಡ್ಕೊತೀವಿ. ಆವಾಗ ಏನಾಯಿತು, ನಮಗೆ ಈಸಿಯಾಗಿ ಮಿಕ್ಸ್ಚರ್ ಇಂಡಿವಿಜುವಲ್ ಕಾನ್ಸ್ಟಿಟ್ಯೂಯೆಂಟ್ ಆಗಿ ಸಪ್ರೇಟ್ ಆಯಿತು. ಅರ್ಥ ಆಯಿತು ಅಂತ ಅನ್ಕೊತೀವಿ. ದಿಸ್ ಪ್ರಿನ್ಸಿಪಲ್ ಇಸ್ ದಟ್ ಇಮ್ಮಿಸಿಬಲ್ ಲಿಕ್ವಿಡ್ ಸಪ್ರೇಟ್ ಔಟ್ ಇನ್ ದ ಲೇಯರ್ಸ್ ಡಿಪೆಂಡಿಂಗ್ ಅಪಾನ್ ದೇರ್ ಡೆನ್ಸಿಟಿ. ಎಗೇನ್ ಇಲ್ಲೂ ಸಹಿತ ಡೆನ್ಸಿಟಿ ಮೇಲೆ. ಹಿಯರ್ ವಾಟರ್ ಈಸ್ ಮೋರ್ ಡೆನ್ಸರ್ ದ್ಯಾನ್ ದ
ಕೆರೋಸಿನ್. ಸೊ ಅದಕ್ಕೋಸ್ಕರ ಇದು ವಾಟರ್ ಫಸ್ಟ್ನ ನಾವು ಸಪ್ರೇಟ್ ಮಾಡ್ಕೋಬೋದು, ಕೆರೋಸಿನನ್ನು ನೆಕ್ಸ್ಟ್. ಎಕ್ಸಾಮಲ್ಲಿ ಕೇಳ್ತಾರೆ ನೋಡಿ, ಪಕ್ಕ ನೆಕ್ಸ್ಟ್ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ. ಕೆರೋಸಿನ್ ಮತ್ತು ವಾಟರ್ ಎರಡು ಇಮ್ಮಿಸಿಬಲ್ ಲಿಕ್ವಿಡ್ ಇದ್ದಾವೆ ಇಲ್ಲಿ ನಾವು ಫಸ್ಟ್ ನಾವು ಯಾವುದನ್ನು ಸಪ್ರೇಟ್ ಮಾಡ್ಕೋಬೋದು, ವಾಟರ್ನೇ ಸಪ್ರೇಟ್ ಮಾಡ್ಕೋಬೇಕು. ನಾಟ್ ಇಲ್ಲಿ ನೀವು ಹೇಳ್ಬೋದು ಇಲ್ಲಿ ಮುಚ್ಚಳ ಇದನ್ನು ತೆಗೆದುಬಿಟ್ಟು ಈ ಕಡೆಯಿಂದ ಸಪ್ರೇಟ್ ಮಾಡ್ಕೋಬಹುದಲ್ಲ ಅಂತೇಳಿ. ತಪ್ಪು, ಆ ರೀತಿಯಾಗಿ ಮಾಡೋದು ಕರೆಕ್ಟ್ ವೇ ಅಲ್ಲ. ಬಟ್ ಇಲ್ಲಿ ನೀವು ಸ್ಟಾಪ್ ಕ್ಲಾಕ್ನ ಲೂಸ್ ಮಾಡಿದಾಗ ಇಲ್ಲಿ ಈಸಿಯಾಗಿ ಸಪ್ರೇಟ್ ಆಗುತ್ತೆ. ಸೊ ವಾಟರ್ನೇ ನಾವು ಫಸ್ಟ್ ಸಪ್ರೇಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಲರ್ನ್ ದಟ್, ಇದು ಗೊತ್ತಾಯಿತು ಅಂತ ಅನ್ಕೊತೀನಿ. ಡಿಪೆಂಡ್ಸ್ ಅಪಾನ್ ದ ಡೆನ್ಸಿಟಿ ನಾವಿಲ್ಲಿ ಸಪ್ರೇಟ್ ಮಾಡ್ತಾ ಇದ್ದೀವಿ. ಹೌ ಕ್ಯಾನ್ ವಿ ಸಪ್ರೇಟ್ ಎ ಮಿಕ್ಸ್ಚರ್ ಆಫ್ ಸಾಲ್ಟ್ ಆ್ಯಂಡ್ ಅಮೋನಿಯಂ ಕ್ಲೋರೈಡ್? NH4Cl ಹಾಗೆ ಕಾಮನ್ ಸಾಲ್ಟ್ ಅಂತ ಯಾವ ಸಾಲ್ಟ್ ತೊಗೊಂಡಿದ್ದಾರೆ ನೋಡೋಣ. ಇಲ್ಲಿ ಅಮೋನಿಯಂ ಕ್ಲೋರೈಡ್ ತೊಗೊಂಡಿದ್ದಾರೆ. ಚೇಂಜಸ್ ಡೈರೆಕ್ಟ್ಲಿ ಫ್ರಮ್ ಸಾಲಿಡ್, ಇದನ್ನು ನೀವು ಲಾಸ್ಟ್ ವಿಡಿಯೋದಲ್ಲಿ ಕಲ್ತಿದ್ದೀರಾ. ಸಬ್ಲಿಮೇಷನ್, ಕ್ಯಾಂಫರ್ ಒಂದು, ಅಮೋನಿಯಂ ಕ್ಲೋರೈಡ್ ಒಂದು, ಇವೆರಡೂ ಸಹಿತ ಸಾಲಿಡ್ ಪಾರ್ಟಿಕಲ್ಸ್ಗಳಾಗಿದ್ದಾವೆ. ಅಂದರೆ ಕರ್ಪೂರ ಮತ್ತು ಅಮೋನಿಯಂ ಕ್ಲೋರೈಡ್ ಇವೆರಡೂ ಸಾಲಿಡ್ ಆಗಿರುತ್ತೆ. ನಾವೇನಾದರೂ ಇದನ್ನು ಹೀಟ್ ಮಾಡಿದಾಗ ಇಟ್ ಡೈರೆಕ್ಟ್ಲಿ ಚೇಂಜಸ್ ಇನ್ ಟು ದ ಗ್ಯಾಶಿಯಸ್ ಫಾರ್ಮ್. ಸೊ ಟು ಸಪ್ರೇಟ್ ದೆಮ್ ವಿ ಹ್ಯಾವ್ ಟು again ಹೀಟ್ ಮಾಡಬೇಕಾಗುತ್ತೆ. ದಟ್ ಕಂಟೈನ್ ಎ sublimable volatile components from a non-sublimable impurity. The sublimation process is used. Some examples of solid are ಅಮೋನಿಯಂ ಕ್ಲೋರೈಡ್ ಇದೆ, ಕ್ಯಾಂಫರ್ ಇದೆ, ಇನ್ನೂ 2 ಎಕ್ಸಾಂಪಲ್ಸ್ಗಳು ಸಿಕ್ಕಿದ್ದಾವೆ, ನ್ಯಾಫ್ಥಲಿನ್, ಆ್ಯಂಥ್ರಸಿನ್. ಇವೆರಡೂ ಸಹಿತ, ಇವು 4 ಎಕ್ಸಾಂಪಲ್ಗಳು ತುಂಬಾ ನೀವು ನೆನ್ಪಿಟ್ಕೊಳ್ಳೇಬೇಕು. ಈ ಮೂಲಕ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಗ್ಯಾಶಿಯಸ್ ಪಾರ್ಟಿಕಲ್ ಸಪ್ರೇಟ್ ಆಗುತ್ತೆ. ಸಪ್ರೇಟ್ ಆದಾಗ ಉಳಿಯುವಂಥ ಪಾರ್ಟಿಕಲ್ಸ್ಗಳು ನಮಗೆ ಸಿಗುತ್ತೆ ಅಲ್ವಾ. ಅಮೋನಿಯಂ ಕ್ಲೋರೈಡ್ ಯಾವುದೀಗ ಸಾಲ್ಟಲ್ಲಿ ಜೊತೆಗೆ ಸಾಲ್ಟ್ ಮತ್ತು ಅಮೋನಿಯಂ ಕ್ಲೋರೈಡ್ ಇದೆ ಅಂತ ಅಂದ್ಕೊಳ್ಳೋಣ. ಇವೆರಡನ್ನು ನಾವು ಇವಾಗ ಹೀಟ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ಈಗ ಹೀಟ್ ಮಾಡಿದಾಗ ಏನಾಯಿತು, ಅಮೋನಿಯಂ ಕ್ಲೋರೈಡು ಇಟ್ ಡೈರೆಕ್ಟ್ಲಿ ಚೇಂಜಸ್ ಇನ್ ಟು ದ ಗ್ಯಾಶಿಯಸ್ ಫಾರ್ಮ್. ಸೊ ಕೆಳಗಡೆ ಉಳಿದಿದ್ದು ಸಾಲ್ಟು, ಮೇಲ್ಗಡೆ ಹೋಗಿದ್ದು ಅಮೋನಿಯಂ ಕ್ಲೋರೈಡ್. ಸೊ ಗೊತ್ತಾಯ್ತಾ, ಈ ರೀತಿಯಾಗಿ ನೀವು ಸಪ್ರೇಟ್ ಮಾಡ್ಕೊಳ್ತಾ ಹೋಗ್ಬೋದು. ಈಸ್ ದ ಡೈ ಇನ್ ದ ಬ್ಲ್ಯಾಕ್ ಇಂಕ್ ಎ ಸಿಂಗಲ್ ಕಲರ್? ಈಗ ತಾನೇ ಬ್ಲೂ ಇಂಕ್ದು ನೋಡಿದ್ವಿ. ಇಟ್ ಈಸ್ ನಾಟ್ ಅ ಸಿಂಗಲ್ ಎಂಟಿಟಿ ಬಟ್ ಇಟ್ ಈಸ್ ಮಿಕ್ಸ್ಚರ್ ಅಂಥೇಳಿ ನಾವು ನೋಡಿದ್ವಿ ಅಲ್ವಾ. ಟೇಕ್ ಎನ್ ಥಿನ್ ಸ್ಟ್ರಿಪ್ ಆಫ್ ಫಿಲ್ಟರ್ ಪೇಪರ್ ತಗೊಳ್ಳಿ. ಇದಕ್ಕೆ ಡ್ರಾ ಎ ಲೈನ್ ಆನ್ ಇಟ್ಸ್ ಯೂಸಿಂಗ್ ಪೆನ್ಸಿಲ್. 3 cm ಲೈನ್ ಮಾಡ್ಕೊಳ್ಳಿ. ಪುಟ್ ಎ ಸ್ಮಾಲ್ ಇಂಕನ್ನು ಹಾಕಿ ಫ್ರಮ್ ಎ ಸ್ಕೆಚ್ ಪೆನ್ ಆರ್ ಫೌಂಟೇನ್ ಪೆನ್ನನ್ನು ಯೂಸ್ ಮಾಡಿ ಅದರಲ್ಲಿರುವಂಥ ಇಂಕನ್ನು ತಗೊಳ್ಳಿ. ಸೆಂಟ್ರಲ್ ಲೈನ್ ಮೇಲೆ ಹಾಕಿ ಲೆಟ್ ಇಟ್ ಡ್ರೈ ಆಗೋಗ್ಬಿಡಿ. ಲೋಯರ್ ದ ಫಿಲ್ಟರ್ ಪೇಪರ್ ಇನ್ ಟು ದ ಜಾರ್, ಟೆಸ್ಟ್ ಟ್ಯೂಬ್ ಕಂಟೈನಿಂಗ್ ವಾಟರ್ ಸೊ ದಟ್ ಡ್ರಾಪ್ ಆಫ್ ದ ಇಂಕ್ ಆನ್ ದ ಪೇಪರ್ ಈಸ್ ಜಸ್ಟ್ ಎಬೋ ದ ವಾಟರ್ ಲೆವೆಲ್. ಈ ರೀತಿಯಾಗಿ ಸೇಮ್ ನೀವಾಗಲೇ ನಾನು ಏನು ಹೇಳಿದ್ನಲ್ಲ, ವಾಟರ್ ಬಾಯ್ಲ್ ಆಗೋಕ್ಕೆ ನೋಡ್ಕೊಂಡ್ಬಿಟ್ಟು ನೀವು ಅದರಲ್ಲಿ ಆ ಒಂದು ವೇಪರ್ಸಲ್ಲಿ ಅದು ಹೀಟ್ ಆಗೋ ಥರ ಮಾಡ್ಕೋಬೋದು. ರೆಕಾರ್ಡ್ ಯುವರ್ ಅಬ್ಸರ್ವೇಷನ್. ಇದರಲ್ಲಿ ನೀವು ತಿಳ್ಕೊಳ್ಬೋದು. ವಾಟ್ ಯು ಅಬ್ಸರ್ವ್ ದ ಫಿಲ್ಟರ್ ಪೇಪರ್ ಆ್ಯಸ್ ದ ವಾಟರ್ ರೈಸ್ ಆನ್ ಇಟ್, ವಾಟರ್ ಎವಾಪ್ರೇಟ್ ಆಯಿತು, ಡೈ ಉಳ್ಕೊಳ್ಳುತ್ತೆ. ಬಟ್ ಇಲ್ಲಿ ನೋಡ್ಬೋದು ನೀವು, ದಿಸ್ ಪ್ರೊಸೆಸ್ ಆಫ್ ಸಪ್ರೇಷನ್ ಆಫ್ ದ ಕಾಂಪೊನೆಂಟ್ಸ್ ಆಫ್ ಎ ಮಿಕ್ಸ್ಚರ್ ಈಸ್ ನೌನ್ ಆಸ್ ಕ್ರೊಮ್ಯಾಟೋಗ್ರಫಿ. ಇಲ್ಲಿ ಕಲರನ್ನು ನಾವು ಐಡೆಂಟಿಫೈ ಮಾಡಿಬಿಟ್ಟು ಒಂದು ಮಿಕ್ಸ್ಚರ್ ಸಪ್ರೇಟ್ ಆಗಿದೆಯೋ ಇಲ್ವೋ, ಇಂಡಿವಿಜುವಲ್ ಕಾಂಪೊನೆಂಟ್ ಸಪ್ರೇಟ್ ಆಗಿದೆಯೋ ಇಲ್ವೋ ಅಂತ ಹೇಳಿ ತಿಳ್ಕೊತೀವಿ ಅಂತಂದರೆ ಅಂತಹ ಪ್ರೊಸೆಸ್ಗಳನ್ನು ಕ್ರೊಮ್ಯಾಟೋಗ್ರಫಿ. ಕ್ರೋಮಾ ಮೀನ್ಸ್ ಕಲರ್, ಬೇಸ್ಡ್ ಆನ್ ದ ಕಲರ್ಸ್. Chroma in a Greek means color. This technique was first used for the separation of the colors, so this means was given. Chromatography is the technique used for the separation of those solutes that dissolve in the same solvent. ಸೇಮ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗುವಂಥ ಕಲರ್ಡ್ ಸಲ್ಯೂಟ್ಸ್ಗಳನ್ನು ಮೇಜರ್ ಆಗಿ. ವಿತ್ ದ ಅಡ್ವಾನ್ಸ್ಮೆಂಟ್ ಇನ್ ದ ಟೆಕ್ನಾಲಜಿ, ನೀವರ್ ಟೆಕ್ನಿಕ್ಸ್ ಆಫ್ ದ ಕ್ರೊಮ್ಯಾಟೋಗ್ರಫಿ, ನಿಮಗೆ ಥಿನ್ ಲೇಯರ್ ಕ್ರೊಮ್ಯಾಟೋಗ್ರಫಿ ಆ್ಯಂಡ್ ಇನ್ನೂ ಹೆಚ್ಚಿದ್ದಾವೆ. ಡೈ, ಆಮೇಲೆ ಇನ್ನೂ ಇದೆ ಕಾಲಮ್ ಕ್ರೊಮ್ಯಾಟೋಗ್ರಫಿ, ಗ್ಯಾಸ್, ಇತ್ಯಾದಿ ತುಂಬ ರೀತಿಯಾಗಿದ್ದಾವೆ. ಮುಂದೆ ನಿಮಗೆ ಬರುತ್ತೆ, ಅದೆಲ್ಲ ಇವಾಗ ಸದ್ಯಕ್ಕೆ ಬೇಡ. ಅಪ್ಲಿಕೇಶನ್ ಟು ಸಪ್ರೇಟ್ ದ ಕಲರ್ಸ್ ಇನ್ ದ ಡೈ. ಪಿಗ್ಮೆಂಟ್ಸ್ಗಳೇನಾಯಿತು ಅಂದರೆ, ಪಿಗ್ಮೆಂಟ್ ಇಟ್ ಆಲ್ಸೋ ಕಲರ್, ಅದರಲ್ಲೂ ಸಹಿತ ಕಲರ್ ಇರುತ್ತಲ್ವ, ಆ ಪಿಗ್ಮೆಂಟ್ಸ್ಗಳನ್ನು ಸಪ್ರೇಟ್ ಮಾಡಬೇಕು ಅಂದಾಗ, ಡ್ರಗ್ಸ್ ಫ್ರಮ್ ದ ಬ್ಲಡ್ಡಲ್ಲಿರುವಂತಹ ಡ್ರಗ್ಗನ್ನು ನಾವು ಸಪ್ರೇಟ್ ಮಾಡಬೇಕು ಅಂದಾಗ ಈ ಒಂದು ಕ್ರೊಮ್ಯಾಟೋಗ್ರಫಿನ ನಾವು ಯೂಸ್ ಮಾಡ್ತೀವಿ. ಹೌ ಕ್ಯಾನ್ ವಿ ಸಪ್ರೇಟ್ ಎ ಮಿಕ್ಸ್ಚರ್ ಆಫ್ 2 miscible liquids? 2 miscible ಅಂದರೆ ಎರಡೂ ಒಂದಕ್ಕೊಂದು ಕರಗೋಗಿದ್ದಾವೆ. ಇಲ್ಲಿ ಅವರು ತಗೊಂಡಿರೋದು ಅಸಿಟೋನ್ ಆ್ಯಂಡ್ ವಾಟರಿಗೆ ಅಸಿಟೋನ್ ನೀವು ನೈಲ್ ಪಾಲಿಶ್ ರಿಮೂವರಲ್ಲಿ ನೋಡಿರ್ತೀರ. ಅದನ್ನು ನೋಡಿದಾಗ ಸೇಮ್ ಇಟ್ ಲುಕ್ಸ್ ಲೈಕ್ ಅ ವಾಟರ್.
ಸೊ ಇವೆರಡನ್ನ ಮಿಕ್ಸ್ ಮಾಡಿದಾಗ ನಮಗೆ ಒಂದು ಮಿಸಿಬಲ್ ಲಿಕ್ವಿಡನ್ನೇ ಕಾಣ್ಬೋದು ನಾವು ಅಲ್ವಾ. ಇದರಲ್ಲಿ ಏನು ಮಾಡ್ತೀವಿ ಹಾಗಿದ್ರೆ, ಟೇಕ್ ದ ಮಿಕ್ಸ್ಚರಿಂದ ಡಿಸ್ಟಿಲೇಷನ್ ಫ್ಲಾಸ್ಕಲ್ಲಿ ತೊಗೋತೀವಿ, ಫಿಲ್ ಇಟ್ ವಿತ್ ಅ ಥರ್ಮೋಮೀಟರನ್ನು, ಯಾಕಂದರೆ ರಿಕ್ವೈರ್ಡ್ ಅಮೌಂಟ್ ಆಫ್ ಹೀಟನ್ನು ನಾವು ಕೊಡಬೇಕಾಗುತ್ತೆ, ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ದ ಅಸಿಟೋನ್ ವೇಪರೈಸಸ್, ಅಸಿಟೋನು ಸಹಿತ ಇದನ್ನು ನಾವು ವೊಲಟೈಲ್ ಲಿಕ್ವಿಡ್ ಅಂತ ಹೇಳಿ ಕರಿತೀವಿ. ಅದಕ್ಕೋಸ್ಕರನೇ ನಾವು ಅಸಿಟೋನ್ ಈ ಒಂದು ನೈಲ್ ಪಾಲಿಶ್ ರಿಮೂವರನ್ನು ಹಾಗೆ ಓಪನ್ ಮಾಡಿಟ್ವಿ ಅಂತಂದರೆ ಇಟ್ ಎವಾಪರೇಟ್ಸ್ ಈಸಿಲಿ, ಬೇಗ ಖಾಲಿ ಹೋಗೋಗ್ಬಿಡುತ್ತೆ. ಅಥವಾ ಯೂಸ್ ಮಾಡ್ದೇ ಸ್ವಲ್ಪ ದಿನ ಇಟ್ವಿ ಅಂದ್ರೂ ಆ ಫುಲ್ ಇರುತ್ತೆ ಬಾಟಲಲ್ಲಿ, ಸ್ವಲ್ಪ ದಿನ ಬಿಟ್ಟು ನೋಡಿದ್ವಿ ಅಂದರೆ ಖಾಲಿಯಾಗಿ ಹೋಗಿರುತ್ತೆ. ಗೊತ್ತಾಯ್ತಾ? ಅದಕ್ಕೆ ಕಡಿಮೆ ರೇಟಿಂದ ತೊಗೊಳ್ಬಿಡಿ ಬೆಸ್ಟ್. ಈ ರೀತಿಯಾಗಿ ನೀವು ನೋಡಿರ್ತೀರ, ಡಿಸ್ಟಿಲೇಷನ್ ಕಾನ್ಸೆಪ್ಟ್ ಗೊತ್ತಿತ್ತು ಅಂದರೆ ಇಲ್ಲಿ ನಾವು ಹೀಟ್ ಮಾಡ್ತೀವಿ, ತೊಗೊಂಡಿರುವಂಥ ಮಿಕ್ಸ್ಚರನ್ನು ಹೀಟ್ ಮಾಡ್ತೀವಿ, ಇಲ್ಲಿ ಗ್ಯಾಸ್ ಎವಾಪ್ರೇಟ್ ಆಗಿ ಬರುತ್ತೆ, ಇಲ್ಲಿ ಕಂಡೆನ್ಸೇಷನ್ ಮಾಡ್ತೀವಿ, ಇಟ್ ಮೀನ್ಸ್ ವಿ ಆರ್ ಕೂಲಿಂಗ್ ದಟ್ ಗ್ಯಾಸ್. ಅವಾಗ ಏನಾಗುತ್ತೆ, ವಿ ಕ್ಯಾನ್ ಈಸಿಲಿ ರೀಕಲೆಕ್ಟ್ ದಟ್ ಎವಾಪರೇಟೆಡ್ ಸಬ್ಸ್ಟೆನ್ಸ್. ನೆಕ್ಸ್ಟ್ ನಾವು ಆನ್ಸರ್ ಹೌ ದಿಸ್ ಮೆಥಡ್ ಈಸ್ ಕಾಲ್ಡ್ ಡಿಸ್ಟಿಲೇಷನ್. ತುಂಬಾ ಓವರಾಗಿ ಆಗ್ತಿದೆ ಅಂತ ಅನ್ಕೊತೀನಿ, ಬೇಕಂದರೆ ನೆಕ್ಸ್ಟ್ ಕಾನ್ಸೆಪ್ಟ್ ಸಹಿತ ತುಂಬಾ ಇಂಪಾರ್ಟೆಂಟ್ ಇದೆ. ಎಲಿಮೆಂಟ್ಸ್ ಹಾಗೆ ಕಾಂಪೊನೆಂಟ್ಸ್ಗೂ ಇರುವಂತಹ ಡಿಫ್ರೆನ್ಸ್ ಏನು, ಯಾವಾಗ ನಾವು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಿ ಕರಿತೀವಿ, ಎಲಿಮೆಂಟ್ಸ್ ಕಾಂಪೋಸಿಷನ್ಗಿರುವಂಥ ಕಾಂಪೊನೆಂಟ್ಸ್ಗಿರುವಂಥ ಡಿಫ್ರೆನ್ಸು, ಜೊತೆಗೆ ಮಿಕ್ಸ್ಚರನ್ನು ತೊಗೊಂಡಾಗ ಅದಕ್ಕಿರುವಂಥ ಡಿಫ್ರೆನ್ಸು, ಇದನ್ನೆಲ್ಲವೂ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಗೋಣ. ಈಗ ಆಲ್ರೆಡಿ 1 hour ಮೇಲೆ ಆಗೋಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗಿದೆ ಅಂಥೇಳಿ. ನೆಕ್ಸ್ಟ್ ಪಾರ್ಟನ್ನು ನಾನು ಮಾರ್ನಿಂಗ್ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ನೀವು ಇವತ್ತು